ನಮೋ ನಮೋ ಶಂಕರ ಪ್ರಿಯ ದೇವಿ ರಮಣ ಅಂತರೋಹಗೆ ನಮೋ ನಮೋ ಶರಣು ಶರಣೋ ಎಲ್ಲ ತಿರಿಯಂಬಡುವಿನ ಚರಣವನರಿಯಳೋ ಶರಣಾಗತ ರಕ್ಷಾಮಣಿ ನರಹರಿಗೆ विघ्नघात निवारणैक शरण विघ्नाटवी हव्यवाय विघ्नौ व्याळकुलाभिमान गरुडो विघ्नेय पंचानना विघ्नो विघ्नाधि कुंभोद्भव विघ्नौघ प्रकुल प्रचंड पवनो विघ्नेश्वर पाहि मां गजमुख गमकि गणपगे चलबाज पाशाकुशधारिगे हर्षदी भगुदरा पूर्वगे उरगभूषण सुकुमार गदाबदर चरण गमन गारती जंजर आरती बेಳಗಿರೆ गजमुख नमगे गणपग
ದೇವಾ ನಿಜವಾಗಿ ಕರುಣೆದು ಹರಗಳ ಪ್ರಭುವೇ ನಿಜವಾಗಿ ಕರುಣಿದು ಹರಗಳ ಪ್ರಭುವೇ ಗಜಮುಖನಾನನ ಫಲಬಲನ ನಿಜವಾಗಿ ಕರುಣಿದು ಹರಗಳ ಪ್ರಭುವೇ ದೇವಾ ಶ್ಯಾಮಲವರ್ಣ ಬೇಡ ಸೂತ್ರ ಮಹೇಶ್ವರ ಪುತ್ರ ಗಜಮುಖನಾನನ ನಿಜವಾಗಿ ಕರುಣಿದು ವರಗಳ ಪ್ರಭುವೇ ದೇವಾ ತೊಂದಲದಿಲ್ಲದೆ ಚಿಂದಲದಿಲ್ಲದೆ ತದೇದಿಲ್ಲದೆ ಚಿಂದಲದಿಲ್ಲದೆ ತದೇದಿರದೆ 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 ದಿನಗಾದಿರದೆ ದಿನಗಾದಿರದೆ ದಿನಗಾದಿರದೆ
ಚಿಕ್ಕ ಪ್ರಾಯದ ಬಾಲೆ ಚದುರಿಲ್ಲಂಗ ಹೊರಜಲೆ ಚಿಕ್ಕ ಪ್ರಾಯದ ಬಾಲಿ ಚದುರಿಲ್ಲಂಗ ಹೊರಜಲೆ ಮಾಧವ ಕೂದ ಬರುತ್ತಿದೆ ಮಾರನ ಮಗಗನೆ ಮಾಧವ ಕೂದ ಬರುತ್ತಿದೆ ಮಾರನ ಮಗಗನೆ ಚಿಕ್ಕ ಪ್ರಾಯದ ಬಾಲಿ ಚದುರಿಲ್ಲಂಗವ ಹೊರಯದೇನೆ ಕಾಮಿನಿ ಕರೆದುತ್ತಾರೆ ಶ್ರೀಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ತಾರಲ ಕದರ್ನ ಹರ ಕಾಮಿನಿ ಕರೆದುತ್ತಾರೆ ಶ್ರೀಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಈ ಮಹಿಳೆಯೊಳಗಿಂತ ಪುರುಷನುಳ್ಳನೆ ಕಾದೆ ತಾರನದುದಿರಿನ ಹರ ಈ ಮಹಿಳೆಯೊಳಗಿಂತ ಪುರುಷನುಳ್ಳನೆ ಕಾದೆ ಭೀಮ ಬರಲು ಸಮರ್ಥನು ಇವರ ಭೀಮ ಬರಲು ಸಮರ್ಥನು ಇವ ಪ್ರೇಮದಿ ಕರೆದರೆ ಪ್ರೇಮದಿ ಕರೆದರೆ ಕಾಮಿತ ವೀವರ್ ಪ್ರೇಮದಿ ಕರೆದರೆ ಕಾಮಿತ ವೀವರತೆ ತಕತ ದಿನದಿ ಕೆಡದರೆ ತಿಮಿತ ದಿನದೆ ಕೆಡದರೆ ತೋವಂತ ದಿನದಿ ಹಿತ ದಿನದೆ ತಕತ ದಿನದೆ ಹಿಮಿತ ದಿನದೆ ದಿನದಿ ದಿನದಿ te takata diruji dimita diruji tom
ಝಣುದ ಜುಡುಜಿ ಝಣುದ ಜುಡುಜಿ ಝಣುದ ದಿರರೆ ಜಡುದ ಜಡುದೆ 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 ಧೀಂದನ ತನ ತೋಂದನ ತನ ಧೀಂದನ ತನ ತೋಂದನ ತನ ಧೀಂದನ ದಿರಿನ ಮೂದನು ದಿರಿನ 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 ತೇತ ಕದದಿದ ತೇಜ ಮೆದದಿರರೆ ತೋಮ ದಿರದೆ ಗಿಮಿದ ದಿರದೆ 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 ತತ್ತೋಗದಿ ಕುದರದೆ ತದರಗಡಗಡ ತಿತ್ತು ದಿಮಿದ ದಿರರೆ ತದರಗಡಗಡ ತತ್ತೋಗದಿ ಕುದರದೆ ತದರಗಡಗಡ ತಿತ್ತು ದಿಮಿದ ದಿರರೆ ತೇತ ಕದದಿರರೆ ದಿಮಿದ ದಿರರೆ ತೋಮ ದಿರದೆ ಗಿಮಿದ ದಿರದೆ 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 ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ನಂಬಿದಂತ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮಡಿಗಂಧ ಪ್ರಸಾದ ಶಿವ ಮೇಳದಲ್ಲಿ ವಾಸವಾಗಿದ್ದ ಶ್ರೀ ಮಹಾಗಣಪತಿ ದೇವರು ಮೇಳದಲ್ಲಿ ವಾಸಿಸಿದ ಶ್ರೀ ಮಹಾಗಣಪತಿ ಶಹಬಾಸ್ ಮತ್ತು ಮೇಳದಲ್ಲಿ ವಾಸಿಸಿದ ಶ್ರೀ ಮಹಾಗಣಪತಿ ನಂಬಿದಂತ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮಡಿಗಂಧ ಪ್ರಸಾದ ಶಿವ ಪೆರ್ಮುದೆ ಶ್ರೀ ಸೋಮನಾಥೇಶ್ವರ ದೇವರು ಪೆರ್ಮುದೆ ಶ್ರೀ ಸೋಮನಾಥೇಶ್ವರ ದೇವರು ಮತ್ತು ಶ್ರೀ ಸೋಮನಾಥೇಶ್ವರ ದೇವರು ನಂಬಿದಂತ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮಡಿಗಂಧ ಪ್ರಸಾದ ಶಿವ ಸ್ಥಳದಲ್ಲಿ ವಾಸವಾಗಿರುವ ಸಕಲ ದೇವದೇವರು ಸ್ಥಳದಲ್ಲಿ ವಾಸವಾಗಿರುವ ಶ್ರೀ ದೇವದೇವರು ಮತ್ತು ಶ್ರೀ ದೇವದೇವರು ನಂಬಿದಂತ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮಡಿಗಂಧ ಪ್ರಸಾದ ಶಿವ ಮಹಾರಾಜ ಶ್ರೀಗಳಾದ ಪಡೆತಂಗುತ್ತು ಸನತ್ಕುಮಾರ್ ಶೆಟ್ರು ಮಹಾರಾಜ ಶ್ರೀಗಳಾದ ಪಡೆತಂಗುತ್ತು ಸಂತೋಷ ಶೆಟ್ರುಗಳಯ್ಯ ಶಹಬಾಸ್ ಮತ್ತು ಮಹಾರಾಜ ಶ್ರೀಗಳಾದ ಪಡೆತಂಗುತ್ತು ಸಂತೋಷ ಶೆಟ್ರುಗಳಯ್ಯ ಅರ್ತಿಗಾರರು ಕುಶಾಲಗಾರರು ಮೋಜುಗಾರರು ಶಹಬಾಸ್ ತಳ್ಳಿಕೆತ್ತಿ ನಾಲ್ಕರಲ್ಲಿ ಹಬ್ಬದಿಂದ ಕೊಟ್ಟಂತಹ 60 ಮೊಳ ಪಟ್ಟೆ ಶಾಲೆ ದಯಮಾಡಿ ದುರ್ಗಾ ಮೂಕಾಂಬಿಕೆ ದಯಮಾಡಿ ದುರ್ಗಾಂಬಿಕೆ
ಕಾಯಿ. ಆವರಿಸಿಕೊಂಡಿರುವಂತಹ ಕತ್ತಲ ಮೊತ್ತವನ್ನು ಉತ್ತರಿಸಲಾಗದು. ತತ್ತರಿಸಿ ಹೋದ ಸಂದರ್ಭ ಕೇಳಿ ಬಂದಂತಹ ನಭೋವಾಣಿ ಅಕಾರ ಉಕಾರ ಮಕಾರಗಳಿಂದ ಕೂಡಿದಂತಹ ಓಂಕಾರಕ್ಕೆ ನಾವು ಮೂವರು ಕೊರಳಾದಂತಹ ಸಂದರ್ಭ ಮಂಗಳಾಕಾರಳು ಮಂಗಳಕರಳು ಆದಂತಹ ಮಹಾಮಂಗಲೆ ನೀನು ಕಾಣಿಸಿಕೊಂಡೆ ಅಮ್ಮ. ನಿನ್ನ ಪದಪ್ರಯೋಜಗಳಿಗೆ ಹಣೆ ಹಚ್ಚಿದಂತಹ ಸಂದರ್ಭ ನಮ್ಮನ್ನಾವರಿಸಿಕೊಂಡಿರುವಂತಹ ಭೀತಿಯ ಪೊರೆಯೆಲ್ಲವೂ ನೀರಲ್ಲಿ ನೀರಾಗಿ ಹೋಯಿತು ಜನನಿ. ಭಯ ನಿವಾರಣಿ ನೀನು ಎನ್ನುವುದನ್ನು ಅರ್ಥೈಸಿಕೊಂಡು ನಮಗಿಂತ ಮೊದಲೇ ಇದ್ದಂತಹ ನೀನು ನಮ್ಮ ಹುಟ್ಟಿಗೆ ಕಾರಣವಾದಂತಹ ಆದಿಮಾಯ ಎನ್ನುವ ಹಾಗೆ ಭಾವಿಸಿ ನಮ್ಮ ಹುಟ್ಟಿನ ರಹಸ್ಯ ಏನು ಅಂತ ಹೇಳಿ ಪಥ ನಿರ್ದೇಶನವನ್ನು ಮಾಡಿದೆ ಅಂತಾದರೆ ತೊಡಗಿಸಿಕೊಳ್ಳುವುದಕ್ಕೆ ನಾವು ಮೂವರು ಸದಾ ಸರ್ವದ ಸಿದ್ಧರು ತಾಯಿ. ಜಯ 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 ಜಯ. ಓ ತಾಯೇ, ನಿನ್ನದಾದಂತಹ ಈ ದಿವ್ಯ ಮಂಗಲ ಮೂರ್ತಿಯ ದರ್ಶನವೂ ನಮಗಾಗುತ್ತಲೇ ನೀನೇ ನಮ್ಮ ಜನ್ಮ ಕಾರಣಳು ಎನ್ನುವುದು ನಮಗೆ ವೇದ್ಯವಾಗಿದೆ. ಹಾಗಿದ್ದರೆ ಯಾವ ಸಂಕಲ್ಪದಿಂದ ನಮ್ಮನ್ನು ಸೃಷ್ಟಿ ಮಾಡಿರುವೆ? ನಾವುಗಳು ನಿನ್ನ ಪ್ರೀತ್ಯರ್ಥವಾಗಿ ಮಾಡಬೇಕಾದಂತಹ ಸೇವಾ ಕಾರ್ಯ ಯಾವುದು? ಎಲ್ಲವನ್ನು ಪ್ರೀತಿಯಿಂದರುಗಿ ನಮ್ಮನ್ನು ಮೂವರನ್ನು ಪೊರೆಯಬೇಕಮ್ಮ. ಜಯ 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 ಜಯ. ಅಮ್ಮ, ತುಂಬಿಕೊಂಡಿರುವಂತಹ ಜಲರಾಶಿಯ ಮೇಲೆ ನಮ್ಮ ಮೂವರ ಜನನವಾಗಿದೆ. ಜನಿಸಿದ್ದೇನು ನಿಜ ತಾಯಿ, ಆದರೆ ನಮ್ಮ ನೆಲೆಯೇನು ನಮ್ಮ ಬೆಲೆಯೇನು ಹೀಗೆ ಆಲೋಚಿಸಿರುವಂಥ ಸಂದರ್ಭದಲ್ಲಿ ಕಣ್ಣ ಮುಂದೆ ಗೋಚರಿಸಿದ್ದು ದಿವ್ಯ ಮಂಗಲವಾದ ನಿಮ್ಮ ರೂಪ ತಾಯಿ. ನಿಮ್ಮ ರೂಪವನ್ನು ಕಂಡ ಕ್ಷಣವೇ ಅಜ್ಞಾನ ಎಂಬ ಕತ್ತಲೆ ಹೋಗಲ್ಪಟ್ಟು ಸುಜ್ಞಾನದ ಜ್ಯೋತಿ ಬೆಳಗುತ್ತಾ ಇದೆ. ಅಮ್ಮ, ಈ ಜಲರಾಶಿಯ ಮೇಲೆ ನೀನಲ್ಲದೆ ಅನ್ಯರು ಯಾರು ಇಲ್ಲ ತಾಯಿ. ಹಾಗಾಗಿ ಸಾನುರಾಗದಿಂದ ನಮ್ಮನ್ನು ರಕ್ಷಣೆ ಮಾಡಬೇಕು ತಾಯಿ. ಜಯ 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 ಜಯ. ಹರಿಹರ ಕಾರ್ಕತ್ತಲೆ ತುಂಬಿರುವಂತಹ ಜಲರಾಶಿಯ ಮಧ್ಯೆ ದಿಕ್ಕನ್ನು ಕಾಣದೆ ಬಳಲುತ್ತಿರುವಂತಹ ಓ ನನ್ನ ಮುದ್ದು ಮಕ್ಕಳೇ, ಏಳಿರಿ, ಎದ್ದೇಳಿರಿ, ಸದ್ದೈರ್ಯವನ್ನು ತಾಳಿರಿ. ಮಕ್ಕಳೇ, ಓಂಕಾರ ಸ್ವರೂಪಿಣಿಯು ಆದಿ ಮಧ್ಯಾಂತರಹಿತಳು ಇಚ್ಛಾಶಕ್ತಿ ಸಂಯುಕ್ತಳು ಆದಂತಹ ನಾನೇ ನಿಮ್ಮ ಜನನಿ. ಮುಂದಿನ ಪ್ರಾಪಂಚಿಕರು ನಿಮ್ಮನ್ನು ಗುರುತಿಸಕ್ಕೆ ಬೇಕಾಗಿ ನಿಮ್ಮ ಮೈವರ್ಣಕ್ಕನುಸಾರವಾಗಿ ಹೆಸರನ್ನಿರಿಸುತ್ತೇನೆ. ನೀಲವರ್ಣದಿ ಒಪ್ಪುತಿಯ ಕಂದ ಜನನಿ ನೀನೇ ಹರಿ. ಧನ್ಯೋಸ್ಮಿ. ಸ್ಫಟಿಕ ಸದೃಶನಾಗಿ ಗೋಚರಿಸುವಂತಹ ಕುಮಾರ ಮಾತೆ ನೀನೇ ಹರ. ಕೃತಾರ್ಥನಾದ ಗೌರವರ್ಣದಿ ಕಂಗೊಳಿಸುವ ಕಂದ ಅಮ್ಮ, ನೀನೇ ಬ್ರಹ್ಮ. ಹಾಗೆ ಆಗಲಮ್ಮ. ಮಕ್ಕಳೇ, ಮಾ, ಮುಂದೆ ನಿಮ್ಮಿಂದ ಘನತರವಾದಂತಹ ಕಾರ್ಯವಾಗಬೇಕಾಗಿದೆ. ಅಪ್ಪಣೆಯಾಗಬೇಕು ತಾಯಿ. ಕಳೆದ ಕಲ್ಪಾಂತ್ಯದಲ್ಲಿ ನಡೆದ ಮಹಾಪ್ರಳಯದಲ್ಲಿ ಸಮಸ್ತ ವಿಶ್ವವು ನಾಶ ಹೊಂದಿದೆ. ನಾಶ ಹೊಂದಿದಂತಹ ವಿಶ್ವವನ್ನು ಮತ್ತೊಮ್ಮೆ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸಬೇಕಾಗಿದೆ. ಮಕ್ಕಳೇ, ಪೂರಕವಾದಂತಹ ಗುಣ, ಮಾಡುವುದಕ್ಕಾಗಿ ಉದ್ಯೋಗ, ಇರುವುದಕ್ಕಾಗಿ ಸುಕ್ಷೇತ್ರವನ್ನು ಕರುಣಿಸುತ್ತೇನೆ. ಎಲ್ಲಿ ಹೇಗಮ್ಮ? ಮಗನೇ ಬ್ರಹ್ಮ, ಅಮ್ಮ, ರಾಜಸ ಗುಣಭರಿತನಾಗಿ ಸಕಲ ಜೀವರಾಶಿಗಳ ಸೃಷ್ಟಿಯ ಕಾರ್ಯವನ್ನು ಮಾಡುತ್ತಾ ಸತ್ಯಲೋಕದಲ್ಲಿರು. ನಿನ್ನ ಆಜ್ಞೆ ಶಿರೋಧಾರ್ಯವಮ್ಮ. ಮಗನೇ ಹರಿ, ಅಮ್ಮ, ಸಾತ್ವಿಕ ಗುಣಭರಿತನಾಗಿ ಸಕಲ ಜೀವರಾಶಿಗಳ ಪಾಲನಾಕರ್ತೃ ಎನಿಸಿ ವೈಕುಂಠದಲ್ಲಿ ನೆಲೆಯಾಗು ಮಗನೇ. ಹಾಗೆಯೇ ಆಗಲಿ ತಾಯಿ. ಮಗನೇ ಹರ, ಅಮ್ಮ, ತಾಮಸ ಗುಣಭರಿತನಾಗಿ ಬ್ರಹ್ಮ ಸೃಜಿಸಿದ ವಿಷ್ಣುವು ಪಾಲಿಸಿದ ಸಕಲ ಜೀವರಾಶಿಗಳನ್ನು ಕಾಲ ಕರ್ಮಕ್ಕನುಗುಣವಾಗಿ ಲಯಗೊಳಿಸುತ್ತಾ ಕೈಲಾಸದಲ್ಲಿರು ಮಗನೇ. ನಿಮ್ಮ ಆಜ್ಞೆ ಮಾತೆ. ಮಕ್ಕಳೇ, ನಾನು ನಿರೂಪಿಸಿದಂತಹ ಕಾರ್ಯವನ್ನು ಭಕ್ತಿ ಶ್ರದ್ಧೆ ನಿಷ್ಠೆಯಿಂದ ಮಾಡಿಕೊಂಡು ಬಂದಲ್ಲಿ ನಿಮಗೆ ಶುಭದಾಯಕಿಯಾಗಿರ್ತೇನೆ. ಅಮ್ಮ, ಕಷ್ಟ ಬಂದ್ರೆ ಏನು ಮಾಡು? ಓ ಎನ್ನ ಕಂದಮ್ಮಗಳಿರ, ಅಮ್ಮ, ಕಷ್ಟ
ಕಾರ್ಪಣ್ಯಗಳು ಒದಗಿ ಬಂದರೆ ಚಿಂತಿಸುವಂತಹ ಪ್ರಮೇಯವೇ ಇಲ್ಲ. ಒಂದೇ ಮನಸ್ಸಿಂದ ನನ್ನನ್ನೇ ಧ್ಯಾನಿಸಿಕೊಳ್ಳಿ. ಪ್ರತ್ಯಕ್ಷವಾಗಿ ಅಲ್ಲ ಪರೋಕ್ಷವಾಗಿ ಬಂದು ನಿಮ್ಮ ಕಷ್ಟವನ್ನು ನಾನು ದೂರೀಕರಿಸ್ತೇನೆ. ನಿಮಗೆ ಶುಭವಾಗಲಿ. ಅಮ್ಮನಿಂದ ನುಜ್ಜುಪ್ತಿಯನ್ನುಗೊಂಡು ಇನ್ನೇನು ಉದ್ಯೋಗ ತತ್ಪರರಾಗೋಣ ಅನಿಸುವಷ್ಟರಲ್ಲಿ ನಿಮ್ಮನ್ನೇ ನೋಡಿ ಮಾತನಾಡಿಸುವ ಅನ್ನಿಸಿತು. ಯಾಕಂದರೆ ಹೇಳು. ಭವಿತವ್ಯದ ದೀರ್ಘಕಾಲದಲ್ಲಿ ಏಕಸೂತ್ರದಲ್ಲಿ ನಾವು ಮೂವರು ದುಡಿಯಬೇಕಾಗಿ ನಿಜ ನಿಜ ಯೋಚಿಸಿ ನೋಡಿದರೆ ಸೃಷ್ಟಿ ಸ್ಥಿತಿ ಲಯಗಳನ್ನು ತಕ್ಕಂತಹ ಈ ತ್ರೈಖಂಡಗಳನ್ನು ವಿಂಗಡಣೆ ಮಾಡಿಕೊಡುವಾಗ ಅಮ್ಮ ಅದೆಷ್ಟು ಆಲೋಚನೆ ಮಾಡಿದ್ದಾಳೆ. ಅಮ್ಮ ಅಲ್ವಾ? ಹೌದು. ಯಾಕಂದರೆ ಏಕೆ ಅಂತಹ ಕಾರ್ಯದ ಘನಸ್ಥಿಕೆಯನ್ನು ಘನವಾದವನ್ನು ನಿರ್ವಹಿಸಿದಾಗ ಸುಸೂತ್ರವಾಗಿ ಸಾಂಗವಾಗಿ ನೆರವೇರುತ್ತದೆ ಎನ್ನುವುದು ಅವಳ ಸಂಕಲ್ಪ. ಸರಿ, ಯೋಚನೆ ಮಾಡು. ಏನು? ರಾಜಸ ಗುಣಭರಿತನಾದಂತಹ ನನ್ನನ್ನು ಸೃಷ್ಟಿಯ ಕಾರ್ಯಕ್ಕೆ ನೇಮಕ ಮಾಡಿದಳು. ಹೌದು. ಸಾತ್ವಿಕನಾದ ನೀನು ಪಾಲನೆಯನ್ನು ಮಾಡಬೇಕು. ನಿಜ. ತಾಮಸ ಗುಣೋಪೇತನಾದಂತಹ ಈತನು ಲಯವನ್ನು ಮಾಡಬೇಕು ಎನ್ನುವುದು ಅಮ್ಮನ ಶಾಸನ. ನಿಜ. ಯೋಚಿಸಿ ನೋಡಿದರೆ ಏನಯ್ಯ? ಹಿರಿದಾದಂತಹ ಶ್ರೇಷ್ಠವಾದಂತಹ ಜ್ಯೇಷ್ಠವಾದಂತಹ ಕಾರ್ಯವನ್ನು ನನಗೊಪ್ಪಿಸಿಕೊಟ್ಟಿದ್ದಾಳೆ. ಅದನ್ನು ನೀನೇ ಹೇಳಿಕೊಳ್ಳುದ? ನಾನೇ ಹೇಳಿಕೊಳ್ಳುವುದೆಂದರೆ ಅದರಲ್ಲಿ ಹೇಳಿಕೊಳ್ಳುವಂತಹ ಒಂದು ಆನಂದ ಉಂಟು. ಓ, ನಿನಗೆ ಹೇಳಿದ್ರೆ ಸಂತೋಷ ಆಗ್ತದೆ. ಹೇಳಿ ನೀನು ಹೇಳಿಕೊ. ಯೋಚನೆ ಮಾಡು. ಏನು? ಈ ಸೃಷ್ಟಿ ಎನ್ನುವುದು ಘಟಿಸದೇ ಇದ್ದಲ್ಲಿ ಪಾಲನೆಗೋ ಲಯಕ್ಕೋ ಅವಕಾಶವೇ ಇರುವುದಿಲ್ಲ. ಹೀಗಾಗಿ ಸೃಷ್ಟಿಯ ಕಾರ್ಯವನ್ನು ಮಾಡುತ್ತಾ ಭವಿತವ್ಯದ ಕಲ್ಪ ಕಾರ್ಯಗಳಲ್ಲಿ ಆದ್ಯ ಹೆಜ್ಜೆಗಳನ್ನಿರಿಸಿಕೊಂಡು ನಾನು ಮುಂದುವರಿಯುವುದು. ನಾನೇನು ಹೆಜ್ಜೆ ಇಟ್ಟಿದ್ದೇನೆ, ಎಲ್ಲಿಟ್ಟಿದ್ದೇನೆ ಅದನ್ನೇ ಮೆಟ್ಟಿಕೊಂಡು ನೀವು ನನ್ನನ್ನು ಅನುಸರಿಸಿಕೊಂಡು ಬರತಕ್ಕದ್ದು. ಪರೋಕ್ಷವಾಗಿ ಅಮ್ಮನಾಡಿದಂತಹ ಮಾತುಗಳ ಮಥಿತಾರ್ಥವೂ ಹೌದು. ಯೋಚನೆ ಮಾಡಿದರೆ ಈ ಸೃಷ್ಟಿ ಎನ್ನುವುದು ಒಂದು ಮೂಲ ಧಾತುವಿದ್ದಂತೆ. ಒಬ್ಬ ಶಿಲ್ಪಿಯೋ ಕರ್ಮಕಾರನಿಗೋ ಏನಾದರೊಂದು ರಚಿಸಬೇಕು ಎಂದಿದ್ದರೆ ಮೂಲ ವಸ್ತು ಧಾತು ಎನ್ನುವುದು ಬೇಕು. ಸರಿ. ಅದನ್ನು ತನ್ನ ಬುದ್ಧಿ ವಿಕಾಸಕ್ಕೆ ಅಥವಾ ಬುದ್ಧಿಮತ್ತತೆಗೆ ಒಳಪಡಿಸಿ ತನ್ನ ಕರಕೌಶಲಕ್ಕೆ ಅನುಗುಣವಾಗಿ ಅದನ್ನು ಆತನು ಕೆತ್ತಿಯೋ ಮೆತ್ತಿಯೋ ವಿಶೇಷವಾದಂತಹ ಒಂದು ಕೃತಿಯನ್ನಾಗಿಸುತ್ತಾನೆ. ಮಣ್ಣು, ಮರ, ಲೋಹ, ಶಿಲೆ ಇವುಗಳನ್ನು ಉಪಯೋಗಿಸಿ
ಇಂತಹ ಶಿಲ್ಪ ಕಾರ್ಯಗಳು ನಡೆಯುವುದು ಲೋಕದಲ್ಲಿ ಸಹಜ. ಹಾಗಿದ್ದರೆ ಶಿಲ್ಪಿಯ ಕಲಾ ಚಮತ್ಕೃತಿ ಅದೆಷ್ಟು ವೈಭವದಿಂದ ಮೆರೆಯಬೇಕು ಎಂದಾಗಿದ್ದರೂ ಮೂಲವಾದಂತಹ ಧಾತು ಅಗತ್ಯ. ಅಂತಹ ಧಾತುವನ್ನು ನಿಮಗೆ ಕೊಡುವವನು ನಾನು ಕೊಡುವುದರಿಂದ ನೀವು ಮತ್ತೆ ಮುಂದೆ ವರಿದು ಹೆಸರು ಪಡೆಯುವುದು. ಆತನು ಅಷ್ಟೇ. ಆ ಧಾತುವು ಇಷ್ಟು ಸಾಕು, ಇನ್ನು ಮುಂದಕ್ಕೆ ಉಳಿದರೆ ಆ ಆಕರ್ಷಣೆ ಅದರಲ್ಲಿ ಇರುವುದಿಲ್ಲ ಎನ್ನುವ ಕಾರಣಕ್ಕೆ ಅದನ್ನು ಕಾಲಕಾಲಕ್ಕೆ ನಾಶಪಡಿಸಬೇಕಾದಂತಹ ಕರ್ತವ್ಯ ಅವನದು. ತೂಗಿ ನೋಡಿದಾಗ ಸೃಷ್ಟಿ ಸ್ಥಿತಿ ಲಯಗಳಲ್ಲಿ ಸೃಷ್ಟಿಯೇ ಘನವಾದುದು. ಮಾತುಗಳನ್ನು ಕೇಳಿದಾಗ ಕ್ಷಣಕಾಲ ನನ್ನ ಮುಖದಲ್ಲಿ ನಗು ಬಂದು ಹೋಯಿತು. ಕಾರಣ ಇಷ್ಟೇ, ನಿನ್ನನ್ನು ಆವರಿಸಿದಂತಹ ರಾಜಸ ಗುಣ, ನಿನ್ನಲ್ಲಿರುವಂತಹ ನಾನು ಎನ್ನುವಂತಹ ಭಾವ, ಅಂತಹ ಮಾತುಗಳನ್ನು ನಿನ್ನಿಂದ ಆಡಿಸಿತು. ಅಮ್ಮ ಪ್ರತ್ಯಕ್ಷ ಆದಾಗ ಮೂವರಲ್ಲಿ ಇದ್ದದ್ದು ಭಕ್ತಿ. ಯಾವಾಗ ಅಮ್ಮ ಅಂತರ್ಧಾನಳಾದಳು, ಭಕ್ತಿ ಹೋಗಿ ವಿಭಕ್ತಿ ಪ್ರಾರಂಭವಾಯಿತು. ಯೋಚನೆ ಮಾಡಯ್ಯ, ಏನಯ್ಯ, ನಾನೇ ದೊಡ್ಡವ ಎನ್ನುವಂತಹ ವಾದವನ್ನು ನೀನು ಮುಂದಿಟ್ಟುಕೊಂಡು ಹೋಗುತ್ತಿ ಅಂತಾದ್ರೆ ಇವ ಹೇಳ್ತಾನೆ ನಾನು ದೊಡ್ಡವ, ಮತ್ತೆ ನಾನು ಕೂಡ ದೊಡ್ಡವನೇ. ಹೇಗದು? ನಾನು ಯೋಚಿಸಿದ್ದು ನೀವಿಬ್ಬರು ದೊಡ್ಡವರನ್ನು ಹಾಗೆ ಹೇಳ್ತಾ ಇದ್ದೀರಿ. ನೀವಿಬ್ಬರು ದೊಡ್ಡವರು ಹೌದು, ಆದ್ರೆ ನನ್ನಷ್ಟಲ್ಲ. ಹೇಗೆ? ಕಾರಣ ಉಂಟು, ಕೇಳುವ. ಅಮ್ಮ ನನಗೆ ಲಯದ ಅಧಿಕಾರ, ಸರಿ, 3 ಕಣ್ಣು, 5 ತಲೆಯನ್ನು ಕೊಡ್ಲಿಲ್ವಾ? ನೋಡುವುದಾದ್ರಲ್ಲಿ ನಾನು ಕೂಡ ದೊಡ್ಡವನೇ. ಈ 3ನೇ ಕಣ್ಣಿಂದ ಏನು ಮಾಡ್ತೀನಿ? ಸಕಲ ಸುಡುವಂತ ಸಾಮರ್ಥ್ಯ ನನ್ನ 3ನೇ ಕಣ್ಣಿನಲ್ಲಿ ಉಂಟು. ಕೇಳಿದ್ಯಾ? ಏನು ಎನ್ನುವಲ್ಲಿಗೆ ನಾನು ದೊಡ್ಡವ ಅಂತ ಅವ ಮುಂದೊತ್ತಿಕೊಂಡು ಹೋಗುತ್ತಾನೆ. ಬರಲೇಬೇಕು. ನಾನು ಕೇಳ್ತೇನೆ, ಅಮ್ಮನಾಡಿದಂತಹ ಮಾತಿನ ಮರೆಯಲ್ಲಿರುವಂತಹ ಧ್ವನಿ ಏನು? ಮೂವರು ಕೂಡ ಒಂದೇ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಹೋಗಬೇಕು ಎಂಬುದಿಗೆ ಸೃಷ್ಟಿಯ ಕಾರ್ಯವೇ ಘನತರವಾದದ್ದು ಎನ್ನುವಂತಹ ನಿಲುವಿನಿಂದ ನೀನು ಮುಂದಟ್ಟು ಹೋಗುತ್ತಿ ಅಂತಾದ್ರೆ, ಅಯ್ಯ, ಸೃಷ್ಟಿ ಕಾರ್ಯ ಅಷ್ಟೊಂದು ಘನವಲ್ಲ. ನೀನೇ ಹೇಳಿದಂತಹ ಉದಾಹರಣೆಯನ್ನು ತೆಗೆದುಕೊಳ್ಳುವ. ಒಂದು ಮೂರ್ತಿ ಶಿಲ್ಪವಾಗಬೇಕು ಅಂತಾದ್ರೆ, ಅಥವಾ ಒಂದು ಕಲ್ಲು ಶಿಲ್ಪವಾಗಬೇಕು ಅಂತಾದ್ರೆ ಅಲ್ಲಿ ಮೂಲ ಧಾತು ಒಂದು ಬೇಕು. ಅಯ್ಯ, ಮೂಲ ಧಾತು ಇರುವುದು ದೊಡ್ಡ ವಿಷಯವೇ. ಹಾಗಂತ ಕಾಲಿ ಕಲ್ಲಿಗೆ ಯಾರು ಕೈ ಮುಗಿಯುವುದಿಲ್ಲ ತಾನೆ. ಅದು ಒಂದು ಶಿಲ್ಪವಾಗಬೇಕು ಅಂತಾದ್ರೆ ಅದಕ್ಕೆ ಎಲ್ಲೆಲ್ಲಿಗೆ ಎಷ್ಟೆಷ್ಟು ಪೆಟ್ಟು ಬೇಕು, ಬೇಡದ್ದನ್ನು ತೆಗೆದು ಬೇಕಾದ್ದನ್ನು ಮೆತ್ತಿ ಅದನ್ನೊಂದು ಸುಂದರ ರೂಪಗೊಳಿಸಬೇಕು. ನೀನು ಏನು ಸೃಷ್ಟಿ ಮಾಡ್ತೀಯ? ಕಳೆದ ಕಲ್ಪದಲ್ಲಿ ಲಯವಾದಂತಹ ಜೀವರಾಶಿ ಏನು, ಆ ಜೀವರಾಶಿಗೆ ಅದರ ಕರ್ಮಕ್ಕನುಸಾರವಾಗಿ ಹೀಗೆ ಇಷ್ಟು ಅಂತ ಬರೆಯುವ ಕೆಲಸ ಮಾತ್ರ ನಿನ್ನದು. ನೀನೇನು ಸ್ವಂತ ಬರೆಯುವ ಹಾಗಿಲ್ಲ. ಹಿಂದಿನ ಕರ್ಮವೇನುಂಟು ಅದಷ್ಟನ್ನೇ ಬರೆಯಬಲ್ಲೆ. ಹಾಗಾದ್ರೆ ಹಿಂದಿನ ಕರ್ಮವನ್ನು ಕೊಡುವುದು ಯಾರು? ಅಮ್ಮನೇ ಹೇಳಿದ್ದಾಳೆ, ಕರ್ಮಾಧ್ಯಕ್ಷನಾಗಿ ನಾನಿದ್ದೆ. ಓಹೋ,
ಹೀಗಿಂತ ಕರ್ಮ ಎನ್ನುವಂತಹ ನಿರೂಪಣೆಯನ್ನು ನಾನು ಮಾಡಿದ ಬಳಿಕ ನನ್ನ ನಿರೂಪಣೆಯನ್ನು ಕೇಳಿ ನೀನು ಬರೆಯುವುದು ಅಥವಾ ನನ್ನ ನಿರೂಪಣೆಯನ್ನು ನೋಡಿ ನೀನು ಬರೆಯುವುದಾದ ಮೇಲೆ ಹೇಗಯ್ಯ ನಿನ್ನದು ದೊಡ್ಡದಾಗ್ತದೆ? ಇನ್ನೂ ಯೋಚನೆ ಮಾಡು. ಸುಲಭವಾದಂತಹ ಉದಾಹರಣೆಯನ್ನೇ ಕೇಳುತ್ತೇನೆ. ನಾವು ಮೂವರು ಸೃಷ್ಟಿಗೊಂಡವರು, ಏನು ಎತ್ತ ಅಂತ ಗೊತ್ತಿಲ್ಲದಂತಹ ಸ್ಥಿತಿ, ಸುತ್ತಮುತ್ತ ಅತ್ತ ಇತ್ತ ನೋಡಿ ಎಂತ ಅಂತ ಗೊತ್ತಿಲ್ಲದಂತಹ ಸ್ಥಿತಿ. ಈಗ ನೀನು ಅಂತ ಇಷ್ಟು ಹೇಳಬೇಕು ಅಂತಾದ್ರೆ, ನಾನು ಅಂತ ಇಷ್ಟು ಹೇಳಬೇಕು ಅಂತಾದ್ರೆ, ಅವನು ಅಂತ ಇಷ್ಟು ಹೇಳಬೇಕು ಅಂತಾದ್ರೆ ಕಾರಣ ಏನು? ಅಮ್ಮ ಕೊಟ್ಟು ನಮ್ಮನ್ನು ಪೊರೆದದ್ದು ಎಂಬಲ್ಲಿಗೆ ಅಮ್ಮ ನಮಗೆ ಕೊಟ್ಟಿದ್ದಾಳೆ ಎನ್ನುವುದರಿಂದ ನಾವು ಏನು ಅಂತ ಆಗುತ್ತದೆ. ಅದು ಇಲ್ಲದೆ ಇದ್ರೆ ನಾವು ಏನೂ ಅಲ್ಲ ಎನ್ನುವುದು ಸ್ಪಷ್ಟವೇ ತಾನೆ. ಎಂಬಲ್ಲಿಗೆ ಕೊಡುವುದು ಹೆಚ್ಚು ಎನ್ನುವುದಕ್ಕೆ ಉದಾಹರಣೆ ಆಗಿ ಹೇಳಿದ್ದು. ಕಾಲ ಕಾಲಕ್ಕೆ ಬೇಕಾದ್ದನ್ನು ಕೊಟ್ಟು ಹಡೆದ ಜನನಿಯ ತೆರದಿ ಪೊರೆದು ಪೋಷಿಸುವಂತಹ ನನ್ನ ಕೆಲಸವು ಕೂಡ ಜ್ಯೇಷ್ಠವಾದದ್ದೇ. ಇನ್ನು ಏನಾದ್ರೂ ಉಳಿದುದುಂಟ ಹೇಳ. ಸರಿ, ಹೇಳಿದ್ದೇನೆ. ಒಂದನೆಯ ಸರಿ ಶ್ರೀಹರಿ, ನಿನ್ನ ವಚನ ಸರಿ, ಸಂತೋಷವಾಯಿತು. ಎರಡನೆಯ ಸರಿ ಬ್ರಹ್ಮ, ಏನು ನೀನು ವಾದದಿಂದ ಹಿಂದಕ್ಕೆ ಸರಿ. ವಾದದಿಂದ ಹಿಂದಕ್ಕೆ ಸರಿಯುವುದಕ್ಕೆ ಅಡ್ಡಿ ಇಲ್ಲ. ಆದ್ರೆ ನಿನ್ನ ದೃಷ್ಟಿ ತೋರದಂತಹ ಮೂರನೇ ಕಣ್ಣನ್ನು ಕಣ್ಣು ಎಂದು ಒಪ್ಪಿಕೊಳ್ಳುವುದಿಲ್ಲ. ಹೆಚ್ಚಿನದಾದಂತಹ ತಲೆ ನಿಂದ ಕೊರತೆಯನ್ನು ಸಾರಿ ಹೇಳುತ್ತದೆ. ಆದ್ದರಿಂದ ನಿನ್ನನ್ನು ಇನ್ನೂ ಸ್ವಲ್ಪ ತೂಗಿ ನೋಡಬೇಕು. ನೋಡೋಣ ಮುಂದೆ ಏನು ಮಾಡ್ತೀವಿ. ಕೊನೆಯ ತೀರ್ಮಾನದಲ್ಲಿ ನಾನು ಕೊಡ್ತೇನೆ. ಶ್ರೀಹರಿ, ಹುಟ್ಟು ಆಕಸ್ಮಿಕ, ಬದುಕು ಅನಿವಾರ್ಯ, ನಿಜ, ಸಾವು ಸಹಜ. ಒಬ್ಬ ವ್ಯಕ್ತಿ ಜೀವನದಲ್ಲಿ ಹುಟ್ಟುವುದು ಸಾಯುವುದು ದೊಡ್ಡ ವಿಷಯವೇ ಅಲ್ಲ. ಇದ್ದಷ್ಟು ದಿನ ಏನು ಕಾರ್ಯ ಸಾಧನೆಯನ್ನು ಮಾಡಿದನೆಂಬುದಾಗಿ ಮೂಲ ಪ್ರಶ್ನೆ ಬರ್ತದೆ. ಹಾಗೆ ಸೃಷ್ಟಿ ಸ್ಥಿತಿ ಲಯ, ಸೃಷ್ಟಿ ಮಾಡುವುದು ಲಯ ಮಾಡುವುದು ದೊಡ್ಡ ವಿಷಯವೇ ಅಲ್ಲ. ಇಲ್ಲಿ ಪಾಲನೆ ಮಾಡುವಂತಹ ಕಾರ್ಯ ತುಂಬಾ ಕಷ್ಟವಾದ ಕಾರ್ಯ ಎಂಬುದಾಗಿ ನಾನು ಅರ್ಥವಿಸಿಕೊಂಡಿದ್ದೇನೆ. ಹಾಗಾಗಿ ನನ್ನದೊಂದು ಇಲ್ಲಿ ತೀರ್ಮಾನ, ಹರಿಹರರಾದ ನಮ್ಮಲ್ಲಿ ಭೇದ ಇಲ್ಲ ಎಂಬುದಾಗಿ ಲೋಕಮುಖಕ್ಕೆ ನಾವು ತೋರಿಸಿಕೊಡಬೇಕು. ಅದಕ್ಕೆ ನಾನು ನಿನ್ನಲ್ಲಿ ಅಡಕವಾಗುತ್ತೇನೆ. ಇಬ್ಬರು ಒಂದಾಗಿ ನನ್ನನ್ನು ನಡುಗಿಸುವುದು ಹೆದರುವ ಪಿಂಡವೇ ಅಲ್ಲ. ಹೌದಾ? ಬೇಕಿದ್ದರೆ ಹೆದರಿಸಿ ಏನು. ಈ ಕಾರಣದಿಂದಾಗಿ ಈಗ ಸಿಟ್ಟು ಬಂದಿದೆ, ಮುಷ್ಟಿ ಬಲಿದಿದ್ದೇನೆ. ಸಮರವನ್ನು ಮಾಡಿ ನೀವು ಇಬ್ಬರು ಒಂದಾಗಿರುವಂತಹ ನಿಮ್ಮಿಂದ ನಾನು ದೊಡ್ಡವನು ಎಂದು ಹೇಳಿಸಿಕೊಳ್ಳುವ ತೀರ್ಮಾನ ಪಂಥ ಬಾಯುದ್ದಕ್ಕೆ ಗೆದ್ದು ದೊಡ್ಡವರಾಗ ನೋಡೋಣ. ಪೌರುಷವಾದವು ಫಲ ಇಲ್ಲಯ್ಯ. Oh
ವಾದವನ್ನೇ ಮುಂದಿಟ್ಟುಕೊಂಡು ನೀನು ಮುಂದೆ ಬರ್ತೀನಿ ಅಂತಾದ್ರೆ ವಾದದಲ್ಲಿ ಫಲವಿಲ್ಲ. ಎರಡೂ ಕೈಗಳನ್ನು ಮುಷ್ಟಿ ಬಿಗಿದುಕೊಂಡು ಹೋರಾಟ ಮಾಡುವಂತಹ ನಿಲುವಿನಲ್ಲಿ ಮುಂದೊತ್ತಿಕೊಂಡು ಹೋಗ್ತೀನಿ ಅಂತಾದ್ರೆ ಎರಡು ಭುಜಗಳನ್ನು ಅಲಗಿಸಿದ್ರೆ ನೀನು ಬಾಹುಬಲಿ ಆದೀತೆ ಹೊರತು ಅದಕ್ಕಿಂತ ಹೆಚ್ಚೇನಾಗ್ಲಿಕ್ಕೆ ಆಗುವುದಿಲ್ಲ. ಒಬ್ಬ ವ್ಯಕ್ತಿಯ ಯೋಗ್ಯತೆ ಅವ ಹೊರಗಿಷ್ಟಿದ್ದಾನೆ ಎನ್ನುವುದರಿಂದ ನಿರ್ಧಾರ ಆಗುವುದಲ್ಲಯ್ಯ, ಅವ ಒಳಗಿಷ್ಟಿದ್ದಾನೆ ಎನ್ನುವುದರಿಂದ. ಆದ್ದರಿಂದ ನಿನಗೆ ಜ್ಯೇಷ್ಠತನ ಎನ್ನುವುದು ನಿರೂಪಿತ ಆಗಬೇಕು ಅಂತಿದ್ರೆ ದಾರಿಯನ್ನು ನಾನು ಹೇಳುತ್ತೇನೆ. ಅಮ್ಮನೇ ಹೇಳಿದ್ದಾಳೆ, ಕಳೆದ ಕಲ್ಪದಲ್ಲಿ ಲಯವಾದಂತಹ ಜೀವರಾಶಿಗಳೆಲ್ಲ ಏನುಂಟು ಅವುಗಳನ್ನು ಮತ್ತೆ ಸೃಜಿಸಿ ಪಾಲಿಸಿ ಲಯಗೊಳಿಸಬೇಕು. ಎಲ್ಲವೂ ಮಾಡಬೇಕು ಅಂತಾದ್ರೆ ಅದು ನಮ್ಮೊಳಗೆ ಉಂಟೋ ಇಲ್ವೋ ಇರಲೇಬೇಕು. ನಿನ್ನೊಳಗೆ ಎಷ್ಟಿದೆ, ನನ್ನೊಳಗೆ ಎಷ್ಟಿದೆ ಎನ್ನುವುದನ್ನು ನಾವು ಪರಸ್ಪರ ನೋಡಿ ಬರುವ, ಶೋಧಿಸುವ. ನಿನ್ನೊಳಗೆ ನಾನು ಹೋಗಿ ನೋಡಿ ಬರ್ತೇನೆ, ನನ್ನೊಳಗೆ ನೀನು ಹೋಗಿ ನೋಡಿ ಬಾ. ನಿನ್ನಲ್ಲಿ ಹೆಚ್ಚಿದ್ರೆ ನೀನು ದೊಡ್ಡವ, ನನ್ನಲ್ಲಿ ಹೆಚ್ಚಿದ್ರೆ ನಾನು ದೊಡ್ಡವ. ಅದೇ ಶೋಧನೆಯ ಸಾಧನೆಗಳಿಗೆ ನಾವು ಮುಂದಡಿ. ಸರಿ, ಆದ ಕಾರಣದಿಂದಾಗಿ ನನ್ನನ್ನೇ ನಾನು ಪರೀಕ್ಷೆಗೆ ತೆರೆದುಕೊಂಡಿದ್ದೇನೆ. ಒಳ್ಳೆಯದು. ನನ್ನನ್ನು ಹೊಕ್ಕು ಒಳಗೆ ಏನುಂಟು ಎನ್ನುವುದನ್ನು ಕಂಡು ಒಂದು ಹೇಳು. ಒಳ್ಳೆಯದು. ನೀನು ಕಾಣು ತೋರಿಸಿಕೊಡುವುದಕ್ಕೆ ಸಿದ್ಧ ಇದ್ದಿ ಅಂತಾದ್ರೆ ಹೋಗುವುದಕ್ಕೆ ನಾನು ಸಿದ್ಧನೇ. ದಾರಿ ತೋರಿಸು. ಸರಿಯಾಯಿತು. ನನ್ನ ಉದರಸ್ಥನಾಗಿರುವ ಹರಿಸಹಿತನಾದಂತಹ ಹರ ಎರಡು ಒಂದಾಗಿದೆ. ಅದು ಹೊರಬರಲಾಗದ ಹಾಗೆ ಅಲ್ಲಿಯೇ ಕರಗಿ ಹೋಗುವಂತೆ ನವದ್ವಾರಗಳನ್ನು ದಿಗ್ಬಂಧಿಸಿದರೆ ಹೇಗೆ ಆದೀತೆ. ಆದರೆ ಒಂದು ಸಣ್ಣ ತೊಡಕುಂಟು. ನವದ್ವಾರಗಳನ್ನು ದಿಗ್ಬಂಧಿಸುವಂತಹ ಯೌಗಿಕ ಸಾಮರ್ಥ್ಯ ನಮ್ಮಲ್ಲಿಲ್ಲ. ಅಲ್ಲದೆ ಅಸ್ತಿತ್ವಕ್ಕಾಗಿ ಒಂದು ದ್ವಾರವನ್ನು ತೆರೆದಿಡಲೇಬೇಕು. ಹೀಗೆ ಮಾಡೋಣ. ನಿಕೃಷ್ಟವಾದ ಅಧೋದ್ವಾರವನ್ನು ತೆರೆದಿಡು, ಊರ್ಧ್ವ ದ್ವಾರಗಳನ್ನು ದಿಗ್ಬಂಧಿಸುವುದು. ಹರಿಯು ಒಳಗೆ ಸುತ್ತಿ ಹೊರಗೆ ಬರುವುದಕ್ಕೆ ಹಾದಿ ಕಾಣದೇ ಇದ್ದಾಗ ಆ ದ್ವಾರವನ್ನೇ ಹಿಡಿದು ಹೊರಬರುತ್ತಾನೆ. ಆ ವಿಚಾರವನ್ನೇ ಎತ್ತಿ ಆಡಿ ಬೈದು ಭಂಗಿಸುವುದಕ್ಕೆ ಒಂದು ಅನುಕೂಲವಾಗುತ್ತದೆ. ಹರಿಯ ಬರವಿನ ನಿರೀಕ್ಷೆಯಲ್ಲಿರ್ತೇನೆ. ಇಲ್ಲಿದ್ದವನ್ನೆಲ್ಲ ನೋಡಿ ಅವನಲ್ಲಿ ಹೇಳಬೇಕೆನ್ನುವ ಕಾರಣದಿಂದಲೇ ಹೊರಟು ನಿಂತಹ ಕಾಲಕ್ಕೆ ಯಾವ ದ್ವಾರವನ್ನು ನನಗೆ ಪ್ರವೇಶಕ್ಕಾಗಿ ತೆರೆದಿದ್ದಾನು ಆ ದ್ವಾರ ಈಗ ಮುಚ್ಚಲ್ಪಟ್ಟಿದೆ. ಮುಂದೇನು ಎನ್ನುವ ಹಾಗೆ ನೋಡಿದರೆ ಅದೋ ದ್ವಾರ ಒಂದು ತೆರೆಯಲ್ಪಟ್ಟಿದೆ. ಒಬ್ಬ ತನ್ನ ದೇಹದ ದ್ವಾರವನ್ನೇ ನಿಕೃಷ್ಟ ಅಂತ ಭಾವಿಸ್ತಾನೆಂತಾದರೆ ಅವಂತವನಲ್ಲಿ ನಮಗೆ ಮಾತಿಲ್ಲ. ಯಾವ ದ್ವಾರವಾದರೇನು, ಹೊರ ಹೋಗುವುದೇ ಮುಖ್ಯ. ಇಲ್ಲಿ ಕಂಡದ್ದನ್ನು ಅವನಲ್ಲಿ ಹೇಳುವುದಕ್ಕೆ ಬೇಕಾಗಿ ಅವನೇ ತೆರೆದಿಟ್ಟಂತಹ ಅದೋ ದ್ವಾರದ ಮೂಲಕವಾಗಿ ನಡೆಯಿತೇನಂತಾರೆಗಳೇ. ಪರಿಣಾಮ ಫಲಿತಾಂಶ ಕಳೆದ ಕಲ್ಪದಲ್ಲಿ ಲಯವಾದಂತಹ ಜೀವರಾಶಿಗಳೆಲ್ಲವೂ ಕೂಡ ನಿನ್ನ ಉದರದಲ್ಲಿದೆ. ಹಾಗಂತ ಯಾವುದಕ್ಕೂ ಕೂಡ ಚೇತನವಿಲ್ಲ. ಅದು ಬೀಜ ಸ್ವರೂಪ. ಮತ್ತೆ ಸ್ವಲ್ಪ ಹೊತ್ತಿನಲ್ಲಿ ನೋಡು ಹೇಗೆ ಚೇತನ ಇಲ್ಲದೆಲ್ಲ ನಿನ್ನೊಳಗಡೆ ಉಂಟು ಎನ್ನುವುದನ್ನು ಕಂಡ ಬಳಿಕ ಮುಂದೆ ಹೋದರೆ ನಿನ್ನ ಉದರದಲ್ಲಿ ಇರುವುದೆಲ್ಲವೂ ಕೂಡ ಬಂಗಾರದ ಬಣ್ಣದಿಂದ ಸುಶೋಭಿತವಾಗಿದೆ. ಏನನ್ನಿಸ್ತದೆ? ಒಳಗೊಂದು ಹೊರಗೊಂದು ನೀನು ಎನ್ನುವುದು ನನಗೆ ಅರ್ಥ ಆಯಿತು. ಬಂಗಾರದ ಬಣ್ಣದಿಂದಲೇ ಸುಶೋಭಿತನಾಗಿರುವಂತಹ ನಿನಗೆ ಹಿರಣ್ಯ ಗರ್ಭ ಎಂದು ಹೆಸರಿಟ್ಟಿದ್ದೆ. ಸಂತೋಷವಾಯ್ತು. ಗೊತ್ತಾಯ್ತಲ್ಲ, ನಾವು ಒಳಗಿನಷ್ಟೇ ಹೊರಗಲ್ಲ, ಹೊರಗಿನಷ್ಟೇ ಒಳಗೂ ಇದ್ದೇವೆ. ಹೌದೌದು, ಬೇರೆ ನೀನು ಒಳಗಡೆ. ಕೊಟ್ಟ ನಿನಗೆ ಕೊಟ್ಟನಲ್ಲ ಎನ್ನುವ ಸಂಕಟ ಬೇಡ. ನಿನ್ಗೂ ತಿರುಗಿಸಿ ಕೊಡಬೇಕು ಅಂತ ತಿರುಗಿಯ ಕೈಯ ನೇರವೇ ಕೊಡು ಆಗಲ್ವೋ? ಮತ್ತೆ ನೀನು ಕೊಟ್ಟುದಕ್ಕೆ ಒಂದು ಪ್ರತಿಯಾಗಿ ಕೊಡಬೇಕು ಎಂದು ಯೋಚನೆ. ಹೇಗದು?
ನನ್ನ ದೇಹದ ಅಧೋದ್ವಾರದಿಂದ ಬಂದೆಯಲ್ಲ. ಸರಿ, ನೀನು ಮುಂದಕ್ಕೆ ಅಧೋಕ್ಷ ಜನ. ನನಗೊಂದು ಹೆಸರಾಯ್ತು, ನಿನಗೊಂದು ಹೆಸರಾಯ್ತು. ಅಯ್ಯ, ನೀ ಕೊಟ್ಟದ್ದು ಏನೇ ಇರಲಿ, ನಾ ಕೊಟ್ಟದ್ದು ಏನೇ ಇರಲಿ, ಪರಸ್ಪರರು ಒಪ್ಪಿಕೊಂಡೆವು ಎನ್ನುವಲ್ಲಿಗೆ ಶೋಧನಾ ಮಾರ್ಗ ಇಬ್ಬರಿಗೂ ಕೂಡ ಸಾಧುವಾದದ್ದೇ. ನಾನು ಸಿದ್ಧನಾಗಿಯೇ ಇದ್ದೇನೆ. ನೀನು ಸಿದ್ಧನಾಗಿದ್ದ ಅಂದ್ರೆ ಇದೋ ಬಾಯಿ ತೆರೆದೆ ಸೇರಿಕೊಂಡೆ. ಒಳಗೆ ಹೋದಂತಹ ಅವನಿಗೆ ಅಡರಿರುವಂತಹ ಗರ್ವವೇನುಂಟು ಅದು ಹಿಡಿಯಲೇಬೇಕು. ರಾಜಸ ಗುಣಭರಿತನಾದಂತಹ ಅವನಿಂದ ಸೃಜಿಸಲ್ಪಡುವಂತಹ ಜೀವರಾಶಿಗಳಿಗೆಲ್ಲ ನಾನು ಅಪ್ಪ ಅಂತ ಹೇಳಿ, ಒಟ್ಟಿಗಿರುವವರೆಲ್ಲರೂ ಕೂಡ ನಾನು ಅಪ್ಪ ಅಂತ ಹೇಳಬೇಕು ಅಂತಾದ್ರೆ ಅದಕ್ಕೆ ಆಗ್ರಹ ಬುದ್ಧಿ ಅಂತ ಅರ್ಥ. ಅಂತಹ ಆಗ್ರಹ ಬುದ್ಧಿ ತಲೆಗೇರಿದೆ, ಅದನ್ನು ಇಳಿಸಲೇಬೇಕು ಅಂತಾದ್ರೆ ಅವನ ಮಿತಿಯಷ್ಟು ಎನ್ನುವುದವನಿಗೆ ಅರ್ಥವಾಗಲೇಬೇಕು. ಆದ ಕಾರಣವೇ ಅವ 8 ದ್ವಾರಗಳನ್ನು ಬಂಧಿಸಿದ್ದಲ್ವ. ನಾವು ಹಾಗೆಲ್ಲ ಒಳ ಹೋದಂತ ಅವನಿಗೆ ಹೊರ ಬರುವ ಪಥ ಸಿಗದ ಹಾಗೆ ದೇಹದ 9 ದ್ವಾರಗಳನ್ನು ಬಂಧಿಸಿ ಹರಿಯುದರವನ್ನು ಹೊಕ್ಕು ಅರಗಳಿಗೆ ಸುತ್ತಲೂ ದೃಷ್ಟಿ ಹರಿಸುವಾಗ ಅವಕ್ಕಾಗಿ ಹೋಗಿದ್ದೇನೆ. ಏನಿದು 1, 2, 5, 10, 100, 1000, ಲಕ್ಷ, ಕೋಟಿ 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 ಅನಂತ ಕೋಟಿ ಬ್ರಹ್ಮಾಂಡಗಳು ಹರಿಯುದರದಲ್ಲಿ ಬೀಜಸ್ವರೂಪದಲ್ಲಿ ಮೆರೆಯುತ್ತಾ ಇವೆ. ಅಷ್ಟೇ ಮಂದಿ ಬ್ರಹ್ಮಶಂಕರರು ಇದ್ದಾರೆ. ಆದರೆ ಹರಿಯನ್ನು ಅವನು ಇಲ್ಲವೇ ಇಲ್ಲ. ಇಲ್ಲ ಎನ್ನೋಣವೇ, ಪ್ರತಿಯೊಂದು ವಸ್ತು ವಿಷಯದಲ್ಲಿಯೂ ಹರಿಯ ತಾದಾತ್ಮ್ಯ ನನಗೆ ಭಾಸವಾಗುತ್ತಾ ಉಂಟು. ಹಾಗಿದ್ದರೆ ಯೋಚನೆ ಮಾಡಿ 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 ಒಂದು ತೀರ್ಮಾನಕ್ಕೆ ಬರಲಾಗಿದೆ. ಹರಿ ಎನ್ನುವನು ಕೇವಲ ನನ್ನ ಜೊತೆಗಿರುವಂತಹ ಓರ್ವ ವ್ಯಕ್ತಿಯಲ್ಲ. ಹರಿ ಎನ್ನುವುದು ಒಂದು ತತ್ವ, ಒಂದು ಸತ್ವ. ಅದೇ ಈ ಬ್ರಹ್ಮಾಂಡದ ಆದಿಮೂಲ ವಸ್ತು. ಅಂದರೆ ಈ ಮಹಾಮಹಿಮನನ್ನು, ಅಚ್ಯುತನನ್ನು, ಅನಂತನನ್ನು, ಅಮೋಘನನ್ನು, ಅಪ್ರಮೇಯನನ್ನು ಯಕಶ್ಚಿತ್ತೊಂದು ಹಿರಿತನವನ್ನು ಬಯಸಿ ಬೈದೆ, ಭಂಗಿಸಿದೆ, ನಿಂದಿಸಿದೆ ಎನ್ನುವಂತಹ ಪಶ್ಚಾತ್ತಾಪ ನನಗಾಗುತ್ತಾ ಉಂಟು. ಈ ಪಾಪಕ್ಕೆ ಪರಿಮಾರ್ಜನವಾಗಬೇಕು. ನಮೋಸ್ತುರಂತಾಯ ಸಹಸ್ರಮೂರ್ತಯೇ ಸಹಸ್ರಪಾದ ಕಿಶೋರವಾಹವೇ ಸಹಸ್ರನಾಮೆ ಪುರುಷಾಯ ಶಾಸತೆ ಸಹಸ್ರ ಕೋಟಿ ಯುಗಧಾರಿಣೇ ನಮಃ. ಆಹಾ, ಇಲ್ಲಿ ಎಷ್ಟು ಹಲವಿಯೋ ಪ್ರಯೋಜನವಿಲ್ಲ. ಇಲ್ಲಿಂದ ಹೊರ ನಡೆದು ಹರಿಯನ್ನು ಪ್ರತ್ಯಕ್ಷವಾಗಿ ಕಂಡು ಕೈ ಮುಗಿದು ಕಾಲಿಗೆರಗಬೇಕು. ಹೀಗಾಗಿ ಹೊರ ಹೋಗುವುದಕ್ಕೆ ಹಾದಿಯನ್ನು ಹುಡುಕುತ್ತಾ ಸಂಚರಿಸಿದರೆ ಮೇಲನ ಎಲ್ಲ ದ್ವಾರಗಳು ದಿಗ್ಬಂಧಿಸಲ್ಪಟ್ಟಿವೆ. ಕೆಳಗಿಳಿದು ನೋಡಿದರೆ ಅಲ್ಲೂ ಎಡೆಯಿಲ್ಲ. ಅರ್ಥವಾಯಿತು, ಹರಿ ನನ್ನನ್ನು ತನ್ನೊಳಗೆ ಬಂದಿಯಾಗಿಸಿಕೊಂಡಿದ್ದಾನೆ. ಈ ಬಂಧ ವಿಮೋಚನವಾಗಬೇಕು ಎಂದಿದ್ದರೆ ಆದಿಮಾಯಾದೇವಿಯ ಕಾರುಣ್ಯ ಬೇಕು. ಓ ತಾಯೇ ಆದಿಮಾಯೇ, ನನ್ನನ್ನು ಕಾಯೇ. ಜಯ 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 ಜಯ. ಏನದು? ಗುಣ, ಅಮ್ಮನಿಂದ ಅನುಗ್ರಹಿತವಾದ ನನ್ನೊಳಗಿರುವಂತಹ ಸಾತ್ವಿಕ ಗುಣ, ಮೊದಲೇ ಸೇರಿದಂತಹ ಹರನಲ್ಲಿರುವಂತಹ ತಾಮಸ ಗುಣ, 3 ಗುಣಗಳು ತ್ರಿಗುಣಗಳು ನನ್ನೊಳಗಡೆ ಸೇರಿಕೊಂಡ ಕಾರಣ ದೇಹಕ್ಕೆ ಜಾಡ್ಯಾವರಿಸಿದ. ಮುಂದೇನು ಎನ್ನುವ ಹಾಗೆ ಅಮ್ಮನನ್ನು ಧ್ಯಾನಿಸಿದಾಗ ಆಲದ ಎಲೆಯೊಂದು ತೇಲಿ ಬರುತ್ತಾ ಇದೆ. ಈ ಆಲದೆಲೆಯ ಮೇಲೆ ಬಾಲ ಮುಕುಂದನಾಗಿ ಎಡಕಾಲ ಹೆಬ್ಬೆರಳನ್ನು ಬಾಯಲ್ಲಿಟ್ಟುಕೊಂಡು ಪವಡಿಸಬೇಕು ಎನ್ನುವಂತಹ ನಿರ್ಧಾರವನ್ನು ಮಾಡಿದ್ದೇನೆ. ಯಾಕೆ ಎಡಕಾಲ ಹೆಬ್ಬೆರಳನ್ನು ಬಾಯಲ್ಲಿರಬೇಕು?
ಕಾಲ ಹೆಬ್ಬೆಳನ್ನು ಬಾಯಲ್ಲಿಟ್ಟುಕೊಂಡು ಮಲಗುವುದೇಕೆ? ಹೀಗೊಂದು ಪ್ರಶ್ನೆ ನಾಳೆ ಬ್ರಹ್ಮನಿಂದ ಸೃಷ್ಟಿಯಾಗುವಂತಹ ಜೀವರಾಶಿಗಳಿಗೆ ಹುಟ್ಟಕೂಡದು ತಾನೆ. ಆದ್ದರಿಂದಲೇ ನಡೆ ಮತ್ತು ನುಡಿ ಒಂದೇ ಆಗಿರಬೇಕೆನ್ನುವಂತಹ ಪರಮ ಸತ್ಯ ವಿಧಾತನಿಂದ ಸೃಷ್ಟಿಗೊಳಪಡುವಂತಹ ಪ್ರತಿಯೊಂದು ಜೀವರಾಶಿಗಳು ತಿಳಿದುಕೊಳ್ಳಲಿ ಎನ್ನುವಂತಹ ಭಾವದಿಂದಲೇ ಕಾಲ ಹೆಬ್ಬೆರಳನ್ನು ಬಾಯಲ್ಲಿಟ್ಟುಕೊಂಡು ವಟಪತ್ರಶಾಹಿಯಾಗುತ್ತೆ. ಭಕ್ತಿಯೊಳಗಿರುವ ಅಚ್ಚರಿಯಾದುದೇನೆಂದೇ ಸುರತ ವೈಶ್ಯರು ಲಾಲಿಸಿ ಹರಿಕೀರ್ತನೆಯನ್ನು ಮಾಡುತ್ತಾ ಆತನ ಉದರದೊಳಗೆ ಗೋಚರವಾದ ಬೆಳಕನ್ನೇ ಹಿಡಿದು ಹೊರಬಂದವನು ನೋಡುತ್ತೇನೆ. ಅವನ ನಾಭಿಯಿಂದ ಮೇಲೆದ್ದಂತಹ ಕಮಲ ಪುಷ್ಪದ ಕರ್ಣಿಕೆಯಲ್ಲಿ ಕುಳಿತುಕೊಂಡಿದ್ದೇನೆ. ಇದೇ ವೇಳೆಯಲ್ಲಿ ಮತ್ತೆ ಶಿರಗಳು 4 ಮೂಡಿ ಬಂದು ನಾನು ಪಂಚವದನನಾದ. ಇದೆಲ್ಲವೂ ಹರಿಮಹಿಮೆ ಎನ್ನುವುದು ಸ್ಪಷ್ಟ. ಹೀಗಾಗಿ ಅವನ ಹಿರಿತನಕ್ಕೆ ಕೈಮುಗಿದು ಕಾಲಿಗೆರಗೋಣವೆಂದತ್ತ ನೋಡಿದೆ. ಮತ್ತೊಂದು ಚೋದಿಗವನ್ನೇ ಕಾಣುತ್ತಾ ಇದ್ದೇನೆ. ಈ ಅಪಾರವಾದಂತಹ ಜಲರಾಶಿಯ ಮೇಲೆ ತೇಲುತ್ತಾ ಇದೆ ಒಂದು ಆಲದ ಎಲೆ. ಅದಕ್ಕೆ ಹೊಂದಿಕೊಳ್ಳುವಂತೆ ತನ್ನ ದೇಹವನ್ನು ಕುಣಿಸಿ ಪುಟ್ಟ ಬಾಲ ಮುಕುಂದನಾಗಿ ಎಡಗಾಲ ಹೆಬ್ಬೆರಳನ್ನು ಬಾಯೊಳಗಿರಿಸಿಕೊಂಡು ತನಗೆ ಆದಿ ಮಧ್ಯ ಅಂತ್ಯಗಳಿಲ್ಲವೆನ್ನುವುದನ್ನು ಸಂಕೇತಿಸುತ್ತಾ ಮುಗುಳ್ನಗೆಯೊಂದಿಗೆ ಸುಖನಿದ್ದೆಯಲ್ಲಿದ್ದಾನೆ. ಈತನ ದರ್ಶನವಾಗುತ್ತಲೇ ಧನ್ಯತಾಭಾವ ನನಗೆ ಮೂಡಿದೆ. ಇವನನ್ನೀಗಲೇ ಎಚ್ಚರಗೊಳಿಸಿದರೆ ಅವನ ನಿದ್ರಾಭಂಗದ ದೋಷವು ನನಗೆ ತಟ್ಟಿಯಿತಾದ್ದರಿಂದ ಭಗವಂತನಾದ ಈತನನ್ನು ಸ್ಮರಿಸುತ್ತಾ ಕಾಯುತ್ತಿರುತ್ತೇನೆ. ಓಂ ನಮೋ ಭಗವತೆ ವಾಸುದೇವಾಯ.
ಜಲರಾಶಿ ಈ ಮತ್ತೆ ನಾನು ಇದ್ದೇನೆ. ಎಲ್ಲಿಂದ ಬಂದದ್ದು ತಿಳಿಯಬೇಕು. ಅದಕ್ಕಾಗಿ ಶೋಧನೆ ನಿನ್ನ ಮೇಲೆ ಹೆಜ್ಜೆ ನೀಡುತ್ತಾ ಬೇಡಿದ್ದೇನೆ. ನನಗೆ ಗೊತ್ತಿಲ್ಲ. ಎಲ್ಲಿಗೆ ಹೋಗೋದು ಅದು ಗೊತ್ತಿಲ್ಲ. ನೀನೆಲ್ಲಿಂದ ಬಂದದ್ದು ಗೊತ್ತಿಲ್ಲ. ಎಲ್ಲಿಗೆ ಹೋಗುವುದು ಗೊತ್ತಿಲ್ಲ. ಇಬ್ಬರು ಗೊತ್ತಿಲ್ಲದವರಾಗಿ ಹೋಗಿದ್ದೇವೆ. ಒಳ್ಳೆದಾಯ್ತು. ಒಳ್ಳೆದಾಯ್ತು. ನಾವಿಬ್ಬರು ಜೊತೆಯಾಗಿ ಇರುವ. ಅದಾಗುವುದಿಲ್ಲ. ಯಾಕೋ ಪರಿಚಯ ಇಲ್ಲದವರ ಜೊತೆ ನಾನು ಬರುವುದಿಲ್ಲ. ಸಂಬಂಧ ಮಾಡುವ. ಯಾವ ರೀತಿಯ ಸಂಬಂಧ? ಸಂಬಂಧ ಪರೀಕ್ಷೆ ಆಗ್ಬೇಕು. ಪರಿಚಯ ಆಗಬೇಕು. ಪರೀಕ್ಷೆ ಆದ್ಮೇಲೆ ಸಂಬಂಧ. ಪರೀಕ್ಷೆ ಯಾವ ಪರೀಕ್ಷೆ? ನಾನೇ ಪರೀಕ್ಷೆ ಮಾಡ್ತೇನೆ. ಆದಿತ್ತು ನನಗಿಂತ ಸ್ವಲ್ಪ ಚಿಕ್ಕವ ನೀನು. ಮಾತ್ರವಲ್ಲ ಹತ್ತಿರದಲ್ಲಿ ಇರ್ಬೇಕೆಂಬಂತ ಒಂದು ಆಸೆ. ಹತ್ತಿರ ಈಗ ಬಹಳ ದೂರದಲ್ಲಿದ್ದೇ ಹೇಗೆ? ಹಾಗಲ್ವಾ? ಮತ್ತೆ ಇನ್ನು ಮುಂದೆಯೂ ಹತ್ತಿರದಲ್ಲಿಯೇ ಇರಬೇಕು ಎಂಬಂತ ಆಸೆ. ನಿನ್ನನ್ನು ಕರೆಯುವುದು ಹೇಗೆ ಬಲ್ಲೆ? ಹೇಗೆ? ನನಗೂ ಹಾಗೆಯೇ. ಏನೋ ನಿನ್ನನ್ನು ಕಂಡ ತಕ್ಷಣವೇ ಒಂದು ರೀತಿಯ ಗೌರವ ಹೆಚ್ಚಾಗುತ್ತಾ ಇದೆ. ಹಾಗಾಗಿ ಇನ್ನು ಮುಂದಕ್ಕೆ ನೀನು ನನಗೆ ಅಡ್ಡು. ಇದೆಂತದ್ದು? ಸಂಬಂಧ ಆದ ಕ್ಷಣವೇ ಹೊಸ ಅನುಭವ, ಬದಲಾವಣೆ. ಹೌದು. ಈಗ ಅರ್ಥವಾಯ್ತು. ಏನು? ಇದು ಹಸಿವೆ. ಸೊಂಟದಿಂದ ಮೇಲೆ ಮಧ್ಯಪ್ರದೇಶದಲ್ಲಿ ಒಂದು ರೀತಿಯ ಸದ್ದು ಕುರುತರು ಚುರುಚುರು ಎನ್ನುವ ಹಾಗೆ ಹಸಿವೆ ಅಂತ ಆಯ್ತು. ಹಸಿವೆಯನ್ನು ನಿವಾರಿಸುವ ಬಗ್ಗೆ ಹೇಗೆ ಕಾಣುತ್ತಾ ಇದೆ? ವಿಶಾಲವಾದಂತ ಜಲರಾಶಿ. ಜಲರಾಶಿಗೆ ಒಂದು ಮೇಲೆ ಬರ್ತವೆ ಜಲಚರ ಪ್ರಾಣಿಗಳು. ಒಂದೊಂದು ಚಿರನೆಯದು ತಿನ್ನು.
ಬಂದಿದ್ದೇವೆ. ಬಂದೆವು. ಏನಾದ್ರೂ ಸಿಕ್ಕಿತಾ? ಆಗಲಿಂದ ಹುಡುಕಾಡುದು ಏನು ಸಿಗುದಿಲ್ಲ. ಏನೂ ಇಲ್ವಾ? ಆಹಾ, ಹುಡುಕತ್ತಾ ಇರೋ. ನಿನಗೆ ಸಿಕ್ಕಿತಾ? ನನ್ನ ಕಣ್ಣಿಗೆ ಬಿದ್ದಿದೆ. ನೀನಲ್ವಾ ಕಣ್ಣಿಗೆ ಬಿದ್ದು ತೆಗೆದು ಮತ್ತೆ ದೂರ ಹೋಗುದಂತ ತೆಗಿತೇನೆ ಬಾ. ಕಣ್ಣಿನೊಳಗೆ ಬಿದ್ದದ್ದಲ್ವಾ? ಮತ್ತೆ ಎಲ್ಲಿಗೆ? ಕಾಣುವುದಕ್ಕೆ ಸಿಕ್ಕಿತು. ಕಾಣುವುದಕ್ಕೆ ಸಿಕ್ಕಿತಾ? ಓಹೋ, ದೂರದಲ್ಲೇ ನೀರ ಮಧ್ಯ ಅರಳಿದ ಕರೆಯುವುದು ಕಮಲ ಅಂತ ಹೇಳಿದೆ. ಎಲ್ಲಿಟ್ಟು ಅದು ನಮಗೆ ಕಮಲ ಸಾಕಾಗುತ್ತೆ. ಅದು ತಿನ್ನುವುದಾ? ಕಮಲ ಮಾತ್ರ ಅಲ್ಲವಾ? ಕಮಲದ ಮೇಲೆ ಬೆಳ್ಳಗೆ ಬೆಳ್ಳಗೆ ಇರುವಂತ ಕೀಟ. ಕೀಟವ ಸಾಕಾಗಿತ್ತ ನಮಗೆ? ಸಿಕ್ಕಿದ್ದಷ್ಟೇ. ಹೌದಾ? ನೋಡಿದ್ಯಾ? ನಾನು ನೋಡಿದ್ದೇನೆ. ನೀನು ನೋಡಿದ ಮೇಲೆ ನಾನು ನೋಡಬೇಕು ಅಂತ ಹೇಳ್ತಾನೆ. ನೋಡ್ಬೇಕಾ? ನೀನು ತೋರಿಸಿದ್ಯಾ? ತಿರುಗುವುದಕ್ಕೆ ಹೇಳಿದೆ. ಎಲ್ಲಿಟ್ಟು ಕೀಟ ಕಾಣುವುದಿಲ್ಲ. ನಾನು ತಿರುಗೋದಕ್ಕೆ ಹೇಳಿದ್ದೇನೆ, ಆದ್ರೆ ಸುತ್ತು ಜಾಸ್ತಿ ಆಗಬೇಕಂತ ಹೇಳಿದ್ದೇನೆ. ಸುತ್ತು ಜಾಸ್ತಿ ಆಯ್ತಾ? ಹೆಚ್ಚಾಯ್ತು. ತಿರುಗಿದ ಮೇಲೆ ಇಲ್ಲೇ ಬಂದು ನಿಲ್ಬೇಕಲ್ಲ? ಹಾಗಲ್ವಾ? ಮತ್ತೆ ಹೇಗೆ? ಅರ್ಧ 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 ಅದು ತಿರುಗಿದೆ. ಸಿಗಬೇಕು. ಯಾರೋ ಹೊಡೆದದ್ದು ಹಿಂದೆ ಹೊಡೆದದ್ದು ಮುಂದೆ ಹೊಡಲಿಕ್ಕೆ ಆಗುದಿಲ್ವ? ಎಲ್ಲಿದ್ದಾನವ? ಸಿಗಬೇಕು ನನಗೆ. ಪಾಪಿ ಎಲ್ಲ ತಮ್ಮ ಇಲ್ಲಿ ಪೆಟ್ಟು ಬಿದ್ದ ಬಿಸಿಲಾಗಿದೆ. ನೀವು ತಮ್ಮ ತಗೊಳ್ತಿದ್ದಾರೆ. ಹೌದಾ? ಮತ್ತೆ ಬಿತ್ತ? ಹೌದು, ಎಲ್ಲ ಬಿತ್ತ. ಎಷ್ಟು ಪೆಟ್ಟು ದೇವ್ರೆ ತಮ್ಮ. ಓ, ಹೀಗಾಗಿರಲಬಹುದು. ಹೇಗೆ? ಅಪ್ಪಿತಪ್ಪಿ ನಿನಗೆ ಬಿದ್ದಿರಬಹುದು. ನನಗೆ ಬಿದ್ದದ್ದು? ಎಂತದ್ದು ಬಿದ್ದದ್ದು? ಕೊಟ್ಟದ್ದು ನಾನೇ. ಕೊಟ್ಟದ್ದು ನೀನ? ಯಾಕೆ ಕೊಟ್ಟೆ? ಪ್ರಾಣಿ ಸಿಕ್ಕಿತು, ಬಿಡಬಾರ್ದು ಎನ್ನುವ ಕಾರಣಕ್ಕೆ ಬೇಕಾಗಿ ಕಣ್ಣು ಮುಚ್ಚಿ ಗಟ್ಟಿಯಾಗಿ ಹಿಡಿದು 4 ಕೊಟ್ಟೆ. ನೀನು ಬೇಕು ಅಂತ ಕೊಟ್ಟದ್ದಲ್ಲ, ಬಹುಶಃ ತಪ್ಪಿ ಕೊಟ್ಟದ್ದಾಗಿರ್ಬೋದು. ಯೋಚಿಸಬೇಡ. ಎಲ್ಲಿಟ್ಟು ಅಬ್ಬಬ್ಬ, ಏನು ಬೊಬ್ಬೆ, ಏನು ಭೀಕರಾಕೃತಿ! ಹಿಡಿದು ನುಂಗುವುದಕ್ಕಾಗಿ ಅಬ್ಬರಿಸಿಕೊಂಡು ಬರುತ್ತಾ ಇದ್ದಾರೆ. ಹೇಳೋಣವೆಂದರೆ ಹರಿಗೋನಿದ್ದೆ. ಏಕಾಂಗಿಯು ಭೀತನೂ ಅನಾಥನೂ ಆದ ನನ್ನನ್ನು ಆ ಆದಿಮಾಯಾದೇವಿಯೇ ಕಾಪಾಡಬೇಕು. ಓ ತಾಯೇ ಆದಿಮಾಯೇ, ಜಯ 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 ಜಯ.
ಇದೋ ಪ್ರತ್ಯಕ್ಷಳಾಗಿದ್ದೇನೆ. ಧನ್ಯನಾದೆ. ನಿನ್ನನ್ನು ಕಂಡಾವಾಗ ತಾನು ನಡುಗುತ್ತಾ ಇದೆ, ಕಣ್ಣೀರು ಕಪಾಲದಲ್ಲಿ ಧಾರಾಕಾರವಾಗಿ ಸುರಿಯುತ್ತಾ ಇದೆ. ಕಷ್ಟವಂತೇ ಮಗನೇ, ಯಾರಿಂದ ಯಾವ ರೀತಿಯಾಗಿ ತಿಳಿಸು, ಪರಿಹರಿಸಿಕೊಡ್ತೇನೆ. ಅಮ್ಮ, ಹರಿಗೂ ನನಗೂ ಜಿಜ್ಞಾಸೆ ಒಂದು ಮೂಡಿ ಬಂತು. ಪಂಥದಂತೆ ಅವನ ದೇಹವನ್ನು ಹೊಕ್ಕು ಹೊರಬಂದು ಕಾಣುತ್ತೇನಮ್ಮ. ಇಬ್ಬರು ದೈತ್ಯ ಶರೀರಿಗಳು ಕೆಂಗಣ್ಣನ್ನರಳಿಸಿಕೊಂಡು ನೀಳವಾದ ನಾಲಿಗೆಯನ್ನು ಹೊರಚಾಚಿ ಹೊರದಾಡೆಗಳನ್ನು ಮಸೆಯುತ್ತಾ ಒಬ್ಬಿರಿದುಕೊಂಡು ನನ್ನನ್ನು ಹಿಡಿದು ನುಂಗುವುದಕ್ಕಾಗಿ ಹಟ್ಟಿಸಿಕೊಂಡು ಬರುತ್ತಿದ್ದಾರೆ. ಆ ವೇಳೆಯಲ್ಲಿ ಸಹಾಯಕ್ಕಾಗಿ ಹರಿಯ ಸನಿಹಕ್ಕೆ ಹೋದೆ. ಅವನಿಗೂ ಅಪಾರವಾದಂತಹ ರೀತಿ ಆವರಿಸಿದೆ. ಏಕಾಂಗಿಯು ಭೀತನು ಅನಾಥನೂ ಆದ ನನ್ನನ್ನು ನೀನಲ್ಲದೆ ಪೊರೆಯುವವರಿಲ್ಲ ತಾಯೇ, ಕಾಪಾಡು. ಮರುಗಬೇಡ ಮಗನೇ. ಅಮ್ಮ, ಆದಿಮಾಯಿಯಾದಂತ ನಾನೇ ಯೋಗಮಾಯಿಯಾಗಿ ಶ್ರೀಹರಿಯನ್ನು ಸೇರಿದ ಕಾರಣವಾಗಿ ಆತ ಯೋಗ ನಿದ್ರೆಯಲ್ಲಿದ್ದಾನೆ. ಈ ಕೂಡಲೇ ಆತನನ್ನು ಬಿಟ್ಟು ದೂರ ಸರಿಯುತ್ತೇನೆ. ಎದ್ದಂತ ಹರಿಯು ದುಷ್ಟರನ್ನು ವಧಿಸಿಕೊಡ್ತಾನೆ. ಕಳ್ಳರ ವಧೆಗೆ ಬೇಕಾಗಿ ಈ ಚಕ್ರವನ್ನು ಆತನ ಬಳಿಯಲ್ಲಿರಿಸು. ಅಮ್ಮ, ಹರಿಯು ಎಚ್ಚರಗೊಂಡು ಆ ದುರುಳರನ್ನು ವಧಿಸುವವರೆಗೆ ನಾನೆಲ್ಲಿರುವುದು? ಚಿಂತೆಯನ್ನು ಬಿಡು ಮಗನೇ, ನಾವೀ ಕಮಲದ ಲಾಳದಲ್ಲಿ ಅಡಗಿರು. ನಿನಗೆ ಶುಭವಾಗಲಿ. ಮರುಕ್ಷಣದಲ್ಲಿ ಕೈಗೆ ಆಯುಧವೊಂದು ಸೇರಿಕೊಂಡಿದೆ. ಏನೋ ಘಟನೆ ನಡೆಯಲಿಕ್ಕುಂಟು ಅಂತ ಸ್ಪಷ್ಟ ನಿರೀಕ್ಷೆಯಲ್ಲಿರ್ತೀನಿ. ಪರಿಣಾಮದಲ್ಲಿ ಏನು ಕೇಳಬೇಕಿತ್ತು ಅದನ್ನಷ್ಟು ಏರು ಸ್ವರದಲ್ಲಿ ಯಾಕೆ ಕೇಳಿದ್ದು ಅಂತಲೇ ಗೊತ್ತಾಗುವುದು. ಸ್ವಭಾವ ಹಾಗೆ ಉಂಟು. ನಮ್ಮ ಸ್ವರವೇ ಹಾಗೆ. ಒಳ್ಳೆಯದು ಒಂದು ಅಷ್ಟೇ. ಕರ್ಯ ಎಂತದ್ದು? ನನ್ನನ್ನು ಕರ್ತದಲ್ಲ, ನಿನ್ನನ್ನು ಕರ್ತದ ಕರಿಯ ಅಂತ. ನಿನ್ನನ್ನು ಕಪ್ಪು ಕಪ್ಪು ಕಪ್ಪಿದ್ದ ಕಾರಣ ಕರಿಯ ಅಂತ ಕರೆದದ್ದು. ಸರಿ, ಕಿರುನಗೆಯನ್ನು ಬೀರುತ್ತಾ ಇದ್ದೆ. ಯಾಕೋ ನಗಾಡುದು? ಒಂದು ಕಾರಣ ಬೇಕಾ ಬೇಡವಾ? ಕಾರಣವಿಲ್ಲದೆ ಯಾವುದನ್ನು ಮಾಡಬಾರದು ಎಂಬುದಾಗಿ ನಮಗೆ ಗೊತ್ತುಂಟು. ಒಳ್ಳೆಯದು. ಹಾಗಾಗಿ ಯಾರು ನೀನು? ಯಾಕೆ ನಗೋದು? ಏನು ಮಾಡೋದು? ಹೇಳ. ನಿನಗೆ ಉತ್ತರ ಕೊಡಬೇಕು. ಬಾಯಿ ತೆರೆದ ಸಂದರ್ಭ. ಅವ ಏನನ್ನೋ ಹುಡುಕ್ತಾ ಇದ್ದಾರಲ್ಲ. ಹೌದು. ಅದೆಂತದ್ದು? ಅದೇ ಸ್ವರ. ಸ್ವರವ? ನಿನ್ನದ್ದು ಹೆಚ್ಚಾಯ್ತು. ಹೆಚ್ಚಾಯ್ತಾ? ಕಡಿಮೆ ಮಾಡುವ. ನಾನು ಹುಡುಕುತ್ತಿರುವುದು ಬೇರೆ ಯಾವುದನ್ನು ಅಲ್ಲ. ಒಂದು ಪ್ರಾಣಿಯನ್ನು
ಪ್ರಾಣಿಯನ್ನು ಹುಡುಕುತ್ತಾ ಇಲ್ಲಿವರೆಗೆ ಬಂದವರು ನಾವು. ಆ ಪ್ರಾಣಿ ಎಲ್ಲಿತ್ತಯ್ಯ? ಆ ಪ್ರಾಣಿ ಹಿಂದೆ ಇತ್ತು. ಆಗ ಹಿಂದೆ ಇದ್ದದನ್ನು ಹಿಂದೆ ಹುಡುಕ್ಬೇಕಷ್ಟಲ್ಲದೆ ಹಿಂದೆ ಇದ್ದದನ್ನು ಮುಂದೆ ಯಾಕೆ ಹುಡುಕುವುದು? ಅದು ಹಾಗಲ್ಲ. ಮತ್ತೆ ನಾವು ಓಡಿಸಿದ್ದು ಹಿಂದೆಯಿಂದ, ಅದು ಓಡಿದ್ದು ಮುಂದೆಯಿಂದ. ಓಡಿಸುವುದು ಯಾವಾಗಲೂ ಹಿಂದೆಯಿಂದಲೇ, ಮುಂದೆಯಿಂದ ಓಡಿಸಿದ್ರೆ ಹಿಂದೆ ಹೋಗುದಿಲ್ಲ. ಆಹಾ, ಮತ್ತೆ ನಾವು ಓಡಿಸುವಾಗ ಮುಂದೆ ಓಡಿತು. ಹಿಂದಿನಿಂದ ಓಡಿಸುವಾಗ ಮುಂದೆ ಹೋಯಿತು. ಹೌದು. ಅದಕ್ಕೆ ನೀವು ಅದಕ್ಕಿಂತ ಮುಂದೆ ಹೋಗುದಲ್ಲ, ಹಿಂದೆ ಹೋಗ್ಬೇಕು. ಹಿಂದೆ ಹೋಗಿ ಒಮ್ಮೆ ಅದೆಂತದ್ದು ಮೇಲೆ ಬಿದ್ದರೆ ಅದರದ್ದು? ಆಹಾ, ಮತ್ತೆ ಹಿಡ್ಕೊಳ್ಳುವ ಅಂತ ಮುಂದೆ ಹೋದದ್ದು. ನೀವು ಅದರ ಮುಂದೆ ಹೋದಾಗ ಅದು ಹಿಂದೆ ಹೋಗುದಿಲ್ವಾ? ಹಾಗಲ್ವಾ, ಮತ್ತೆ ಒಂದು ಹೆಜ್ಜೆ ಮುಂದೆ ಹೋಗಿ ಹಿಡ್ಕೊಳ್ಳುವ ಅಂತ. ಓ, ಕೈ ಹಾಕಿದ್ದು. ಕೈ ಹಾಕಿದ್ದು ಒಳ್ಳೆಯದು. ಸಿಗಲಿಲ್ಲ. ಕೈ ಅದಕ್ಕೆ ಹಾಕಬೇಕಿತ್ತು. ಅದಕ್ಕೆ ಹಾಕಿದ್ದು ತಪ್ಪಿಸಿ ಓಡಿ ಹೋಯ್ತು. ಜಾರಿಕೊಂಡಿದ್ದ. ಯಾರು ಎಲ್ಲಿ ಹೋಯ್ತು? ಎಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ. ಓಡಿಸಿದೆವು. ಬಂದು ತಲುಪಿದ್ದು ಇಲ್ಲಿಗೆ. ಇಲ್ಲಿ ನೋಡಿದ್ರೆ ನೀನೊಬ್ಬ ಕೂತಿದ್ದಿ. ಸರಿ. ಹಾಗಾಗಿ ಕೇಳ್ತಾ ಇದ್ದೇನೆ, ಏನು? ತೋರು ಬೇಗ. ಮೊದಲು ಕಂಡ ಓರನೆಲ್ಲಿ ಹೋದ? ತೋರು ಅಂತ ಹೇಳುವಂತಹ ನೀವ್ಯಾರು ಅಂತಾಗಬೇಕು. ಶೂರರು, ರಣ ಗಂಭೀರರು. ಹೌದು ಪುಣ್ಯಾತ್ಮ. ಧೀರರು, ಶೂರರು, ರಣಗಂಭೀರರು. ನಿಮ್ಮದ್ದಾದಂತಹ ನಿಲುವನ್ನು ನೋಡುವಾಗ ನಿನ್ನ ಅಡಿ ನೋಡಿದೆ, ಅವನ ಮುಡಿ ನೋಡಿದೆ, ಆಗಲೇ ಅರ್ಥೈಸಿಕೊಂಡೆ ಏನು ಅಂತ. ಸಾಮಾನ್ಯರಲ್ಲ ನೀವು ಎನ್ನುವ ಹಾಗೆ. ವಿಲಕ್ಷಣಾಡಂಬರದ ನಿಮ್ಮ ವಿಳಂಬಿತವಾದಂತಹ ಚಲನೆ, ಬೀಸು ಕೈಗಳು, ನೆಟ್ಟವಾದಂತಹ ನೇರ ನೋಟ, ಲೆಕ್ಕಾಚಾರದ 2-3 ಮಾತುಗಳು, ಇವುಗಳಿಂದಲೇ ಸಾಮಾನ್ಯ ವ್ಯಕ್ತಿತ್ವದವರಲ್ಲ ನೀವು ಎನ್ನುವುದು ಅರ್ಥವಾಯಿತು. ಈ ನೀರ ಮಧ್ಯದಲ್ಲಿ ಒಬ್ಬನೇ ಇದ್ದಂತಹ ನನಗೆ
ಯಾರು ಅಂತ ಯೋಚನೆ ಮಾಡ್ತಾ ಇದ್ದಂತಹ ನನಗೆ ಜೋಡು ಸಿಕ್ಕಿತು ಎನ್ನುವಂತಹ ಸಂತೋಷ. ಏನು ಅದೆಂತದ್ದು ಜೋಡು? ನಮಗೆ ಅರ್ಥ ಆಗದ್ದೆಲ್ಲ ಹೇಳ್ಬೇಡ ಆಯ್ತಾ? ಅದ್ರಲ್ಲಿ ಅರ್ಥ ಆಗದೆ ಇರುವುದದ್ದು ಮತ್ತೆ ಜೋಡು ಅಂತ ಹೇಳಿದ್ರೆ ಎಂತದ್ದು? ಜೋಡು ಅಂದ್ರೆ ಜೊತೆ. ಜೊತೆಯಾ? ಹೌದೌದು. ಓಹೋ. ಒಬ್ಬನೇ ಇದ್ದವನು ನಾನು, ನನಗೆ ನೀವಿಬ್ಬರು ಜೋಡಾದಿರಿ. ನನಗೆ ಜೋಡಾದುದನ್ನು ನೋಡುವಾಗ ಸಂತೋಷ ಆಗದೆ ಇರ್ತದ ಹೇಳು? ಜತೆ ಅಂತ ಹೇಳು ಪುಣ್ಯ. ಹೌದಯ್ಯ. ಮತ್ತೆ ಮತ್ತೆ ಜೋಡು ಜೋಡು ಅಂತ ಯಾಕೆ? ಭೂರಿ ತೋಷವಂತೆ. ಅದೆಂತದು? ಎಂತದು ಭೂರಿ ಅಂತ ಹೇಳಿದ್ರೆ? ಭೂರಿ ಅಂದ್ರೆ ತುಂಬಾ, ತುಂಬಾ ತುಂಬಾ ಅಂದ್ರೆ ಬಹಳ, ಬಹಳ ಅಂದ್ರೆ ಹೆಚ್ಚು. ಓ ಅಷ್ಟೆಲ್ಲ ಉಂಟಲ್ಲ? ಹೌದೌದು. ನಮಗೆ ಗೊತ್ತೇ ಇಲ್ಲ. ಆದ್ದರಿಂದಲೇ ಮತ್ತೆ ಮತ್ತೆ ಹೇಳಿದ್ದು ನಾನು. ನನ್ನ ಜೊತೆ ಮಾತುಕತೆ, ತನ್ಮೂಲಕ ಇಲ್ಲ ವ್ಯಥೆ, ಜೊತೆಯಾಗಿದ್ದುಕೊಂಡು ಈ ಪಥದಲ್ಲಿ ಬಂದ್ರಲ್ಲ ಎನ್ನುವುದರಿಂದಲೇ ತೋಷವಂತೆ. ಅಯ್ಯ ನಾನ್ ಕೇಳ್ತೇನೆ, ಏನು ವೀರಲ್ಲಿ ಯಾಕೆ ಕಿರುನಗೆಯನ್ನು ಎನ್ನುವಂತಹ ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಹೇಳ್ತೇನೆ. ಹೇಗೆ ನಿಮಗೆ ಗಟ್ಟಿ ಮಾತಾಡುವುದು ಸ್ವಭಾವವೋ, ಕಿರುನಗೆ ನನಗೆ ಸ್ವಭಾವ. ಯಾಕೆ ಅದು ಹಾಗೆ? ನಗುವಿನಲ್ಲಿ ಬಹಳ ವಿಧ ಇದೆ. ಸುಹಾಸ, ಮಂದಹಾಸ, ಚಾರುಹಾಸ, ಮುಗ್ಧಹಾಸ, ದಗ್ಧಹಾಸ, ಅಟ್ಟಹಾಸ. ನಮ್ಮದು ಯಾವ್ದದ್ರಲ್ಲಿ? ನಿಮ್ಮದು ಕೊನೆಯದ್ದು ಅಟ್ಟಹಾಸ. ನಿನ್ನದು? ಕೊನೆ. ಹೌದೌದೌದು, ಕೊನೆ. ನಿನ್ನದು ಯಾವ್ದು? ನನ್ನದು ಚಾರುಹಾಸ. ಓ ಚಾರುಹಾಸ. ಹೌದೌದು. ಅಲ್ಲ ಮತ್ತೊಂದುಂಟು, ಏನು? ಕಮಲಹಾಸ. ಅದು ಯಾರು ಅಂತಲ್ಲ, ನಗುವಿನ ದೇಶ. ಹೂವಿನಾಗಿ ಅರಳುವಂತಹ ನಗು ಉಂಟು. ಹುಳಿ ತುಂಬ ಕೆನ್ನೆ ಬಿದ್ದರೆ ಅರಳುವ ನಗು ಉಂಟಲ್ಲ, ಅದಕ್ಕೆ ಕಮಲಹಾಸ ಅಂತ. ನನ್ನದು ಚಾರುಹಾಸ. ನಾ ಹುಟ್ಟುವಾಗ ನನ್ನ ಅಮ್ಮನ ಮುಖವನ್ನು ನೋಡಿದೆ. ಅಮ್ಮನ ಮುಖದಲ್ಲಿ ಕಿರುನಗೆ ಇತ್ತು. ಆ ಕಿರುನಗೆಯನ್ನು ನಾನು ಅಭ್ಯಾಸ ಮಾಡಿಕೊಂಡೆ. ಹಾಗೆ ಅಭ್ಯಾಸ ಮಾಡುವುದರಿಂದ ಸಂಬಂಧ ಬಲಗೊಳ್ಳುತ್ತದೆ ಅಂತ ನನಗೆ ಅರ್ಥವಾಯಿತು. ಆದ್ದರಿಂದಲೇ ನನಗೆ ಅಮ್ಮನಿಂದ ದತ್ತವಾದದ್ದು ಕಿರುನಗೆ. ಅಣ್ಣ, ಇವರಿಗೆ ಹುಟ್ಟುವಾಗ ಅಮ್ಮ ಇದ್ರು, ನಮಗೆ ಹಾಗಲ್ಲ. ಅಪ್ಪನೂ ಇಲ್ಲ. ನಾನಿದ್ದೇನಲ್ಲ, ನಾನು ಅಪ್ಪಮ್ಮ ಆಗುತ್ತೇನೆ ಅಂತ ಅಲ್ವೋ? ಆ ವಿಚಾರವನ್ನು ಬಿಟ್ಟು ಬಿಡಿ, ಮಾತಾಡುವುದಕ್ಕೆ ನಾನಿದ್ದೇನಲ್ಲ. ಏನನ್ನು ಹುಡುಕುತ್ತಾ ಬಂದ್ರಲ್ಲ ನೀವು? ಏನು ಕೇಳಿದ್ರಿ? ಪ್ರಾಣಿಯನ್ನು. ನೀವು ಯಾವ ಪ್ರಾಣಿಯನ್ನು ಕಂಡಿರೋ ನಾನು ಅರಿಯದನು. ನಿನಗೆ ಗೊತ್ತಿಲ್ವಾ? ನನಗೆ ಗೊತ್ತಿಲ್ಲ. ಹಾಗಂತ ನಾನು ಯಾರು ಅಂತ ಚೆನ್ನಾಗಿ ನಾನಿಲ್ಲಿಗೆ ಬರುವಾಗ ನನ್ನನ್ನು ಹೊರತು ಬೇರೆ ಯಾರನ್ನೂ ಕಂಡದ್ದಿಲ್ಲ. ಎಂಬಲ್ಲಿಗೆ ವಿಶಾಲವಾದಂತ ಶರದಿಗೆ ಯಾರು ಅಂತ ನೋಡಿದ್ರೆ ಯಾರೂ ಇಲ್ಲ, ನಾನೊಬ್ಬನೇ ಎನ್ನುವುದನ್ನು ಅರ್ಥೈಸಿಕೊಂಡು ಈ ಶರದಿಗೆ ಧೈರ್ಯ ಮಾಡ್ಕೊಳ್ಳಿ. ಈ ಶರದಿಗೆ ಹೆದರಬೇಡಿ, ಈ ಶರದಿಗೆ ಗಡಿಬಿಡಿ ಆಗಬೇಡಿ. ಈ ಶರದಿಗೆ ಒಡೆಯ. ಮತ್ತೆ ಯಾಕಯ್ಯ ಅಷ್ಟು ಕುಣಿಲಿಕ್ಕೆ ಹೋದದ್ದು? ಮಾತಾಡು. ಎಲ್ಲಿಗೆ ಮಾತಾಡು? ಕೆಲಸ ಮಾಡು. ಆ ನೀರಿನಲ್ಲಿ ಉಪ್ಪಿನ ಗುಣವಿದೆ. ಉಪ್ಪಿನ ಗುಣವುಳ್ಳಂತಹ ನೀರನ್ನು ಸ್ವಲ್ಪ ಬಾಯಿಗೆ ಹಾಕಿದ್ರೆ ಗಂಟಲು ಶುದ್ಧವಾಗುತ್ತದೆ. ಅದರಲ್ಲಿರುವಂತಹ ಕ್ಷಾರ ಗುಣದಿಂದ ಅವನಿಗೆ ಮಾತಾಡ್ಲಿಕ್ಕೆ ಆಗ್ತದೆ. ವಿಷಯ ಅದಲ್ಲ, ಅದು ವಿಷಯ ಅಲ್ಲ. ನೀನು ಏನು ಹೇಳಿದ್ದು? ಒಡೆಯ. ಯಾರು ಒಡೆಯ ಇಲ್ಲಿಗೆ? ನಾನು. ನೀನು ಇಲ್ಲಿಗೆ ಒಡೆಯಲ್ಲ. ನನಗೆ ಒಡೆಯ ಅನ್ನೋ ಶಬ್ದ ಬೇಡವಾ? ಬೇಡ. ಬದಲಿಸುವ. ಹೇ ಪ್ರಭು ನಾರಾಯಣ. ಅದೆಂತದ? ಹಾಗೆ ಕರೆ ಅಂತ ಬೇಡ. ಅಧಿಕಾರಿ ನಾನು. ಇಲ್ಲಿಗೆ ನಾವಿಬ್ಬರು ಅಧಿಕಾರಿಗಳಾಗಿದ್ದೇವೆ. ಓಯ್, ಆಗ ನಾವು ಹೇಳಿದಷ್ಟೇ. ಒಂದು ಪ್ರಾಣಿಯನ್ನು ನೋಡಿದ್ದೇವೆ. ಹೇಗಿತ್ತು ಆ ಪ್ರಾಣಿ? ಆ ಪ್ರಾಣಿ ಬಿಳಿ ಬಿಳಿಯಾಗಿತ್ತು. ನೀನು ಕರಿಯನಾಗಿದ್ದೆ. ಆಮೇಲೆ ಆ ಪ್ರಾಣಿ ನಮ್ಮನ್ನು ನೋಡಿ ಕಡಗಣನೆ ನಡುಗುತ್ತಾ ಇತ್ತು. ನೀನು ಹಾಗಲ್ಲ, ಕಿರುನಗೆಯನ್ನು ಬೀರಿದ್ದಿ. ಆ ಪ್ರಾಣಿ ಕಮಲದ ಮೇಲೆ, ನೀನು ಯಾವ್ದು ಎಲೆ? ಆಲದ ಎಲೆ. ಅಣ್ಣ, ಇದು ಆಲದ ಎಲೆ. ಎಲೆಯ ಮೇಲೆ ಕುಂತಿರ್ಪನು ಈ ಸುಂದರನು, ಏ ಕರಿಯನು, ಮೋಹನನು. ಯಾರ? ನಾನೇ. ನಮಗೆ ಅದೆಲ್ಲ ಬೇಡ. ಓಯ್, ಆ ಪ್ರಾಣಿಗೆ ಮಾತು ಕೇಳುವಾಗ ಸುಂದರ ಅಂತ. ಮಾತು ಸುಂದರ, ಇವ ಕರಿಯ. ಆ ಪ್ರಾಣಿಗೆ 5 ತಲೆ, ನಿನಗೆ ಒಂದೇ ತಲೆ. ಆ ಪ್ರಾಣಿಗೆ 2 ಕರ, ನಿನಗೆ 4 ಕರ. ಚತುರ್ಭುಜ. ಚತುರ್ಭುಜ.
ಎತ್ತದು ಚತುರ್ಭುಜ. ನಮಗೆ ಅದರ ಲೆಕ್ಕಲ್ಲ. ಪ್ರಾಣಿಯನ್ನು ತೋರಿಸು. ಒಂದು ವೇಳೆ ಪ್ರಾಣಿಯನ್ನು ತೋರಿಸದಿದ್ರೆ ಅಲ್ಲಿಗೆ ಹಲ್ಲು ತಾಗದ ಹಾಗೆ ಅಷ್ಟು ಸುಲಭ ಅಲ್ಲ. ಇಳಿಯುವ ಸುತ್ತಲ್ಲ ಗಂಟಳೋಳು ಇಳಿಸಿಕೊಂಡೆವು. ಹೇಗದು? ಬೇಡು. ಹೊಟ್ಟೆಗೆ ಸೇರಿದ್ರೆ ವಿಷವಾದೇನು? ಜೀರ್ಣಿಸಿಕೊಂಡೆವು. ಈಗಲೂ ಹೇಳುತ್ತೇನೆ, ಒಲವಿನಿಂದ ಮರೆಯ ಸೇರಿ ಬದುಕಿಕೊಂಡರೆ ಲೇಸು. 5 ತಲೆಯವನು ಸೇರಿ ನಿಮ್ಮನ್ನು ಸೇರಿ ಸಲಹಿಕೊಂಬೆನು. ಇಲ್ಲದೆ ಹೋದರೆ ರಕ್ಷಮಾಮು ಅಂತ ಹೇಳದೆ ಇದ್ದರೆ ತಲೆ ತೆಗೆದೇನು ಎಚ್ಚ. ನೀನು ಕಾಲಿಗೆ ಹೊಡೆಯುವಾಗ ತಲೆತ್ತಾನೆ, ತಲೆಗೆ ಬಡಿದಾಗ ಕಾಲಿತ್ತಾನೆ. ಇವನನ್ನು ತೆಗೆದು ಬಿಸಾಡುವ ಬೇಡ ಬೇಡ. ಮತ್ತೆ ಅದೆರಡು ಆಗಬಾರ್ದು ಎನ್ನುವ ಕಾರಣಕ್ಕಾಗಿ ಮತ್ತೆ ಕಬಡಿದದ್ದು. ಈಗ ಬಿದ್ದಿದ್ದಾನೆ. ನಮ್ಮ ಏನು ಮಾಡುವ? ಪ್ರಾಣಿ ಸತ್ತಿದೆ. ಹೌದೌದು. ತಡ ಯಾಕೆ? ತಿಂದು ಬರ್ತೇನೆ ಆಯ್ತಾ? ಮಾತ್ರ ಹಸಿವ? ನನಗೆ ಹಸಿವಿಲ್ವಾ? ನಿನಗೂ ಬೇಕಾ? ಹೌದೌದು. ಇಬ್ಬರಿಗೆ ಬೇಕಿದ್ರೆ ಏನು ಮಾಡೋದು? ಒಂದು ಕೆಲಸ ಮಾಡುವ. ಎಂತದು? ಸೊಂಟದಿಂದ ಮೇಲೆ ನನಗೆ, ಸೊಂಟದಿಂದ ಕೆಳಗೆ ನಿನಗೆ, ಇಬ್ಬರು ಹೋಗಿ ತಿನ್ನುವ. ಸರಿಯಾಗಲಿಲ್ಲ. ಯಾಕೆ? ನನಗೆ ಕಡಿಮೆ ಆಯ್ತು, ನಿನಗೆ ಹೆಚ್ಚಾಯ್ತು. ನನಗೆ ಹೆಚ್ಚಾಯ್ತಾ? ಯಾವ ರೀತಿ ಹೆಚ್ಚಾಯ್ತು? ಮತ್ತೆ ಸೊಂಟದಿಂದ ಮೇಲ ಎಲ್ಲ ನಿನಗಾದ್ರೆ ಮತ್ತೆ ನನಗೆ ಉಂಟು. ಹಾಗೆ ಬೇಡ ಬೇಡ. ಒಂದು ಕಾಲು ನಿನಗೆ, ಒಂದು ಕಾಲು ನನಗೆ. ಒಂದು ಕೈ ನಿನಗೆ. ಸಮಪಾಲಾಯ್ತು. ಒಂದು ಕೈ ನನಗೆ. ಇದು ಬರ್ತದೆ ಅಷ್ಟನ್ನು ತಿನ್ನುದು. ಈಗ ಬೇಡ, ಈಗ ಬೇಡ. ಸ್ವಲ್ಪ ವಿಶ್ರಾಂತಿ ಬೇಕು. ಹೋಗುವ. ಸೆಣಸಿ ಪಂಚ ಸಹಸ್ರ ಕಾಲದಿ ತನುಜರ ವಿಜಯ ಸೇರದಿರುತ್ತಿದೆ. ನಳಿನ ನಾಭನು ಸ್ಮರಿಸಿ ಭಕ್ತಿಯೊಳಾದಿ ಮಾಯೆಯನು ಜನನಿ ಮನದೊಳರಿದನು ಹುಲಗೋಳಗಳ ಹನಮಗಳಿಗವಿ ಕಪಟದೊಳಗೆಂದೆನುದ ವೀರ ವಿಕ್ರಮಿಗಳ ಹೊಗಳುವುದರಿಂದ ಸೆಣಸಿ ಪಂಚ ಸಹಸ್ರ ಕಾಲದಿ ಸುದೀರ್ಘವಾದಂತಹ ಯುದ್ಧ ಫಲಿತಾಂಶ ಸಿಗದೇ ಹೋಯಿತು. ಮುಂದೇನು ಮಾಡುವುದು ಅಂತ ಅಮ್ಮನನ್ನು ಧ್ಯಾನಿಸಿದಾಗ ಅಮ್ಮನೇ ಪಥ ನಿರ್ದೇಶನವನ್ನು ಕೊಟ್ಟರು. ಅಪಾಯ ಬಂದಾಗ ಉಪಾಯದಿಂದ ಗೆಲ್ಲಬೇಕು. ಇನ್ನು ಮುಂದೆ ಹೊಡೆದು ಕೊಲ್ಲುವುದಲ್ಲ, ಹೊಗಳಿಕೊಳ್ಳುವುದು ಅಂತ. ಬರಲಿ ಅವಳು ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ, ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ, ನಾನು ಹೆಚ್ಚಿನ ತೋಳ
ಬಾಪುರೆ ಮಜೆ ಪೂತುರೆ ಪೂತು ಮಜರೆ ಧಿರುರೆ. ಹಾಗಾದ್ರೆ ಸಂತೋಷ ಹೆಚ್ಚಾದಾಗ ಏನು ಹೇಳಬೇಕು ಅಂತ ಗೊತ್ತಾಗದೇ ಇದ್ದಾಗ ಆನಂದದಿಂದ ಬರುವಂತಹ ಉದ್ಗಾರವಿದೆ. ನಿಮ್ಮದಾದಂತಹ ವಿಕ್ರಮದ ವಿಷಯಕ್ಕೆ ವಿರಾಟ್ ರೂಪವೇನು, ನಿಮ್ಮದಾದಂತಹ ನಿಜ ಬಲದ ಭುಜಸಿರಿ ಏನು, ಪೌರುಷ ಪ್ರದೀಪ್ತಿಯನ್ನು ಪ್ರಕರ್ಷಾವಸ್ಥೆಯಲ್ಲಿ ಪ್ರಸ್ಫುಟವಾಗಿ ಪ್ರಕಟೀಕರಿಸಿದಂತಹ ನಿಮ್ಮ ಪರಮವೀರತ್ವದ ನಡೆ ಏನು, ಅದರಿಂದ ಅಮಿತಾನಂದಗೊಂಡೆ, ದೋಷಗಾತ್ರನಾದೆ. ಆದ್ದರಿಂದಲೇ ಏನು ಹೇಳಬೇಕು ಅಂತ ಗೊತ್ತಾಗದೆ ಬಂದಂತಹ ಉದ್ಗಾರವಿದೆ. ಅಮ್ಮಮ್ಮ, ಪರಸ್ಪರ ತೊಡಗಿಸಿಕೊಂಡಂತಹ ರೀತಿ, ನಿಮ್ಮದಾದಂತಹ ಮೈಕಟ್ಟು, ಹೊಡೆದ ಪೆಟ್ಟು, ಒಳಗಿರುವಂತಹ ಮಟ್ಟು ಹೇಗೆ ಅಂತ ವರ್ಣಿಸಲಿ ನಾನು. ಈ ಕಿರುನಾಲಿಗೆಗೆ ಸಾಕಾಗಿ ಹೋಗಿದೆ. ನಿಮ್ಮದಾದಂತಹ ಆಳಂಗವನ್ನು ನೋಡಿದೆ. ನಿನ್ನ ಮೀಸೆಯು ಅವನ ಕೇಶವು, ನಿನ್ನ ಮೂಗು ಅವನ ಭಾಗ, ನಿನ್ನ ಸೊಂಠವು ಅವನ ಕಂಠವು, ಬೆರಳು ಅವನ ಕೊರಳು, ನಿನ್ನ ಹಣೆಯು ಅವನ ಪಾದವು, ನಿನ್ನ ಎದೆಯು ಅವನ ಬೆನ್ನು. ಯಾಕಯ್ಯ ಎಂತದ? ನನ್ನ ಸೊಂಟ ಅವನ ಕಂಠ, ನನ್ನ ಮೀಸ ಅವನ ಕೇಶವ, ಎಂತದು ಹಾಗೆ? ಅಯ್ಯ, ನಿರ್ದಿಷ್ಟ ಸಮಯದೊಳಗೆ ವರ್ಣಿಸಲಾಗದಂತಹ ಒಂದು ವ್ಯಕ್ತಿತ್ವ ಉಂಟು ಅಂತಾದ್ರೆ ಒಬ್ಬೊಬ್ಬರದ್ದು ಒಂದೊಂದನ್ನು ಹೇಳುವುದು, ನೀವು ಅದನ್ನು ಸೇರಿಸಿಕೊಳ್ಬೇಕಷ್ಟೇ. ಬೇಸರ ಆಗಬಾರ್ದು. ಹೌದು. ಇನ್ನು ಹೆಚ್ಚಿನದಾದಂತಹ ನಿಮ್ಮ ಪರಾಕ್ರಮವೇನು? ಈಗಾಗಲೇ 5,000 ವರ್ಷಗಳು ಸಂದು ಹೋದವು. ಹೌದಯ್ಯ, ಇನ್ನು ಹೆಚ್ಚು ಹೋಗಕೂಡದು ಎನ್ನುವುದರಿಂದಲೇ ತೋಷಗೊಂಡಿದ್ದೇನೆ. ಬಾರಿ ತೋಷವನ್ನು ಕೊಡಬೇಕು ಅಂತ ನಿರ್ಧರಿಸಿದ್ದೇನೆ. ನೀವು ಮಾಡಬೇಕಾದಿಷ್ಟೇ, ಕಾಯ ಕುಗ್ಗಿಸಿ, ಬೆನ್ನು ಬಗ್ಗಿಸಿ, ಶಿರಸ್ಸು ತಗ್ಗಿಸಿ, ಮುಡಿ ಬಾಗಿಸಿ, ನನ್ನ ಪದ ಪಯೋಜಿಗಳಿಗೆ ನಿಮ್ಮ ನೆತ್ತಿಯನ್ನು ಒತ್ತಿ ಬೇಕಾದ್ದನ್ನು ಬೇಡಿ ಕೊಡ್ತೇನೆ. ಬಾಯಿ ಮುಚ್ಚ, ಮಾತಾಡ್ಬೇಡ. ನಿನಗೆ ಹೇಳಿದ್ದು, ಅವ ನಿನಗೆ ಹೇಳಿದ್ದಂತೆ. ಬಾಯಿ ಮುಚ್ಚ. ನಿನಗೆ ಯಾಕಯ್ಯ? ಕಾರಣವನ್ನು ಕೊಡ್ತೇನೆ ಹೇಳಿದ್ದು ನಾನು. ಬೇಡ ನಮಗೆ. ಯಾಕೆ? ನಾವು ಕೊಡ್ತೇವೆ, ನೀನು ಕೇಳು. ನಾನು ಕೇಳಿದ್ದನ್ನು ಕೊಡ್ತೀರಾ? ನಾವು ಕೊಡ್ತೇವೆ. ಹಾಗೆಲ್ಲ ಆಗುದಿಲ್ಲ. ಯಾಕೆ? ನೀವು ಕರ ತಟ್ಟಬೇಕು. ಕರವ? ಹೌದು, ತಟ್ಟುವ. ನೋಡಿ, ನೀನೊಮ್ಮೆ ಕರ ತಟ್ಟು. ಸಾಕಾ? ಭಾಷೆ ಕೊಡುವುದಂದ್ರೆ ನಿಮ್ಮ ಕರವನ್ನು ನೀವೇ ತಟ್ಟಿಕೊಳ್ಳುವುದಲ್ಲ. ನಾನು ಕೇಳಿದ್ದನ್ನು ಕೊಡ್ತೇನೆ ಅಂತ ನನ್ನ ಕರದ ಮೇಲೆ ಕರ ಇಟ್ಟು ಭಾಷೆ ಕೊಡಿ. ಅಷ್ಟೇಯ? ನೀನು ಕೇಳಿದ್ದನ್ನು ಕೊಡ್ತೇವೆ. ಭೌತಿಕ ಹಿಡಿತದೊಳಗೆ ಹಿಡಿಯಾದಿರಿ ಅಂತ ಅರ್ಥ. ನಾನು ಕೇಳಿದ್ದನ್ನು ಕೊಡ್ತೇನೆ ಎನ್ನುವಂತಹ ಮಾತಿಗೆ ವಚನಬದ್ಧರಾದ ಮೇಲೆ ನೀವೀರ್ವರು ಮೂರ್ಖ ಶತಮೂರ್ಖರು ಎನ್ನುವುದು ನಿರೂಪಿತವಾಗಿ ಹೋಯಿತು. ಮೂರ್ಖ ಅಂದ್ರೆ ತುಂಬಾ ಗೊತ್ತಿದ್ದವ ಅಂತ. ಶತಮೂರ್ಖ ಅಂದ್ರೆ ಅವನಿಗಿಂತ 100 ಪಟ್ಟು ಹೆಚ್ಚು ಗೊತ್ತಿದ್ದವ ಅಂತ. ಓ ಹಾಗೆಯಾ? ಹೌದೇ. ಅಣ್ಣ, ನೀನು ಮೂರ್ಖ ಆಯ್ತಾ, ನಾನು ಶತಮೂರ್ಖ. ಏನು ಅಲ್ಲ, ಗೊತ್ತಿಲ್ಲದವ. ಏನು ಗೊತ್ತಾ? ನಾನು ಕೇಳಿದ್ದನ್ನು ಕೊಡ್ತೇನೆ ಅಂತ ಯೋಚನೆ ಬಿಟ್ಟು ಹೇಳಿದ್ದೀರಿ. ಏನು ಕೇಳಬೇಕು ಏನು ಕೇಳಬಾರದು ಎನ್ನುವಂತಹ ಬುದ್ಧಿಯೇ ನಿಮಗೆ ಇಲ್ಲದೆ ಹೋಯ್ತಲ್ಲ. ಯಾಕೋ? ಇಲ್ಲದಿದ್ರೆ ಕೇಳಿದ್ದನ್ನು ಕೊಡ್ತೇನೆ ಅಂತ ಮಾತ್ಯಾಕೆ ಕೊಡ್ತಾ ಇದ್ದೀರಿ? ಕೊಡ್ತೇವೆ. ಕೇಳಿದ್ದನ್ನು ಕೊಡ್ತೀರಾ? ನೀವು ಕೊಡ್ತೀರಾ? ನಾನು ಕೇಳಿದ್ದನ್ನು ಕೊಡ್ತೇನೆ ಅಂತ ಹೌದಾದ್ರೆ ನಿಮ್ಮ ಪ್ರಾಣವನ್ನೇ ಕೊಡಿ. ಕೇಳುವಂತೆ ಪ್ರಾಣ ಕೊಟ್ಟರೆ ಇರುವರು ಸಾಯುವುದು. ಹೌದಣ್ಣ, ನನಗೆ ಸಾಯುವುದಕ್ಕೆ ಮನಸ್ಸೇ ಇಲ್ಲ. ನನಗೂ ಸಾಯುವುದಕ್ಕೆ ಮನಸ್ಸಿಲ್ಲ. ಹಾಗೆ ಒಂದು ಉಪಾಯ ಮಾಡುವಣ್ಣ. ನೀನು ಹಿರಿಯವರಲ್ವೇ, ಹಿರಿಯವರನ್ನು ಬದುಕಿಸಲು ಸುಖವಾಗಿ ನೀನು ಮೊದಲು ಪ್ರಾಣವನ್ನು ಕೊಡು, ಮತ್ತೆ ನಾನು ಬದುಕ್ತೇನೆ. ನಾನು ಹೋದ್ರೆ ನಿನಗೆ ಯಾರಿದ್ದಾರೆ? ಅದು ಹೌದು ಅಲ್ವಾ? ಯಾರಿದ್ದಾರೆ?
ಬದುಕಿದ್ರೆ ಇಬ್ಬರು ಬದುಕುವ, ಹೌದು. ಸತ್ತರೆ ಇಬ್ಬರು ಸಾಯುವುದು. ಹಾ. ಬದುಕುವ ಯೋಚನೆ ಮಾಡಿದ್ದೇನೆ. ಇಲ್ವಾ ಕೇಳು ಕೇಳು. ಈಗ ಸಿಕ್ಕಿದ ಎಲ್ಲವೋ ಬೆಸಗೊಮ್ಮಾತನೆ. ನಮ್ಮ ದೇಹಕ್ಕೆ ಒಂದು ಹನಿ ನೀರು ಸೋಕದ ದರದಲ್ಲಿ ನಮ್ಮ ಪ್ರಾಣವನ್ನೇ ಪಡೆದುಕ. ನಾನು ಯಾರು, ನೀವುಗಳು ಯಾರು, ನನಗೂ ನಿಮಗಿರುವ ಸಂಬಂಧವೇನು ಎನ್ನುವಂತಹ ಯಥಾರ್ಥ ದೃಷ್ಟಿಯನ್ನು ನಿಮಗೆ ಅನುಗ್ರಹಿಸುತ್ತಾ ಇದು ವಿಶ್ವವಿಹ ಸ್ವರೂಪವನ್ನು ಕಂಡಾಗ ಆತ್ಮಾನಂದವಾಯಿತು. ಬಂದಂತಹ ಜ್ಞಾನವನ್ನು ಉಪಯೋಗಿಸಿಕೊಂಡೆವು. ಅದರ ಮುಖ್ಯವಾಗಿ ನೀನೇನು ಎಂಬುದನ್ನು ಅರಿತುಕೊಳ್ಳುವುದಕ್ಕೆ ಸಾಧ್ಯವಾಯಿತು. ಆರಂಭದಲ್ಲಿ ಅಜ್ಞಾನವೇ ಇದ್ದದ್ದು. ಆ ವೇಳೆಗೆ ನಾವು ಅಪರಾಧವನ್ನು ಮಾಡಿದ್ದೇವೆ. ಜ್ಞಾನ ಬಂದಾಗ ತಪ್ಪು ಎನ್ನುವುದು ಸ್ಪಷ್ಟವಾಗುವುದರೊಂದಿಗೆ ಬದುಕು ಅರ್ಹತೆಯನ್ನು ನಾವು ಕಳಕೊಂಡಿದ್ದೇವೆ. ಬದುಕಬೇಕೆಂಬ ಬಯಕೆ ಇಲ್ಲದಿದ್ದರೂ ಭಗವಂತನಾಗಿರುವಂತ ನಿನ್ನನ್ನು ಸೇರಿ ಮೋಕ್ಷವನ್ನು ಹೊಂದಬೇಕು ಎಂಬಂತ ಆಸೆ. ಮೋಕ್ಷವನ್ನು ಕಾಣಿಸುವ ಯಾ ಸ್ವಾಮಿ. ಓ ಮೃತ್ಯುಂಜಯ ಮಿತ್ರ, ಪವಿತ್ರ ನಿತ್ಯ ಸನ್ನುತ ಪಾತ್ರ, ನೀನೇನು ನಿನ್ನ ಮಹಿಮೆ ಏನು ಎಂಬುದನ್ನು ಅರಿಯದೆ ನಾವು ಕೃತ್ಯವನ್ನೆಸಗಿದವರಿದ್ದೇವೆ. ಲೋಕಮುಖದಲ್ಲಿ ನಾವಿರುವರು ಅಣ್ಣ ತಮ್ಮಂದಿರಾಗಿದ್ದವರು. ಕರೆಯುವುದಕ್ಕೆ ನಮಗೆ ಹೆಸರು ಎಂಬುದಾಗಿ ಇಲ್ಲ. ನಮಗೆ ಸೂಕ್ತವಾದ ಹೆಸರನ್ನು ಇರಿಸಿ ಆ ಹೆಸರನ್ನು ಚಿರಸ್ಥಾಯಿಯಾಗಿ ಉಳಿಯುವಂತೆ ಮಾಡಬೇಕು ತಂದೆ. ಜಯ ಜಯ. ಸೃಷ್ಟಿ ಕಾರ್ಯದಲ್ಲಿ ಕರುಣಿಸುತ್ತಲ ಭಯವನ್ನು ನಾರಾಯಣನಾದಂತಹ ನನ್ನ ಬಹುಮತಿಯ ಪ್ರಜ್ಞೆಯನ್ನು ಜಾಗೃತಿಗೊಳಿಸಿಕೊಂಡವರಾಗಿ ಬೇಡುತ್ತಿರುವಂತಹ ಬೇಡಿಕೆಯಲ್ಲವೇ ಇದು. ಒಳ್ಳಿತೊಳ್ಳಿತು ಮದುರೆಯ ಕಾಂತಿಯಿಂದೊಪ್ಪುವಂತಹ ನೀನು ಮಧು, ಮತ್ತತ್ಯಂತ ಕಠಿಣ ಶರೀರಿಯಾಗಿರುವಂತಹ ನೀನು ಕೈಟಭ, ಮಧು ಕೈಟಭರಾಗಿ ತೊಡಗಿಸಿಕೊಂಡಂತಹ ನೀವು ಸುಜ್ಞಾನದಿಂದ ಮಾಡಿದಂತಹ ಬೇಡಿಕೆ, ನನ್ನ ಕಿವಿಯ ಕಿಲ್ಬಿಷದಿಂದ ಹುಟ್ಟಿದಂತಹ ನೀವು ನನ್ನನ್ನು ಪಿತೃಸ್ಥಾನದಲ್ಲಿ ಒಪ್ಪಿಕೊಂಡ ಬಳಿಕ ನಿನ್ನೊಳಗಡೆ ಸೇರಿಕೊಳ್ಳಬೇಕು ಎನ್ನುವಂತಹ ನಿಮ್ಮ ಭಾವಕ್ಕೆ ಅನುಗುಣವಾಗಿಯೇ ವ್ಯವಹರಿಸುತ್ತೇನೆ. ನಿಮ್ಮ ದೇಹಕ್ಕೆ ಹನಿ ಹುಂಡು ನೀರು ಸೇರದ ಹಾಗೆ ನಿಮ್ಮನ್ನು ಸ್ವೀಕರಿಸುವುದಕ್ಕೆ ಬೇಕಾಗಿ ನನ್ನ ಚಂಗಿಯನ್ನು ವಿಸ್ತರಿಸುತ್ತೇನೆ. ನೀವದನ್ನು ಶಿರವಿಟ್ಟು ನಿಮ್ಮ ತಲೆ ಕಡಿದ ಬಳಿಕ ನನ್ನನ್ನು ಮಧುಸೂದನ ಕೈಟಭಾರಿ ಅಂತ ಪ್ರಪಂಚ ಕೊಂಡಾಡುತ್ತದೆ. ಆಗ ನನ್ನ ಹೆಸರಿನ ಜೊತೆಗೆ ನಿಮ್ಮ ಹೆಸರು ಹೊಂದಿಕೊಳ್ಳುತ್ತದೆ. ನಿಮ್ಮ ಮೇಧಸ್ಸನ್ನು ಈ ಜಲದಿಗೆ ಹರಿಯ ಬಿಟ್ಟು ಮೇಧಿನಿ ನಿರ್ಮಾಣವನ್ನು ಮಾಡುತ್ತೇನೆ. ನಾಭಿ ಕಮಲದ ನಾಳದಲ್ಲಿ ಮರೆಯಾಗಿರುವಂತಹ 5000 ವರ್ಷಗಳಿಂದ ತಪಸ್ಸನ್ನಾಚರಿಸುತ್ತಿರುವಂತಹ ಬ್ರಹ್ಮದೇವನೇ ಅದೇ ಮೇದಿನಿಯಲ್ಲಿ ಸೃಷ್ಟಿ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಿಕ್ಕೆ ಹೇಳ್ತೇನೆ. ಮುಂಬರುವ ಪ್ರಪಂಚದ ಜೀವರಾಶಿಗಳಿಗೆಲ್ಲರಿಗೂ ಕೂಡ ನೀವೇ ನೆಲೆಗಟ್ಟಾಗಿರುತ್ತೇನೆ ಎನ್ನುವಲ್ಲಿಗೆ ಎಲ್ಲಿ ತನಕ ಪ್ರಪಂಚ ಇರುತ್ತದೋ ಅಲ್ಲಿಯ ತನಕ ಮಧುಕೈಟಭರ ಹೆಸರು ಸ್ಥಾಯಿಯಾಗಿರುತ್ತದೆ. ಅಷ್ಟು ಮಾತ್ರವಲ್ಲ, ನಿಮ್ಮ ಮರಣದಿಂದ ಮೇದಿನಿಯಾದದ್ದು ಎನ್ನುವುದರಿಂದಲೇ ಮೇದಿನಿಯಲ್ಲಿ ಹುಟ್ಟಿದವರಿಗೆಲ್ಲ ಮರಣ ತಪ್ಪದು ಎನ್ನುವಂತಹ ಸೂಕ್ಷ್ಮ ಸಂದೇಶವನ್ನು ಆ ಮೂಲಕವಾಗಿ ಕೊಟ್ಟಂತಾಗುತ್ತದೆ. ಈಗ ನೀವು ಕೊಟ್ಟ ಮಾತಿನಂತೆ, ನಿಮಗೆ ಇಟ್ಟಂತಹ ಮಾತಿನಂತೆ ನಿಮ್ಮನ್ನು ಸ್ವೀಕರಿಸುವುದಕ್ಕೆ ಇದು ಚಂಗಿಯನ್ನು ವಿಸ್ತರಿಸಿದ್ದೇನೆ. ಹೊಂದಿಕೊಳ್ಳಿ.
ಜನನಿ ಆಜ್ಞೆಯಲ್ಲಿ ಮಾಲಿನಿಯೋ ಜೀವನವೆಂಬುದು ಮೂರಕ್ಷರದ ಪದವಂತೆ. ಆದರೆ ಆ ಜೀವನದಲ್ಲಿ ನಾವೇನು ಸಾಧಿಸಿದ್ದೇವೆ ಎಂಬ ಹಾಗೆ ಪ್ರಪಂಚವು ಗುರುತಿಸುವುದಕ್ಕೆ ಸಾಧ್ಯ ಉಂಟು. ಹಾಗಾಗಿ ನನ್ನ ಜೀವನದಲ್ಲಿ ಸಾಧನೆಯೊಂದನ್ನು ಮಾಡಬೇಕು ಎಂಬ ಹಾಗೆ ಬಯಸಿ ಅಳಿದು ಹೋಗಿರುವಂತಹ ಅಗ್ರಜರಿಗೆ ಮುಕ್ತಿಯನ್ನು ಮಾತ್ರವಲ್ಲ ಸ್ವರ್ಗದ ಸಂಪತ್ತನ್ನು ವಶಪಡಿಸಿ ಹೆತ್ತವೆಯಾದಂತಹ ದಿತಿ ದೇವಿಗೆ ಸಂತೋಷವನ್ನು ಉಣ್ಣಬಡಿಸಬೇಕೆಂಬಂತಹ ಆಸೆಯನ್ನು ಹೊತ್ತು ತಾಯಿಯಲ್ಲಿ ಆಜ್ಞೆಯನ್ನು ಬೇಡಿಕೊಂಡೆ. ಅರಣ್ಯ ಗರ್ಭವನ್ನು ಸೇರಿಕೊಳ್ಳುವ ಮುಖೇನವಾಗಿ ಹಿರಣ್ಯ ಗರ್ಭನ ಕುರಿತಾಗಿ ತಪಸ್ಸನ್ನು ಆಚರಿಸಿ ನಿಜ ಗರ್ಭದಲ್ಲಿ ಈ ಭೂಗರ್ಭವನ್ನು ಆಳ್ಲಿಕ್ಕೆ ನಡೆಸಿಕೊಂಡು ಬರುವಂತಹ ಮಗನನ್ನು ಪಡೆಯುವಂತಹ ಉದ್ದೇಶದಿಂದ ಈ ಮಾಲಿನಿ ಹೊರಟಿದ್ದಾಳೆ. ಆಶೀರ್ವಾದ ಮಾಡಿ ಕಳುಹಿಸಿಕೊಡು ಎಂಬ ಹಾಗೆ ತಾಯಿ ನನ್ನ ಮಾತಿಗೆ ಒಪ್ಪಿಗೆಯನ್ನು ಸೂಚಿಸಿ ಆಶೀರ್ವಾದ ಮಾಡಿದ್ದಾಳೆ. ಹಾಗೆಂದು ನೇರವಾಗಿ ಬಂದು ನಿಂತಿದ್ದೇನೆ ಕಾನನಕ್ಕೆ. ಕಾರ್ಗತ್ತಲೆ ಆವರಿಸಿಕೊಂಡಿದೆಯಲ್ಲ, ಈ ಕಾಂತಾರದಲ್ಲಿ ಕಮನೀಯ ಗಾತ್ರನಾದಂತಹ ಕನಕ ಗರ್ಭನನ್ನು ಮೆಚ್ಚಿಸಿಕೊಳ್ಳುವುದಕ್ಕಾಗಿ ಯೋಗ್ಯವಾದ ಸ್ಥಳವನ್ನು ಆರಿಸಿಕೊಂಡು ಆದಷ್ಟು ಬೇಗ ತಪಸ್ಸನ್ನಾಚರಿಸುವುದಕ್ಕಾಗಿ ಆ ಕಡೆಗೆ ಮನ ಮಾಡಿದೆ. ಯಾಕೋ ಏನು ಮನಸ್ಸು ಒಪ್ಪುತ್ತಾ ಇಲ್ಲ, ಸೂಚನೆಯನ್ನು ನೀಡುತ್ತಾ ಇದೆ. ನನ್ನ ಕುರಿತಾಗಿ ನಾ ಯೋಚಿಸಬೇಕೆಂಬ ಹಾಗೆ. ಯಾಕೆ ರೂಪವತಿಯಾದಂತಹ ನನ್ನೀ ರೂಪ ತಪಸ್ಸನ್ನಾಚರಿಸುವಂತಹ ಸಂದರ್ಭದಲ್ಲಿ ನನಗೆ ಮಾರಕವಾಗಿ ಒದಗಿ ಬರುವುದಕ್ಕೆ ಸಾಧ್ಯ ಉಂಟು. ವಿಚಾರ ಬೇರೇನೂ ಅಲ್ಲ, ಇಳೆಯಲ್ಲಿರುವಂತಹ ಕೆಲ ಕಾಮುಕರು ತಮ್ಮ ಮನಸ್ಸಿನೊಳಗಿರುವಂತಹ ಕಾಮತೃಷಿಯನ್ನು ಈಡೇರಿಸುವುದು ಹೇಗೆ ಎಂಬ ಹಾಗೆ ಯೋಚಿಸುತ್ತಾ ಇರುತ್ತಾರೆ. ಅವರ ಕಣ್ಣಿಗೆ ನಾ ಕಂಡೆ ಎಂದಾದರೆ ನನ್ನನ್ನು ಮೋಹಿಸಿ ಪಡೆಯುವಂತಹ ಹಂಬಲದಿಂದ ಬರುವುದಿಲ್ಲವೇ? ಹಾಗಾಗಿ ಅವರ ಕಣ್ತಪ್ಪಿಸಬೇಕು. ನಾನು ಸಾಕಾಗುವುದಿಲ್ಲ. ಅಡಿಗಡಿಗೆ ನಾಶವನ್ನು ಬಯಸುವಂತಹ ಸುರರೆಂಬ ಹಗೆಗಳಾಗಿ ಹರು ನಿಜವ ಅರಿತರು ಎಂದಾದರೆ ಎನ್ನ ತಪಗೆ ವಿಘ್ನ ತರುವರು. ಹಾಗಾಗಿ ದೇವತೆಗಳಿಗೂ ಗೊತ್ತಾಗದ ಹಾಗೆ, ಈ ಮಾನವರಿಗೂ ತಿಳಿಯದ ಹಾಗೆ ತಪಸ್ಸನ್ನಾಚರಿಸಬೇಕು ಎಂದಿದ್ದರೆ ಈ ರೂಪದ ಬದಲಾವಣೆ ಮಾಡಬೇಕು. ಇನ್ಯಾವ ರೂಪ ಆದೀತು? ಒಮ್ಮೆ ಕಾನನವನ್ನು ನೋಡಿದಾಗ ದೂರದಲ್ಲಿ ಕಾಣುತ್ತಾ ಇದೆಯಲ್ಲ ಮಹಿಷಿಗಳ ಹಿಂಡು. ಆ ಮಹಿಷಿಗಳ ಹಿಂಡಿನಲ್ಲಿ ನಾನೊಂದು ಮಹಿಷಿಯಾಗಿ ಸೇರಿಕೊಂಡು ವಿಧಾತನ ಕುರಿತಾಗಿ ತಪಸ್ಸನ್ನಾಚರಿಸಬೇಕು ಎಂಬ ಹಾಗೆ ಮನಸ್ಸು ಮಾಡಿದ್ದೇನೆ. ಇನ್ನೇಕೆ ತಡ? ಈ ನಿಜ ರೂಪವನ್ನು ಮರೆಮಾಚಿದೆ.
ಆಗಿದೆ. ತಪಸ್ಸಿನಲ್ಲಿ ಇದ್ದ ಒಮ್ಮೆಂದೊಮ್ಮೆಗೆ ಕಣ್ಣು ಬಿಟ್ಟು ಆಶ್ರಮದ ಕಡೆ ನೋಡ್ತಾ ಇದ್ರೆ ಫಲವೃಕ್ಷಗಳೇ ಕಾಣುತ್ತಾ ಇದೆ. ಒಂದೆಡೆಯಲ್ಲಿ ಕರಟಿ ಕಮರಿವಾದ ವೃಕ್ಷ, ಇನ್ನೊಂದೆಡೆಯಲ್ಲಿ ದಿಕ್ಕಟ್ಟು ಮಾಡಲಂತ ಕಾಡಮೃಗ, ಮತ್ತೊಂದೆಡೆಯಲ್ಲಿ ಶರೀರವೇ ಉರಿ. ಸೇರಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಇದೆಲ್ಲವೂ ಕೂಡ ನನ್ನ ಆಶ್ರಮದ ಮೇಲೆ ಆಗಬೇಕಿದ್ರೆ ಕಾರಣ ಏನು ಅನ್ನೋದು ನಾನು ನನ್ನನಿಗೆ ತರ್ಕಿಸಿಕೊಂಡಾಗ ಒಂದೊಮ್ಮೆಗೆ ಜಾಲಿಸಿದ್ದು ನೋಡಿದೆ ಅಂದ್ರೆ ಅದೇ ಏನು ಆಶ್ಚರ್ಯ ಇದು. ದಿತಿ ಸುದೆಯಾದ ಮಾಲಿನಿ ಪುತ್ರನನ್ನು ಪಡೆಯುವುದು ಅಭಿಲಾಷೆಯಿಂದಾಗಿ ತನ್ನ ನೈಜ ರೂಪವನ್ನು ಮರೆಗೊಳಿಸಿ ವಿಸ್ತೃತ ರೂಪದಿಂದ ತಪಸ್ಸನ್ನು ಆಚರಿಸ್ತಾ ಇದ್ದಾರೆ. ಇದರಿಂದ ಹೇಗಾಗಿತ್ತು ಅಂದ್ರೆ ನಮ್ಮದಾದ ಮನೆ ಕುಲಕ್ಕೆ ಅಪಮಾನ. ಹಾಗಿದ್ರೆ ನಿನ್ನನ್ನು ಬಿಡುವುದಕ್ಕೆ ಸಾಧ್ಯ ಉಂಟೆ? ಬಿಡಲಾರೆ. ಈಗ ಹಿಡಿ ಶಾಪ ನಿನ್ನ ಉದರದಲ್ಲಿ ಹುಟ್ಟುವ ಮಗು ಆಗಲಿ. ಇಷ್ಟಕ್ಕೆ ಸಾಕಾಗದಲ್ಲಿ ನೀವು ಭಾವಿಸಿದ್ಯಾ? ಸಾಕಾಗುದಿಲ್ಲ. ನಾನು ಕೊಟ್ಟದ ಶಾಪವನ್ನು ಪರಿಹರಿಸಕ್ಕೆ 3 ತಿಂಗಳು ಸಾಧ್ಯವಾಗದೆ ಇನ್ನೇನು ಮಾಡೋಣ. ನನಗೆ ತಪಸ್ಸು ಮಾಡಿದ ಯೋಗ್ಯ ಸ್ಥಳ ಬೇಕು. ಎಲ್ಲಿ ಉಂಟು ತಾರಿಸಿಕೊಂಡು ಮುಂದುವರಿತೇನೆ. ಏನಿದು ಘನತದ ತಪವು ಮನಿನ ಮಡಿಯಲ್ಲಿ ಬಳಲಿ ಹೆದಿನವೋ ಸದುರಗದಿ ಬಿಡುವನ ಬಿಡುವನು ನಲಿವೆನ ಇದಂದ ಕಮಲ ಮಗಳೇ ಮಾಲಿನಿ, ಏನಿದು ಘನತರವಾದ ತಪಸ್ಸು? ಇದೋ ನಿನ್ನ ಆರಾಧ್ಯ ದೈವ ಬ್ರಹ್ಮದೇವ ಪ್ರತ್ಯಕ್ಷನಾಗಿ ಬಂದಿದ್ದೇನೆ. ಏನು ಬೇಕು ಕೇಳಿಕೋ, ಕರುಣಿಸುತ್ತೇನೆ. ಬಂದೇ ಕರುಣ ಸಾಗರ ದೇವ ಪರಮೇಷ್ಠಿ ಕೀಳಯ್ಯ ಕರುಣ ಸಾಗರ ದೇವ ಪರಮೇಷ್ಠಿ ಕೇಳಯ್ಯ ಹರುಷದಿಂದಲೇ ಮನದಿರವಾ ತಪಸ್ಸೇ ಲಭ್ಯತೆ ಸರ್ವ. ತಪಸ್ಸಿನಿಂದ ಏನನ್ನು ಬೇಕಾದರೂ ಪಡೆಯುವಂತಹ ಸಾಮರ್ಥ್ಯವಿದೆಯಂತ. ನಮ್ಮ ಮನಸ್ಸಿನೊಳಗಿರುವಂತಹ ಆಸೆಗಳನ್ನು ನೆರವೇರಿಸುವುದಕ್ಕೆ ಸಾಧ್ಯವಿದೆಯಂತ. ಈ ವಿಚಾರವನ್ನರಿತಂತಹ ನಾನು ತಪಸ್ಸಿನ ಮೂಲಕವೇ ನನ್ನ ಕರಟಿ ಕಮರಿ ಹೋಗುತ್ತಿರುವಂತಹ ಅಸುರ ಕುಲವನ್ನು ಉದ್ಧಾರಪಡಿಸಬೇಕೆಂಬಂತಹ ಉದ್ದೇಶವನ್ನಿರಿಸಿಕೊಂಡು ಕಾನನವನ್ನು ಸೇರಿಕೊಂಡು ಘೋರವಾದಂತಹ ತಪಸ್ಸಿನ ಮೂಲಕ ಈ ವಿಧಾತನನ್ನೇ ನಾ ಮೆಚ್ಚಿಸಿಕೊಂಡೆ. ತಂದೆ, ನನ್ನ ತಪಸ್ಸಿಗೆ ಪ್ರತ್ಯಕ್ಷಗೊಂಡೆ. ಕರಟಿ ಕಮರಿ ಹೋಗುತ್ತಾ ಇದೇ ನಮ್ಮದಾದಂತಹ ಜನ್ಮಭೂಮಿ. ನನ್ನ ಜನನಿಯಾದರೂ ಕಂಗೆಟ್ಟಿ ಹೋಗಿದ್ದಾಳೆ. ಆಕೆಯನ್ನು ಮತ್ತಷ್ಟು ಹರುಷಗೊಳಿಸಬೇಕು ಎಂದಿದ್ದರೆ ನನ್ನ ಜೀವನದಲ್ಲಿ ಒಂದು ಘನತರವಾದಂತಹ ಕೆಲಸವನ್ನು ನಾ ಪೂರೈಸಬೇಕು. ಏನದು? 3 ಲೋಕವನ್ನು ಜಯಿಸಬಲ್ಲಂತಹ ದುರಧೀರ ಸಮರ್ಥನಾದಂತಹ ಪುತ್ರನವರನ್ನು ನಾ ಪಡೆಯಬೇಕೆಂಬಂತಹ ಹಂಬಲವನ್ನು ಹೊತ್ತಿದ್ದೇನೆ. ಅಂತಹ ಪುತ್ರರತ್ನನನ್ನು ದಾಂಪತ್ಯ ಜೀವನದಲ್ಲಿ ಪಡೆಯುವಂತೆ ಅನುಗ್ರಹಿಸುವೆಯಾ ತಂದೆ? ಮಗಳೇ, ಯೋಗ್ಯವಾದಂತಹ ಬಯಕೆಯನ್ನು ಮುಂದಿಟ್ಟಿರುವೆ. ಸದ್ಯೋ ಭವಿಷ್ಯದಲ್ಲಿ ನೀನು ಇಚ್ಛಿಸಿರುವಂತಹ ಪುತ್ರನೊಬ್ಬನೂ ನಿನಗೆ ಹುಟ್ಟಿಕೊಳ್ಳುತ್ತಾನೆ. ಸಂತೋಷವಾಯಿತು. ಆದರೆ ಅವನು ಮಹಿಷರೂಪಿಯಾಗಿರುತ್ತಾನೆ. ಎಂತಹ ಕಠೋರವಾದಂತಹ ನುಡಿಗಳನ್ನೇ ಆಲಿಸಿಬಿಟ್ಟು
ಕಾಮಧೇನುವಿನ ಕೆಚ್ಚಲಿನಿಂದ ವಿಷದ ಸೋನೆಯೊಂದು ಹೊರಬರುವುದಕ್ಕೆ ಸಾಧ್ಯವಿಲ್ವಂತೆ. ಇಲ್ಲ. ವಿಧಾತನ ಬಾಯಿಯಿಂದ ಶಾಪದ ವಾಕ್ಯ ಬಂತೆ. ತಂದೆ, ಒಲಿದು ಅಸ್ತು ಎಂದಂತಹ ನಿಮ್ಮ ಮಾತಿನಿಂದ ಆನಂದಗೊಂಡೆ ನಾನು. ಆದರೆ ಮುಂದಾಡಿದಂತಹ ವಿಚಾರದಿಂದ ನಾನು ಕಂಗೆಟ್ಟಿ ಹೋದೆನಲ್ಲ ತಂದೆ. ನನ್ನೊದರದಲ್ಲಿ ಹುಟ್ಟುವಂತಹ ಮಗ ಕೋಣನೆ ಎತ್ತಿಕೊಳ್ಳುವುದಕ್ಕೆ ಸಾಧ್ಯವಿದೆ. ತಾಯ್ತನದ ಸುಖವನ್ನು ಅನುಭವಿಸುವುದಾದರೆ ಎಂತ ಹೇಳಿ. ಮಾತ್ರವಲ್ಲ, ಹೆತ್ತವ್ಯ ಕೇಳುವ ಪ್ರಶ್ನೆಗೆ ನನ್ನಲ್ಲಿ ಉತ್ತರವೂ ಸಿಗುವುದಕ್ಕಿಲ್ಲ. ಆದ್ದರಿಂದಲೇ ಶಾಪವನ್ನು ಹಿಂತೆಗೆದು ನನ್ನನ್ನು ಉತ್ತರಿಸಿ ತಂದೆ, ನನ್ನನ್ನು ಉತ್ತರಿಸಿ. ಮರುಗದಿರು ಮಾಲಿನಿಯೇ, ಮರುಗದಿರು ಮಾಲಿನಿಯೇ, ಮುನಿವರ ನುರಿದ ವಚನವು ತಪ್ಪಲರಿಯದು. ತರಳ ಮಹಿಷನು ಜನಿಸಿದರು ನಿಲ್ಲುದರದಲ್ಲಿ ಮುಂದೆ ತ್ರಿಜಗದಿ ಮೆರೆಯುವನು ಘನಕೀರ್ತಿಯಿಂದಲೇ. ಸತ್ಯವೇ ಮರೆಯ ಮಾತಲ್ಲಿರುತ್ತ ಸಾತೈತಿದನು ಮಾಲಿನಿಯ. ಮಗನೇ, ತಂದೆ, ಮರುಗದಿರು. ಆ ಸ್ಥಿತಿ ಆಯ್ತಲ್ವೇ ನನ್ನದು? ಏನು ಮಾಡೋಣ ಹೇಳು. ಲೋಕದಲ್ಲಿ ಒಂದು ನೀತಿ ಉಂಟು. ಹೇಗೆ? ಭವಿತವ್ಯಂ ಭವತ್ಯೇವ ಅಂತ. ಏನು ಘಟಿಸಬೇಕೆಂದಿದೆಯೋ ಅದು ಏನಕ್ಕೇನ ಪ್ರಕಾರೇಣ ಸಂಘಟಿಸಿಯೇ ಸಂಘಟಿಸಲ್ಪಡುತ್ತದೆ. ಹೌದೇ? ಹೆಣ್ಣಾದ ನೀನು ಮಹಿಷಿ ರೂಪವನ್ನಂತೂ ತಪಸ್ಸಿಗೆ ತೊಡಗಿದೆ. ಹೌದು. ಇದರಿಂದಾಗಿ ಸುಪಾರ್ಶಕನೆನ್ನುವ ಮುನಿವರನಿಗೆ ಸಿಟ್ಟು ಬಂತು. ಓಹೋ. ಮಹಿಷನೇ ಮಗನಾಗಿ ಹುಟ್ಟುವಂತೆ ನಿನಗೆ ಶಾಪವನ್ನು ಕೊಟ್ಟಿದ್ದಾನೆ. ಸರಿ. ಹಾಗೆಂದುಕೊಂಡು ತಾನು ಕೊಟ್ಟಂತಹ ಶಾಪಕ್ಕೆ ತ್ರೈಮೂರ್ತಿಗಳಿಂದ ಪರಿಮಾರ್ಜನವಿಲ್ಲದಾಗಲಿ ಎನ್ನುವ ಅನುವಚನವನ್ನು ಜೋಡಿಸಿರುವುದರಿಂದ ನೀನು ಮಹಿಷನಿಗೆ ತಾಯಿಯಾಗುವುದಾಗಲೇಬೇಕಮ್ಮ. ತಂದೆ, ಋಷಿವಾಕ್ಯ ಹುಸಿಯಾಗುವುದಕ್ಕೆ ಸಾಧ್ಯವಿಲ್ಲ ಎಂಬ ಹಾಗೆ ಆಡಿದೆ. ಸರಿ ತಂದೆ. ಮೂರು ಮೂರ್ತಿಗಳಿಂದಲೂ ಪರಿಮಾರ್ಜನೆ ಸಿಗದಿರುವಂತಹ ಶಾಪವನ್ನು ವಿಧಿಸಿದ್ದಾನೆ. ಆಗಲಿ. ಆದರೆ ಏನು ಮಾಡಲಿ? ಏನು? ಮನಸ್ಸಿನೊಳಗಿರುವಂತಹ ಆಸೆ ಒಂದೇ. ಏನು? ತುರದಿರ ಸಮರ್ಥನಾಗಿರಬೇಕು, ಮೂರು ಲೋಕವನ್ನು ಜಯಿಸುವಂತನಾಗಿರಬೇಕು. ಇಂತಹ ಮಗನನ್ನು ಪಡೆದುಕೊಂಡರೆ ಏನು ಪ್ರಯೋಜನ ಅಂತ ಬೇಡವೆ? ಹಾಗೆಂದುಕೊಂಡು ನಿನ್ನ ಆಶಯಕ್ಕೆ ತಡೆಯೇನು ಇಲ್ಲವಲ್ಲ. ಕಾಣುವುದಕ್ಕೆ ನಿನ್ನ ಮಗನು ಕೋಣನಂತಿದ್ದರೇನಂತೆ. ಭುಜಬಲ ಸಾಮರ್ಥ್ಯದಲ್ಲಿ ಸ್ವರ್ಗಮರ್ತ್ಯ ಪಾತಾಳಗಳ ಪಟುವಟರನ್ನು ಸಮರ ಮುಖದಲ್ಲಿ ಗೆದ್ದು ಆಳುವಂತಹ ವೀರಮಲ್ಲನಾಗ್ತಾನೆ. ಹಾಗಿದ್ರೆ ರೂಪದಲ್ಲೇ ಏನಿದೆ ತಂದೆ? ಅಲ್ವೋ? ಮನಸ್ಸಿನೊಳಗಿರುವಂತಹ ಆಸೆ ನೆರವೇರಿದ್ರೆ ಸಾಕಲ್ಲ. ಉರಿಬೇಕು. ದಾರಿ ಎಂತಾದರೆ ವಿಧಿವಚನ ನಂಬಿಕೋ ಶುಭ. ಹರ್ಷವಾಯಿತು ತಂದೆ, ಹರ್ಷವಾಯಿತು. ಆದಷ್ಟು ಬೇಗ ಪುರ ಸೇರಿಕೊಳ್ಳುತ್ತೇನೆ. ಕನಕಗರ್ಭನ ನೇಮವನ್ನು ಕೊಂಡು ಮಾಲಿನಿ ಘನಹರುಷವನೆ ತಳಿಯೇ ಕ್ಷಣದೊಡು ನಿಜ ರೂಪವನ್ನು ತಳೆಯುತ್ತಲೇ ಮನೆಗೆ ನಿಜ ನರಿಯಲಿ ಇತ್ತಲ ಕಶ್ಯಪ ಮುನೀಶನ ತನ್ನಯ ಪುತ್ರರೆಲ್ಲರೂ ಸುರಪುರವ ಬಯಸುತ್ತೆ ಸಂಗರಗೆ. ನಮೋ ಪರಮೇಶ್ವರ ರಕ್ಷಿಸ್ವಾಮಿ ಬ್ರಹ್ಮಮಾನಸ ಪುತ್ರರಾದಂತಹ ಕಶ್ಯಪ ಬ್ರಹ್ಮರ 13 ಮಂದಿ ಪತ್ನಿಯರಲ್ಲಿ ಹಿರಿಯವಳಾದಂತಹ ದಿಕ್ಕಿದೇವಿನ ಕಶ್ಯಪ ಗೋತ್ರ ಹೆಸರಿಗೆ ಹಿರಿತನಕ್ಕೆ ತಕ್ಕ ಭಾಗ್ಯವಿಲ್ಲದೆ ಉಳಿಯಿತಲ್ಲ. ಏನು ಮಾಡೋಣ ಹೇಳಿ. ಮೇಲು ಲೋಕವಾದಂತಹ ಸುರಲೋಕ ಅದನ್ನು ನನ್ನ ಸವತಿಯ ಮಕ್ಕಳಾದಂತಹ ದೇವತೆಗಳು ಪಡೆದು ಭೋಗಿಸುತ್ತಾ ಇದ್ದರೆ ಅದನ್ನು ಪ್ರತಿಭಟಿಸಿ ಸೂರೆಗೈಯುವುದಕ್ಕೆಂದು ಹೋದಂತಹ ನನ್ನ ಗಂಡು ಮಕ್ಕಳು ಆ ಸುರಪನ ಮೋಸದ ಜಾಲಕ್ಕೆ ಬಲಿಯಾಗಿ ಹತರಾಗಿ ಹೋದರು. ಹೀಗೆ ರಾಕ್ಷಸ ವಂಶವೇ ನಿರ್ವಂಶವಾಗಿರುವಾಗ ಮಗಳಾದಂತಹ ಮಾಲಿನಿ ತಪಸ್ಸಿಗೆಂದು ಕಾಡಿಗೆ ಹೋಗಿ ಬ್ರಹ್ಮದೇವನನ್ನು ಹೋಲಿಸಿಕೊಂಡು ವರವನ್ನು ಪಡಕೊಂಡು ಬಂದಳು. ನಂತರದಲ್ಲಿ ಆಕೆಯ ವಿವಾಹವು ಪಾತಾಳದ ಅಧಿಕಾರಿ ವಿದ್ಯುನ್ಮಾಲಿ ಎಂಬಾತನೊಂದಿಗೆ ಜರುಗಿ ಯೋಗ್ಯನಾದಂತಹ ಪುತ್ರನೋರ್ವನು ಉದಿಸಿ
ರಾಕ್ಷಸ ಕುಲ ಪ್ರದೀಪಕನಂತೆ ಕಂಗೊಳಿಸುತ್ತಾ ಇದ್ದಾನೆ. ಹೀಗೆ ಪುತ್ರನ ಬಾಲ ಲೀಲೆಗಳನ್ನು ನೋಡುತ್ತಾ ಮೈ ಮರೆಯುತ್ತಿರಲಾಗಿ ಗಂಡು ಮಕ್ಕಳನ್ನು ಕಳಗೊಂಡಂತಹ ನೋವು ನನ್ನ ಎದೆಯನ್ನು ಬಾಧಿಸುತ್ತಾ ಇದೆಯಲ್ಲ. ಅನ್ನಿ ಪುತ್ರ ಶೋಕವನ್ನು ಕಡಿಮೆ ಮಾಡುವವರು ಯಾರಿದ್ದಾರೆ? ಮಗುವಿನ ಮುಖವನ್ನು ಕಂಡು ಸಂತೋಷದಿಂದ ಇರಬೇಕಾಗಿತ್ತು. ಏನಮ್ಮ ದುಃಖ? ಯಾಕೆ? ಏನಾಯ್ತು? ಕಾರಣವಿದೆ. ಮೇಲು ಲೋಕವಾದಂತಹ ಸುರಲೋಕ, ಅದನ್ನು ದೇವತೆಗಳು ಪಡೆದು ವಿಜೃಂಭಿಸುತ್ತಾ ಇದ್ದಾರೆ. ಅದನ್ನು ಕೈವಶ ಮಾಡಿಕೊಳ್ಳುವುದಕ್ಕೆಂದು ಹೋದಂತಹ ನನ್ನ ಗಂಡು ಮಕ್ಕಳು, ಅಂದರೆ ನಿಮ್ಮ ಭಾವಂದಿರು, ಅವರೆಲ್ಲ ದೇವತೆಗಳ ಮೋಸದ ಜಾಲಕ್ಕೆ ಸಿಲುಕಿ ಹತರಾಗಿ ಹೋಗಿದ್ದಾರೆ. ಗಂಡು ಮಕ್ಕಳನ್ನು ಕಳಕೊಂಡಂತಹ ನೋವು ಒಂದೆಡೆಯಾದರೆ ಆ ಸ್ವರ್ಗವನ್ನು ಶಾಶ್ವತವಾಗಿ ನಾವು ಕೈವಶ ಮಾಡಿಕೊಳ್ಳಬೇಕು. ಹಾಗಾಗಿ ನೀವು ಒಮ್ಮೆ ಸ್ವರ್ಗ ಆಶೀರ್ವಾದ ಮಾಡಿದ್ರೆ ಸಾಕು, ಹೋಗುತ್ತೇನೆ ದೇವಲೋಕಕ್ಕೆ. ದೇವತೆಗಳನ್ನು ಪೂಜೆ ಮಾಡಿದ ಆಶೀರ್ವಾದದ ಜೊತೆಗೆ ರಣವೀಳ್ಯವನ್ನು ಕೊಡುತ್ತಾರೆ. ಸರಿ ಕೋಟಿ ದೇವತೆಗಳನ್ನು ಸಾಧ್ಯ ಮಾಡಿದ ಹಾಗಾಯಿತು. ಒಬ್ರು ಕಾಣಿಸುವುದಿಲ್ಲ, ಪೀಠ ಬರಿದಾಗಿದೆ. Thank you.
ಅಪರಿಚಿತ ವ್ಯಕ್ತಿ ನೇನು ಪೀಠದಲ್ಲಿ ಕುಳಿತಿರುವಂತಹ ವೇಳೆ ರೆಕ್ಕೆಯನ್ನು ಬಡಿಯುತ್ತ ನನ್ನ ಕ್ಷಮಕ್ಕೆ ಬಂದು ನಿಂತವ. ಯಾರು ನೀನು? ಯಾಕಾಗಿ ಬಂದೆ? ಏನು ದ್ವೇಷ? ಸ್ವರ್ಗಲೋಕವನ್ನು ಏರಿದ್ದು ಮಾತ್ರವಲ್ಲ, ಸುಮನಸನ್ನೆಲ್ಲ ಬಡಿದೋಡಿಸಿ ಇವತ್ತು ಪೀಠವನ್ನು ಏರಿದ್ಯಾ ವಿಚಾರಿಸಕ್ಕಾಗಿ ಬಂದವ ಯಕ್ಷರ. ಸ್ವರ್ಗಲೋಕದ ಪೀಠವನ್ನು ಹಿನ್ನಡೆಗೆ ಸ್ಥಿರಪಡಿಸಿದ್ದೇನೆ. ಸಂತೋಷದ ವಿಷಯ ನಮ್ಮ ಒಳ್ಳೆ ತಿಳಿಸಬೇಕು. ಸೇರಿಕೊಳ್ತಂತೆ ಅಕ್ಷರ.
ಹೀಗಾಗಿ ಹೋಯ್ತಲ್ಲಮ್ಮ. ನಾನಿನ್ನು ಅಯ್ಯ ಎಂಬುದಾಗಿ ಯಾರನ್ನು ಕರೆಯಲಿ? ಓ ತಂದೆ ಅಂತ ಯಾರನ್ನ ಕೂಗಲಿ? ಶಿವ ಶಿವ. ನಿನ್ನಪ್ಪ ಸತ್ತೋದ್ದು ನಿನ್ನ ಮನೆಯಲ್ಲಿ. ನಿನ್ನಪ್ಪನನ್ನು ಯಾರನ್ನು ಕರೀಲಿ ಅಂತ ಇಲ್ಲಿ ಹತ್ರ ಆಗ್ತದ? ಇಲ್ಲಿ ಯಾಕೆ ಬಂದ ಅಳುವುದು ನೀನು? ಅಮ್ಮ, ನನ್ನ ತಂದೆ ಸತ್ತದಕ್ಕೆ ನಾನು ಅಳುವುದಲ್ಲ. ನಿನ್ನಪ್ಪ ಸತ್ತದ್ದಕ್ಕಲ್ಲ, ಅಲ್ಲ. ಮತ್ತೆ ಬೇರೆ ಯಾರ ಅಪ್ಪ ಸತ್ತದಕ್ಕೆ ನೀನ್ ಯಾಕೆ ಅಳು? ಬೇರೆಯವರ ಅಪ್ಪ ಸತ್ತದಕ್ಕೂ ಅಲ್ಲ. ಮತ್ತೆ ಇಲ್ಲಿ ಅಂತಹ ಒಂದು ಅಘಟಿತ ಘಟನೆ ಘಟಿಸಿ ಹೋಯ್ತಲ್ಲ. ಏನಪ್ಪ ಅಂತ ಘಟನೆ? ವಿಷಮ ಸ್ಥಿತಿ ಬಂದು ಹೋಯ್ತಲ್ಲ. ವಿಷಮದಲ್ಲುಂಟು? ಹೌದು. ಯಾವುದಪ್ಪ ವಿಷಮ? ಬೇರೆ ಉಂಟು. ವಿಷಯ ನೀನು ಹೇಳಿದ್ರೆ ನನಗೆ ಗೊತ್ತಾಗ್ತದೆ. ನಾನು ಅಲ್ಲಿಗೆ ಹೋಗಿ ಬಂದದ್ದಲ್ವಾ. ನೀನು ಎಲ್ಲೆಲ್ಲಿಗೆಲ್ಲ ಹೋಗ್ತಿ ಅಂತ ನನಗೇನೆ ಗೊತ್ತು. ನಾನು ರಾಯರೊಟ್ಟಿಗೆ ಹೋಗುವವನಲ್ಲವೇ? ರಾಯರೊಟ್ಟಿಗೆ ನೀನು ಹೋಗ್ತೀಯ ಎಲ್ಲಿಗೆ ಅಂತ? ಈಗ ರಾಯರು ಹೋದದ್ದು ಎಲ್ಲಿಗೆ? ಯಾರ ರಾಯರು? ನಿಮ್ಮ ರಾಯರು. ನನ್ನ ಗಂಡ, ನನ್ನ ಪತಿದೇವರು. ಅವರು ಹೋಗಿರುವುದು ಸ್ವರ್ಗದ ಕಡೆಗಲ್ಲ. ಅಲ್ಲಿಂದಲೇ ಬಂದೆ. ಆ ಕಡೆಯಿಂದ ಏನು ವಿಚಾರ? ಓ ಅಮ್ಮ. ಹೌದು. ಸರಿ. ಏನು ಅಂತ ಹೇಳಮ್ಮ. ಇದ್ದದ್ದನ್ನೇ ಹೇಳು ನೀನು. ನಾಲಿಗೆ ತಡವರಿಸ್ತದಲ್ಲಮ್ಮ. ನಾಲಿಗೆ ತಡವರಿಸಿದ್ ಯಾಕೆ ಅಂತ ಗೊತ್ತಾ ನಿನಗೆ? ವಿಚಾರ ಇಲ್ಲದಿದ್ದಾಗ ಏನು ಹೇಳಬೇಕು ಅಂತ ಗೊತ್ತಿರದಿಲ್ಲ. ಅಲ್ಲ, ನನಗೆ ಉಕ್ಕಿ ಉಕ್ಕಿ ಬರ್ತದೆ. ಯಾವುದು? ದುಃಖ. ದುಃಖ ಉಕ್ಕಿ? ಹಾಗಿದ್ರೆ ದುಃಖದ ವಿಚಾರ. ಹೌದೌದಮ್ಮ. ಏನಪ್ಪ ಅದು? ನಿಮ್ಮ ಅದೇ ಪತಿದೇವರು, ನನ್ನ ಪತಿದೇವರು ಇಲ್ಲಿರುವಂತವರೆಲ್ಲರೂ ಓಟು ಹಾಕಿಸಿ ಒಟ್ಟಾಗಿಸಿ ಆ ದೇವರ ಕಳ್ಳರನ್ನು
ದೇವರು ಕಳು ದೇವತೆ ಹೋದಲ್ವಾ ಸರಿ ವಿಷಯ ಗೊತ್ತಾಗಿ ಎಲ್ಲ ಬಂದ್ರು ಉದ್ದಕ್ಕೆ. ಅದು ಹಾಗೆ ಅಲ್ಲ, ಉದ್ದ ಯುದ್ಧ. ಹೌದು, ಉದ್ದಕ್ಕೆ ಹೋಗುದು ನೀನು. ಅಲ್ಲ ಬಂದ್ರು ಯುದ್ಧ. ಮೊದಲಿಗೆ ದೇವತೆಗಳು ಬಂದ್ರು, ಬೆಟ್ಟದಿದ್ರು ಓಡಿದ್ರು, ನಮ್ಮವರೆಲ್ಲ ಓಡಿಸಿದ್ರು. ಆಮೇಲೆ ಅವ ಬಂದ. ಯಾರು? ಅಲ್ಲ ನಾಯಕ ಇದ್ದಾನ, ಅವರಿಗೆಲ್ಲ ನಾಯಕ. ಯಾರು? ಸುರ್ಪ. ಯಾರು? ಸುರ್ಪ ಸುರಪ್ಪ. ಐರಾವತ ಏರಿಕೊಂಡು ಕೈಯಲ್ಲಿ ಉಜ್ಜೇರು ತಕೊಂಡು ಐರಾವತವನ್ನು ಏರಿಕೊಂಡು ವಜ್ರಾಯುಧವನ್ನು ಕೈಯಲ್ಲಿ ಹಿಡಿದುಕೊಂಡು ನಿಂದ ಗಣಘೋರ ಸಂಗ್ರಾಮ ಆಯ್ತು ಇವರೊಳಗೆ. ಸರಿ, ಕೈ ಸಾಕ್ತದ ಅವರದ್ದು ಪರಿಣಾಮ ಅವ ಓಡಿ ಹೋದ. ನೀ ಬರುವಾಗ ನಾನು ಏನೆಂದು ಯೋಚಿಸಿದೆ. ಈಗ ಕೇಳಿದಾಗ ಇದು ಸಂತೋಷದ ವಿಚಾರ ಅಲ್ವೇನು? ಇದರಲ್ಲಿ ನೀನು ಅಳುವುದು ಯಾಕೆ? ನಗು ನಗುತ್ತಲೇ ನೀನು ಆಡಬೇಕು ವಿಚಾರ. ಬಾಯಿ ಬಿಟ್ಟು ನಗಾಡಬಹುದು. ನೀನು ನಮ್ಮವನಲ್ವೇ? ಮುಂದಿನ ವಿಷಯದಲ್ಲಿ ನೀವೆಷ್ಟು ಅಳ್ತಿರೋ ಅಂತ ನನಗೆ ಖೇದ. ಹೌದಾ? ಏನದು? ನಾನು ಪೀಠಸ್ಥನಾಗಿರುವಾಗ, ಪೀಠದಲ್ಲಿ ಕುಳಿತಿರುವಾಗ ಹಾರಿಕೊಂಡು ಒಂದು ಲಕ್ಷ ಬಂತಮ್ಮ. ಹಾರಿಕೊಂಡು ಲಕ್ಷ ಆ ರೆಕ್ಕವುಳ್ಳ ಜಾತಿ ಅವ ಒಬ್ಬ ಯಕ್ಷ. ಅವ ಅಲ್ಲಿಗೆ ಅವರಿಗೆ ನಾಯಕ ಅಂತ ಯಕ್ಷ ಅಂತ. ಆ ಯಕ್ಷರಾಜ ಪಿಂಗಳಾಕ್ಷ ಇರಬಹುದು. ಅವ ಸುಮ್ಮನೆ ಬಂದದ್ದಲ್ಲ, ಸುಮ್ಮನೆ ಪೆಟ್ಟಿಗೆ ಬಂದದ್ದು. ಹೌದಾ? ಎಷ್ಟು ಇಟ್ಕೊಂಡು ಬಂದ? ಪೆಟ್ಟಿಗೆ. ಆ ಯುದ್ಧಕ್ಕಾಗಿ ಬಂದ. ಬಂದು ನಿಂತಿನ ಸುಮ್ಮನೆ ಇರ್ಲಿಲ್ಲ, ಹತ್ತಿರಕ್ಕೆ ಬಂದು ರೆಕ್ಕೆಯಿಂದ ಪಾಠ ಕೊಟ್ಟ. ರಾಯರಿಗೆ ನನ್ನವರು ಸುಮ್ಮನಿರುವುದಕ್ಕೆ ಸಾಧ್ಯ ಉಂಟು? ಇಲ್ಲ, ಎದ್ದು ನಿಂತರು. ಮತ್ತೆ ನನ್ನವರು ಎದ್ದು ನಿಂತದ್ದೇ ಕೈ ಮುಂದೆ ಮಾಡಿದ್ರೆ ತಡ. ಮತ್ತೊಂದು ರೆಕ್ಕೆಯಿಂದ ಅವನೇ ಕೊಟ್ಟದ್ದು. ಆದ್ರೂ ನನ್ನವರು ಸುಮ್ಮನೆ ಇಲ್ಲ, ಸುಮ್ಮನೆ ಇರ್ಲಿಲ್ಲ. ಮತ್ತೆ ಅದ್ರಿಗೆ ಬುಡುಂಬ ಬಿದ್ರಮ್ಮ. ಹೋಗಿ ಎಬ್ಬಿಸುವುದಲ್ವೇ? ನೋಡಿದಮ್ಮ, ಹೇಳುವಂತ ಹೇಳಿಲ್ಲಮ್ಮ. ಯಾಕೆ ಇಷ್ಟು ಜನ ಅಲ್ಲಿಗೆ ಹೊರಗೆ ಹಾಕಿ ಸತ್ತೇ ಸ್ವಾಮಿ. ಶೋಣಿತಾಪುರದಲ್ಲಿರುವವರ ಮನಸ್ಸಿನಲ್ಲಿ ದೇವಲೋಕದ ಸಂಪತ್ತನ್ನು ಅನುಭವಿಸಬೇಕು ಎಂಬ ಹಾಗಿತ್ತು. ಹೆತ್ತ ತಾಯಿಯ ಮನಸ್ಸಿನೊಳಗಿರುವಂತಹ ಆಸೆಯನ್ನೊಂದು ನೆರವೇರಿಸಿಕೊಡುತ್ತೇನೆ ಮಾಲಿನಿ ಎಂಬ ಹಾಗೆ ನನ್ನಲ್ಲಿ ನನ್ನವರ ಆಡಿದವರು. ಸ್ವರ್ಗವನ್ನು ಏರಿದಂತಹ ನನ್ನವರ ಅದನ್ನು ವಶಪಡಿಸಿಕೊಂಡು ಬರುವಂತಹ ಚಂದವನ್ನು ಕಾಣಬೇಕು, ಆ ಸಂತೋಷವನ್ನು ಅನುಭವಿಸಬೇಕು ಎಂಬ ಹಾಗೆ ಕಾತುರದಿಂದ ಕಾದು. ಆದರೆ ಸುವಾರ್ತೆಯ ಬದಲಾಗಿ ನನ್ನವರ ಮರಣದ ವಾರ್ತೆಯನ್ನು ಕೇಳುವ ದುಸ್ಥಿತಿ ನನ್ನ ಪಾಲಿಗೆ ಒದಗಿ ಬಂತಲ್ಲ. ಏನು ಮಾಡಲಿ? ಸತಿಪತಿಯರು ಜೊತೆಗಿರಬೇಕೆಂಬ ಹಾಗೆ ಆಸೆ ಪಟ್ಟಂತಹ ನನ್ನಿಂದು ನನ್ನವರು ನನ್ನನ್ನು ಬಿಟ್ಟು ದೂರ ಸರಿದು ಹೋದರಲ್ಲ. ಅವರಿರದಂತಹ ಈ ಪ್ರಪಂಚದಲ್ಲಿ ಇನ್ಯಾರಿದ್ದಾರೆ ನನಗೆ? ಈ ನನ್ನ ನನಗೊದಗಿದ ಕಷ್ಟವನ್ನು ಯಾರಲ್ಲಿ ಹೇಳಿಕೊಳ್ಳಲಿ? ಇಲ್ಲ, ಅವರಿರದಂತಹ ಪ್ರಪಂಚದಲ್ಲಿ ನಾನಿನ್ನು ಬದುಕಲಾರೆ. ನಾ ಸಾಯ್ತೇನೆ. ಅತ್ತು ಫಲವೇ ನಿನ್ನು ಸುಮ್ಮನೆ ಸತ್ತವರು ಜೀವಿತರಿಗೆ ಸಮರ ಸಮರ್ಥನಾಗಿಯ ತರಳ ಮಹಿಷಾಸುರಗೆ ಹದನಗಳ ಸಮರದ
ನನ್ನವರನ್ನು ನಾನು ಕಳೆದುಕೊಂಡೆ. ಹಾಗೆಂದು ನಾ ಸಾವಿನ ದಾರಿಯನ್ನು ಹಿಡಿಯುವುದೇ? ಹೇಡಿಯಂತೆ ನಾ ಸಾವಿನ ದಾರಿಯನ್ನು ಹಿಡಿದೆ ಎಂದಾದರೆ ನನಗಿಂತಹ ಸ್ಥಿತಿಯನ್ನು ತಂದೊದಗಿಸಿದವರಿಗೆ ಶಿಕ್ಷೆ ವಿಧಿಸುವವರು ಯಾರೂ ಇಲ್ಲ. ಹಾಗಿದ್ದರೆ ನಾ ಎದ್ದು ಸಾಧಿಸಿ ತೋರಿಸಿಕೊಡಬೇಕು. ನನಗಿಂತಹ ಸ್ಥಿತಿಯನ್ನು ತಂದೊದಗಿಸಿದ್ದು ಯಾರು? ಸುಮ್ಮನ ಸರೆ. ಹಣೆಯ ಕುಂಕುಮ ಅಳಿಸಿ ಹೋಯಿತು, ಕೊರಳ ಮಾಂಗಲ್ಯ ತುಂಡಾಗಿ ಹೋಯಿತು, ಮುಡಿಯ ಹೂ ಕರಟಿ ಕಮರಿ ಹೋಯಿತು, ಕೈಯ ಕೈಬಳೆ ನುಚ್ಚು ನೂರಾಯಿತು, ಕಾಲ ಉಂಗುರ ಬಿಚ್ಚಿ ಹೋಗಿ ಮುತ್ತೈದೆಯಾಗಿ ಬಾಳಬೇಕು ಎಂಬ ಹಾಗೆ ಆಸೆ ಪಟ್ಟಂತಹ ಮಾಲಿನಿಗಿಂದು ವಿಧವೆಯ ಪಟ್ಟವನ್ನು ಒದಗಿಸಿಕೊಟ್ಟಿರ. ಇಲ್ಲ, ನನಗಿಂತಹ ಸ್ಥಿತಿಯನ್ನು ತಂದೊಟ್ಟು ನೀವು ನಗುತ್ತಿರಬಹುದು, ಶಾಶ್ವತವಾದಂತಹ ನಗುವಲ್ಲ. ನಿಮ್ಮ ನಗುವನ್ನು ನಿಲ್ಲಿಸದೆ ಹೋದರೆ ದಿದ್ದಿಸುತ್ತ ಮಾಲಿನಿ ನನ್ನಲ್ಲ. ನಾನೇ ಕೇಳಬೇಕು. ನನ್ನ ಮಗನಿದ್ದಾನೆ, ಸಮರ್ಥನಾಗಿದ್ದಾನೆ. ಆತನನ್ನೇ ಕರೆದು ಸಕಲ ವಿಚಾರವನ್ನರಹಿ ದೇವತೆಗಳಿಗೆ ಸರಿಯಾದಂತಹ ಪಾಠವನ್ನೇ ಕಲಿಸಬೇಕು. ಮಗನೇ ಮಹೇಶ, ಕಂದ ಮಹೇಶ, ಮಗನೇ ಮಹೇಶ,
ರಾಜಾಂಗಣದಲ್ಲಿ ದೈತ್ಯ ಕುಮಾರೊಂದಿಗೆ ನಾನು ಆಟವನ್ನು ಆಡ್ತಾ ಇದ್ದೆ. ತವ್ವೆಯ ದೀರ್ಘ ಧ್ವನಿಗೆ ತಮ್ಮ ಆಟವನ್ನು ಬಿಟ್ಟೆ ನಿನ್ನೆ ಓಡೋಡಿ ಬಂದೆ. ಬಂದು ನೋಡಿದಾಗ ನಮ್ಮ ಈ ಶೋಣಿತಾಪುರವೇ ಅಲ್ಲೋಲ ಕಲ್ಲೋಳವಾಗಿದೆ. ಸರಿಯಾಗಿ ನಿಮ್ಮನ್ನು ನೋಡಿದ್ರೆ ಕಾಲು ಬೆರಳಿ ಕಾಲುಂದ್ರ ಕಾಣುದಿಲ್ಲ, ಕೈಯಲ್ಲಿ ಕೈಬಲೆ ಇಲ್ಲ, ಕೋಲಲ್ಲಿ ಮಂಗಸೂತ್ರ ಕಾಣುದಿಲ್ಲ, ಅದೇ ಕುಂಕುಮ ಇಲ್ಲ. ಯಾಕಮ್ಮ ಕಣ್ಣೀರು ಅಮ್ಮ ಅಮ್ಮ ನಾನು ಆಟ ಆಡಿ ಬರುವಾಗ ನನ್ನನ್ನು ವ್ಯಕ್ತಿ ಮುದ್ದಾಡಿ ಹಾಲನ್ನು ಕೊಡುವವಳು. ಕಷ್ಟ ಬಂತೆ ತಾಯಿ, ಕಷ್ಟ ಬಂತೆ ಅಮ್ಮ, ಅರ್ಥ ಮಾಡಿದ ತಾಯಿ. ವಿಧಾತನಿಂದ ಬಂತೆ ಹಾಲಗತ್ತು ನಾರಾಯಣ ಅವ ಎದುರಾದನೆ. ಅಮ್ಮ ಮಗನೇ, ನಮ್ಮ ಕುಲದೇವ ಮುಖನ್ನ ಅವ ಮುಡಿದಿರಮ್ಮ. ಅಮ್ಮ ಮಗನೇ, ಅಮ್ಮ ಅಪ್ಪ ಇಲ್ಲಮ್ಮ. ಅಮ್ಮ, ಎಂತ ತಾಯಿ ಕೂಗಿ ಕರೆದಾಗ ನೀವು ಓಡಿ ಬಂದು ನಾನು ನಿಮ್ಮ ಮಗಳಲ್ವೇ? ಎಂದಿನಂತೆ ಇಂದು ಕೂಡ ನಿನ್ನ ಮುಖವನ್ನು ಕಾಣುವಾಗ ಸಂತೋಷ ಪಡಬೇಕಾಗಿದೆ. ಆಗ್ಲೇಬೇಕು. ಆದರೆ ಆನಂದವೆಂಬುದು ನನ್ನ ಮನಸ್ಸಿನಲ್ಲಿ ಇಲ್ಲ ಮಗ. ಯಾಕಮ್ಮ? ಇಂದಿಗೆ ನಮ್ಮ ಜೀವನವೇ ಮುಗಿದು ಹೋಯಿತು ಕಂದ. ಅಮ್ಮ, ಇಂದಿಗೆ ನಮ್ಮ ಜೀವನ ಮುಗಿದು ಆಯ್ತು. ಯಾರಿಂದ? ಹೇಗಮ್ಮ? ಕಂದ, ಅಮ್ಮ, ಕೆಲ ದಿವಸಗಳ ಹಿಂದೆ ನಿನ್ನ ತಂದೆ ನನ್ನ ಅಪ್ಪ ನಮ್ಮೆಲ್ಲ ಸೇನೆಯನ್ನು ಸೇರಿಸಿಕೊಂಡು ನಾಕವನ್ನೇರಿದಂತಹ ವಿಚಾರ ನಿನಗೆ ತಿಳಿದಿದ್ದ. ಪರಿಣಾಮ ಏನಾಗಿದೆ? ಎದುರಿಗೆ ಬಂದಂತಹ ಸುಮನ ಸರನ್ನೆಲ್ಲ ಆ ಸ್ವರ್ಗದ ಪೀಠವನ್ನು ನಿನ್ನ ತಂದೆ ಏರಿದರಂತೆ ಮಗನೇ.
ಎಂತ ಸಂತೋಷ ವಿಷಯ ತಾಯಿ. ಅಪ್ಪ ಯಾವಾಗ ಬರ್ತಾರೆ, ನಾವು ಯಾಗ ವಿಜಯ ಆಚರಿಸುವ. ಯಾವಾಗಮ್ಮ ಮಗನೇ? ಅಮ್ಮ, ನಿನ್ನಂತೆ ನಾನೂ ಸಂಭ್ರಮ ಪಡಬಹುದಿತ್ತು, ಹೇಳು. ಆದರೆ ಆ ಸಂತೋಷವನ್ನು ಶಾಶ್ವತವಾಗಿ ಉಳಿಸಿಕೊಳ್ಳುವಂತಹ ಯೋಗ ನಮ್ಮ ಪಾಲಿಗಿಲ್ಲ ಮಗ. ಯಾಕಮ್ಮ? ಸೋತಂತಹ ಸುಮನಸರು ಸುಮ್ಮನಿರಲಿಲ್ಲವಂತೆ. ಏನ್ ಮಾಡಿದ್ರು? ಮೋಸದಿಂದ ನಿನ್ನ ತಂದೆಯನ್ನು ಒಂದು ಸಂದರ್ಭದಲ್ಲಿ ಎಂತ ವಾರ್ತೆ ನಾನು ಕೇಳಬೇಕಿತ್ತು. ಅದನ್ನು ನನ್ನ ಅಯ್ಯನ, ನನ್ನ ಅಪ್ಪನ ಮರಣದ ವಾರ್ತೆ. ಅಮ್ಮ, ಅಪ್ಪ ನಿಲ್ಲದೆ ನಾನೀಗ ತಪ್ಪಲ್ಲೇನಾದೆನಮ್ಮ. ಅಮ್ಮ, ಅಮ್ಮ, ಅಪ್ಪನ ಕೊಂದವ, ನಿನ್ನ ತಂದೆಯನ್ನು ಕೊಂದವಯ್ಯ. ಅವ ನನ್ನ ಪಾಲಿಗೆ ನಿರ್ಲಕ್ಷ್ಯ. ಅಮ್ಮ, ಅಂತ ತ್ರೈಲಕ್ಷ್ಯ ಬಂದರೂ ಕೂಡ ನಾನು ಲೆಕ್ಕಕ್ಕೆ ತೆಗಿಲಿಕ್ಕಿಲ್ಲ. ಒಂದಮ್ಮಗೆ ಮುಕ್ಕಣ್ಣನೇ ತರಗೆಯಲ್ಲಿ ಬಲ್ಲಮ್ಮ, ಆತನ ಮೂರನ ಕಣ್ಣಲ್ಲಿ ಬೆವರಿಸಲ್ಲ. ಹರುಷವಾಯಿತು ಮಗನೇ, ಹೀಗೆ ಬಾರಿ. ಓ ಮಗನೇ, ಮನದಿ ಹರುಷವನ ನುಡಿದಳು. ಏನಮ್ಮ? ಮನದಿ ಹರುಷವನ ನುಡಿ
ನಿನಗೆ ಬೇಡುವೆ ಒಂದು ವಿಧಿಯಲ್ಲಿ ಪಡೆದು ವರಗಳನ್ನು ಯಾರ ನುಡಿಗೆ ತನಯನಾಡಿದ ನುಡಿಗೆ ಮಾಲಿನಿಯೇ ಮನದಿ ಹರುಜವನಾತು ನುಡಿದೇಳೋ ಮಗನಿಗೆ ನಿನ್ನನ್ನು ತಡೆಯುವುದಕ್ಕೂ ಒಂದು ಕಾರಣ ಉಂಟು ಕಂದ. ನೀನಾಡಿದಂತಹ ಒಂದೊಂದು ಮಾತನ್ನಾಲಿಸಿದಾಗ ನನಗೆ ಸಂತೋಷ ಅಧಿಕವಾಗುತ್ತಾಗಬೇಕಮ್ಮ. ನೀನು ಧೀರನಿದ್ದೀಯ, ಶೂರನಿದ್ದೀಯ. ಹೌದೌದು. ಆದರೆ ದೇವಲೋಕವನ್ನು ಸೇರಿದಂತಹ ನಿನಗೆ ಆ ದೇವತೆಗಳನ್ನೆಲ್ಲ ಸದೆ ಬಡಿಯುವುದು ಘನತರವಾದಂತಹ ಕಾರ್ಯವೇ ಹೇಳು. ಗಡವೇ ಅಲ್ಲ. ಹೌದಲ್ವ ಮಗನ? ಹೌದಮ್ಮ. ಆದರೆ ಸೋತ ಮೇಲೆ ಅವರು ಯಾವ ಕಾರಣಕ್ಕೂ ಸುಮ್ಮನಿರುವವರಲ್ಲ. ಏನ್ ಮಾಡ್ತಾರೆ? ನೇರವಾಗಿ ಹೋಗಿ ಹರಿಯಲ್ಲಿ ದೂರನ್ನು ಕೊಡುವವರಿದ್ದಾರೆ ಕಂದ. ಅವ ಬರ್ತಾನ. ಖಂಡಿತವಾಗಿ ನಿನ್ನನ್ನು ಎದುರಿಸುವುದಕ್ಕಾಗಿ ಬರುತ್ತಾನೆ. ಅಮ್ಮ, ನಾನಿದ್ದಲ್ಲಿಗೆ ಬಂದಾನ ಮಗನೇ. ನಿನ್ನೆದುರು ನಿಂತು ಯುದ್ಧ ಮಾಡುವಂತಹ ಸಾಮರ್ಥ್ಯವನ್ನಾತ ಯಾವ ಕಾರಣಕ್ಕೂ ತೋರಿಸುವುದಿಲ್ಲ. ಯಾಕೆ? ಮೋಸವನ್ನೆಸಗುವುದಕ್ಕಾಗಿ, ಕಪಟದಿಂದ ಮುಂದುವರಿಯುವುದಕ್ಕಾಗಿ ಹೊರಡುತ್ತಾನೆ. ಅದಕ್ಕೆ ಹಾಗಾಗಿ ಯಾವ ಕಾರಣಕ್ಕೂ ಅವರ ಮೋಸದ ಜಾಲಕ್ಕೆ ಸಿಲುಕಕೂಡದು ಎಂದಾದ ಈ ಹೆತ್ತ ತಾಯಿ ಆಡಿದಂತಹ ಮಾತನ್ನೇ ನೀ ಕೇಳಬೇಕು. ಮಗನೇ, ನಿನ್ನಲ್ಲಿ ಭುಜಬಲ ಉಂಟು, ದೇಹ ಬಲ ಉಂಟು, ಸೇನಾ ಬಲ ಅಧಿಕ ಉಂಟಮ್ಮ. ಆದ್ರೆ ದೈವ ಬಲ ಕಡಿಮೆ ಉಂಟು ಮಗನ. ಅದಕ್ಕೆ ಅದನ್ನು ನೀ ಸಂಪಾದಿಸಿಕೊಳ್ಳಬೇಕು ಕಂದ. ಏನ್ ಮಾಡ್ಬೇಕು? ಕಾನನವನ್ನು ಸೇರಿಕೊ, ಆಮೇಲೆ ಕನಕಗರ್ಭನನ್ನು ಮೆಚ್ಚಿಸಿಕೊ, ಮುಂದೆ ಒಲಿದಂತಹ ವಿಧಾತನಲ್ಲಿ ಅಜೇಯನಾಗುವಂತಹ ವರವನ್ನು ಬೇಡಿಕೊ, ಆಮೇಲೆ ದೇವಲೋಕವನ್ನಡರು ಎದುರಿಗೆ ಬಂದಂತಹ ಸುಮನಸರನ್ನೆಲ್ಲ ದೆಸೆಗಡಿಸಿ ಬರಿದಾದಂತಹ ನಾಕದ ಪೀಠವನ್ನು ನನ್ನ ಮಗ ಮಹಿಷ ನೇರಬೇಕು. ಅಮ್ಮ, ಓ ಮಾತೆಯ ಮಾತಿಗೆ ಎರಡಿಲ್ಲ. ಆದರೆ ನಾನು ಇಲ್ಲಿಂದ ಹೋಗುವಾಗ ಬರಿಗೈಯಲ್ಲೇ ಹೋಗ್ಬೇಕು ಅಲ್ವೇ ಅಲ್ಲ ಕಂದ? ಹೋಗುವಂತಹ ಸಂದರ್ಭದಲ್ಲಿ ಯಾವ ಕಾರಣಕ್ಕೂ ತೊಂದರೆ ಬಾಧಿಸಬಾರದೆಂಬಂತಹ ಉದ್ದೇಶದಿಂದಲೇ ಇದೋ ನಿನ್ನ ಕೈಗೆ ಆಯುಧವೊಂದನ್ನು ನೀಡುತ್ತಾ ಇದ್ದೇನೆ. ಅಮ್ಮ, ಓ ಸನ್ನಿಧಾನದ ಒಂದು ಪ್ರಾರ್ಥನೆ. ಏನಪ್ಪ? ಬಲ್ಲವರನ್ನು ಮಾತಾಡಿದ್ದಾರೆ. ಯಾವುದು? ಯಾವ ಬಲ ಇದ್ದಾರೆ ಹೇಳಂತೆ. ತಂದೆ ತಾಯಿಯೊಳಗೆ ಮೊದಲಂತೆ. ಅಮ್ಮ, ಕಣ್ಣಿಗೆ ಕಾಣುವ ದೇವತೆ ನೀನಮ್ಮ. 9 ತಿಂಗಳು ಉದರಲ್ಲಿದ್ದು 10ರ ತಿಂಗಳಲ್ಲಿ ಈ ಪ್ರಪಂಚದ ಬೆಳಕನ್ನೇ ತೋರಿಸ್ಕೊಟ್ಟವಳು. ಅಮ್ಮ, ಕಣ್ಣಿಗೆ ಕಾಣುವ ದೇವರಾದ ನೀನೆ ನಿನ್ನ ದಿವ್ಯಾಸ್ತ್ರದಿಂದ ನಿನ್ನ ಕಂದಮ್ಮನಿಗೆ ಆಶೀರ್ವಾದ ಮಾಡ. ಆದಷ್ಟು ಬೇಗ ನಿನ್ನ ತಪಸ್ಸಿಗೆ ವಿಧಾತ ಒಲಿದು ಬರಲು ಮಗನೇ. ಶ್ರೇಷ್ಠಾಗಿ ಬಾ, ಜಯಶಾಲಿಯಾಗಿ ಬಾ ಕಂದ ನೀನು.
ಈ ಹಿಂದೆ ಶೋಣಿತಾಪುರದಲ್ಲಿ ವಿರಾಜಮಾನವಾಗಿ ಮೆರೆಯುತ್ತಿದ್ದವರು ನಾವು. ಸ್ವರ್ಗಲೋಕದ ಆಸೆಯಿಂದ ಸ್ವರ್ಗವನ್ನು ಏರಿದೆವು. ಆದರೆ ದೇವೇಂದ್ರವನ್ನು ಸೋಲಿಸಿದೆವು. ದೇವೇಂದ್ರ ಸುಮ್ಮನೆ ಹೇಳಿದ, ಏನು ಮಾಡಿದ? ಹರಿಯಲ್ಲಿ ದೂರಿತ್ತ, ಹರಿ ಬರಲಿಲ್ಲ, ಚಕ್ರವನ್ನು ಕಳುಹಿಸಿದ. ಅಲ್ಲಿಗೆ ನಮ್ಮ ಕಿವಿ, ಕಣ್ಣು, ಮೂಗು ಇವು ಅಂಗಾಂಗಗಳನ್ನು ಕಳೆದುಕೊಳ್ಳುವಂತ ಪರಿಸ್ಥಿತಿ ಆಯಿತು. ನಂತರ ಗಿರಿಗುರುಹರದಲ್ಲಿ ಅಡಗಿಕೊಂಡೆವು. ಮುಂದೇನಾಯ್ತು? ವರ್ತಮಾನಕ್ಕೆ ಆಲಿತು ಮಗನಾದ ಮಹಿಷ ಬೇಗ ಬೇಗದ ವರಗಳನ್ನು ಪಡೆದನಂತೆ. ಹಾಗಾಗಿ ಅದರಲ್ಲಿ ಹೋದ್ರೆ ನಮ್ಗೆ ಏನಾದ್ರೂ ಪರಿಹಾರ ಸಿಗಬಹುದು. ಇನ್ನು ಮುಂದೆ ನನ್ನ ಮನಡೆ ಎಲ್ಲಿಂದ ಓಡುವುದೆಲ್ಲಿಗೆ? ಭಯವಾಗ್ತಾ ಇದೆ. ಬಂದಿದ್ದೇವೆ. ಕೂಗಿದವ ನಾನೇ, ಇನ್ನು ಮುಂದೆ ಕೂಗುದಿಲ್ಲ. ಈಗಾಗಲೇ ಭಯವಾಯ್ತು. ನನ್ನ ತಂದ ದೈತ್ಯರಿಗೆ ನಮೋ ನಿಮ್ಮ ಯೋಗ್ಯತೆ ನೋಡಿ ಆಸನ ಇರಿಸಿದ್ದೇನೆ. ಸಂತೋಷ. ತಿನ್ನುವುದಕ್ಕೆ ವ್ಯವಸ್ಥೆ ಮಾಡಿದ್ದೇನೆ, ಒಳ್ಳೆಯದು. ಕುಡಿಯುವುದಕ್ಕೆ ವ್ಯವಸ್ಥೆ ಮಾಡಿದ್ದೇನೆ. ಕುಡಿದೇ ಬಂದದ್ದು ನಾವು. ಹೌದಾ? ಗೊತ್ತಾಗ್ತದೆ. ಆದರೆ ಎಲ್ಲಿಂದ ಬಂದವರು, ಯಾಕೆ ಬಂದವರು? ವೈಶಾಖ್ಯ ಮೊದಲಾಗಿ ನಮಸ್ಕಾರವನ್ನು ಮಾಡಿಕೊಂಡಿದ್ದೇನೆ. ಅಯ್ಯ, ನಾವೆಲ್ಲ ನಿಮ್ಮವರೇ, ನನ್ನ ಜಾತಿ ಬಾಂಧವರು. ಈ ಹಿಂದೆ ಶೋಣಿತಾಪುರದಲ್ಲಿ ಮೆರೆಯುತ್ತಿದ್ದವರು ನಾವು. ಏನಾಯಿತು? ಈ ಹೊತ್ತಿನಲ್ಲಿ ಸ್ವರ್ಗಲೋಕ ಬೇಕೆಂಬಂತ ಆಸೆಯಿಂದ ಸ್ವರ್ಗಲೋಕವನ್ನು ಏರಿದೆವು. ಪರಿಣಾಮವಾಗಿ ಅವನು ಸೋತು ಹೋದ. ಇಂದ್ರ ಸೋತ ಅಂತ ಇಂದ್ರ ಹರಿ ಹತ್ರ ಹೋದ. ಹರಿ ಬರ್ಲಿಲ್ಲ, ಅವನ ಚಕ್ರವನ್ನು ಕಳುಹಿಸಿದ. ಚಕ್ರಾಘಾತದಿಂದ ಅಂಗಾಂಗಗಳನ್ನು ಕಳೆದುಕೊಂಡವರಾಗಿದ್ದೇವೆ. ನಂತರ ಅಯ್ಯ, ಆಗೊಂದು ವರ್ತಮಾನ ಕೇಳಿತು. ನಿನ್ನ ಮಗನಾದ ಮಹಿಷ ಬ್ರಹ್ಮದೇವರಿಂದ ಬೇಕಾದ ವರ್ಗವನ್ನು ಪಡೆದಿದ್ದೇವೆ ಅಂತ. ಹಾಗಾಗಿ ಇಲ್ಲಿ ತನಕ ಬಂದಿದ್ದೇವೆ. ನಮ್ಮ ಕಷ್ಟಕ್ಕೆ ನೀವೇ ಏನಾದ್ರೂ ಪರಿಹಾರ ಕೊಡಬೇಕಯ್ಯ. ಈಗ ನಮ್ಮ ಪಾಲಿಗೆ ಮಾತ್ರ ಕಷ್ಟ ಬಂದಲ್ಲ, ನಿನ್ನ ಪಾಲಿಗೆ ಸಹ ಬಂದಿದೆ. ನಿನ್ನ ತಂದೆಯನ್ನು ಕೊಂಡದ ಕಾಪಾಡಿದ್ದೇವೆ.
ನೀನು ನಿಮ್ಮ ಗೊತ್ತಾಗಲಿಲ್ಲ ಭಾವಿಸ್ಬೇಡಿ. ಎಲ್ಲ ಗೊತ್ತಾಗಿದೆ, ಎಲ್ಲ ಕಲ್ಕೊಂಡವರು ಮತ್ತೆ ಬಂದಿದ್ದೀರಲ್ಲ, ನಿಮ್ಮ ಪುನಃ ಯಾಕೆ ಬಂದದ್ದು? ನಾವಾಗಿ ಬಂದದಲ್ಲ, ನಾವಾಗಿ ಬಂದದ್ದಲ್ಲ. ಮತ್ತೆ ಆಗ ಬನ್ನಿ ಆತಾರ ಆಯ್ತಾ? ಎಲ್ಲೇ ಹುಡುಗ ಅರ್ಕಾಜಿ ನೀನು ಕೊಡಿ. ಅಕ್ಕ ನಿನಗೆ ಬೇಕು ಈಗ. ಮುಂದೆ ನಿಂತ್ಕೋ. ನಮ್ಮ ಒಡೆಯ ಅವರು, ನಮ್ಮ ಒಡೆಯ. ಹೌದಾ? ನಾನು ಅಲ್ಲಿಂದ ಗೋಣಿ ಇಲ್ಲಿಗೆ ಬಂದಿದ್ದೆ. ಬೈಯುಳ್ಳಿ ಯಾರಿಗೆ? ನಿನ್ನ ಅಪ್ಪನಿಗೆ ಕೋಣಕ್ಕೆ. ಅಗ್ಗ ಯಾರಿಗೆ? ಅಕ್ಕ ಕಟ್ಟೆಗಳಿಗೆ. ನಿನ್ನ ಅಮ್ಮನಿಗೆ. ಅಕ್ಕಚ್ಚು ಅಕ್ಕಚ್ಚು ಕುಡಿಲಿಕ್ಕೆ ನಿನಗೆ. ಹೌದೇನೋ? ಯಾರೋ ನೀನು? ನಾನು ಇಲ್ಲಿ ವಿಚಾರಿಸುವ ಬಾಗಿಲ ಭಟ. ಬಾಗಿಲ ಭಟ ಸಂದೇಶಚಾರ. ಹೌದು. ಕವಾಟ ರಕ್ಷಕ. ಏ ತೂತ ನೀನೆ? ಹೌದೌದು. ಹೌದೇನೋ? ವಿಚಾರಿಸಿದ್ಯಾ? ವಿಚಾರಿಸಕ್ಕಾಗಿ ನೋಡ್ತಾ ಇದ್ದೇನೆ. ಈ ಆಧಾರ ಉಂಟು ನಿಮ್ಮಲ್ಲಿ? ಆಧಾರ ತಗೊಂಡು ಬಂದಿದ್ದೀರಾ? ಆಧಾರ ಇದ್ದೇ ಬಂದಿದ್ದೇವೆ ನಾವು. ಆಧಾರ ಶುರು ಮಾಡುದು ಆ ವಿಷಯ ಬಿಡು, ಮುಂದೆ ಹೋಗು. ಈಗ ಯಾರು ಎಲ್ಲಿಂದ ಬಂದದ್ದು, ಯಾಕೆ ಬಂದದ್ದು, ಏನು ವಿಷಯ ಬೇಕು? ಹೌದಲ್ಲ? ಬೇಗ 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 ಆಗ್ಬೇಕು. ಮೊನ್ನೆ ಇಲ್ಲಿಗೆ ಯಾರು ಬಂದಿದ್ದಾರೆ? ತುಂಬಾ ಮಂದಿ ಬಂದಿದ್ದಾರೆ. ಅವರ ಲೆಕ್ಕಾಚಾರ ಬಿಡು. ಮೊನ್ನೆ ಬಂದವರು ಯಾರು? ಯಾರದು? ಛೇ, ನೀನ್ ಇರ್ಲಿಲ್ವಾ? ಮೊನ್ನೆ ಬಂದವ ಅವ ವಿದ್ಯುತ್ ಮಂಡಳಿ. ಅವ ಸತ್ತು ಬಣ್ಣದಿಂದ ಅವರ ಮಗನ. ಹೌದಾ? ಮಾಲಿನಿ ಸಂಜಾತ, ಇರ್ಬೋದು ವೀರ ವಿದ್ರಮಾಲಿಯ, ಸುಕುಮಾರ, ಮಹಿಷ ದಾನವ. ಎರಡೇ ಎರಡು ಉದ್ದೇಶ. ಯಾವುದೆಲ್ಲ? ಒಂದು ಅಪ್ಪನಿಗೊಂದ ಸೇಡು, ಮತ್ತೊಂದು ಅವರಿಗೆ. ಅವ್ರಿಗ ನೋಡುವ ನಿಮ್ಮದೆಲ್ಲ ಬಿಡಿಸ್ತೇವೆ ಇವಾಗ. ಎಲ್ಲ ಗೊತ್ತಾಗಿದೆ. ಸ್ವರ್ಗಲೋಕಕ್ಕೆ ಯಾರತ್ತುಕೊಂಡಿರಿ? ನಾನೇ ಸರಿ. ಅನೇಕ ವೇದ ಯಾರಲ್ಲಿ
ಏನಿದು ಗಡಿಬಿಡಿ? ಇದು ಗಡಿಬಿಡಿ ಅಲ್ಲ, ಮತ್ತೆ ದ್ವಾರದಲ್ಲಿ ನಾನು ಸೇವೆ ದ್ವಾರದಲ್ಲಿ ಇರಬೇಕಾದ ಏನು ಹಿಂದೆ ನೋಡ್ತಾ ಇದ್ದೇನೆ, ದ್ವಾರದ ಮುಂಭಾಗದಲ್ಲಿ ಬಹಳಷ್ಟು ದೊಡ್ಡ ಸೇನೆ ಬರ್ತಾನೆ. ಸೇನೆ? ಹೌದಪ್ಪ. ಏನಂತ ಏನಂತ ಯಾರಿಗೆ ಗೊತ್ತು? ಹೀಗೆ ನೋಡ್ತಾ ಇದ್ದೇನೆ, ಒಂದೇ ಬಾರಿಗೆ ಎಂತದ್ದು? ಒಂದೇ ಬಾರಿ. ಸರಿಯಾಗಿ ನೋಡಿದ್ಯಾ? ನಾನು ನೋಡಿದೆ. ಹಾಗಲ್ವದು? ಒಟ್ಟು ನುಗ್ಗಿದ್ದು ಒಂದೇ ಬಾರಿಗೆ. ಹೌದು. ನುಗ್ಗಿದಾಗ ವಿಚಾರಿಸುವಾಗ ಈಚೆ ಹಿಂದೆ ನುಂಡೆ ನೋಡ್ತಾ ಇದ್ದಾರೆ, ಸೇನೆ ಮುಂಭಾಗದಲ್ಲಿ ಒಂದು ಕೋಣ. ಕೋಣ? ಮತ್ತೆ ಸರಿಯಾಗಿ ನೋಡಿದ ಕೋಣ ಬಾಯ್? ಮತ್ತೆ ಮೇಲೆ ನೋಡುವಾಗ ದಾನವನಾಗಿ, ಕೆಳಗೆ ನೋಡುವಾಗ ಕೋಣನಾಗಿ. ಹಾಗಲ್ವದು? ಮೇಲೆ ನೋಡುವಾಗ ಕೋಣನಾಗೆ, ಕೆಳಗೆ ನೋಡುವಾಗ ದಾನವನಾಗೆ. ಅಲ್ಲಿಂದ ಇಲ್ಲಿವರೆಗೂ ಗಡಿಬಿಡಿಯಲ್ಲಿ ಮೇಲಿದ್ದು ಕೆಳಗೆ, ಕೆಳಗಿದ್ದು ಮೇಲೆ. ಸರಿ ಸರಿ, ಆಯ್ತು. ಮುಂದೆ ಮತ್ತೆ ವಿಚಾರಿಸುವಾಗ ಗೊತ್ತಾಯ್ತು ಏನಂತ. ಆವತ್ತೊಬ್ಬ ಇಲ್ಲಿಗೆ ಬಂದಿರಂತೆ. ಯಾರು? ವಿದ್ಯುತ್ ಮಂಡಳಿ ಅವರು. ವಿದ್ಯುತ್ ಮಂಡಳಿ ಅಲ್ವಾ? ಅವರ ಮಗ ವಿದ್ಯುತ್ ಮಾಲಿ. ಅವರ ಮಗ ಮಹಿಷದಾನವ. ಮಹಿಷದಾನವ ಏನಂತ ಉದ್ದೇಶವನ್ನು ಕೇಳಿದೆ. ತಂದೆಯನ್ನು ಕೊಂದ ಸೇಡನ್ನು ತೀರಿಸಿಕೊಳ್ಳಬೇಕು. ಇವ ಬಂದ, ಇವನೇ ಬಂದದಲ್ಲ. ಮತ್ತೆ ಶಂಕ ಜಾಗಟೆ ಬಿಡ ನಿನ್ನ ತಲೆಗೆ ಎಷ್ಟೊಂದು ಶಂಕ ಜಾಗಟೆ, ಶಂಕ ದುರ್ಗಾದಿಗಳು ಅಂಗಂಗನ್ನು ಕಲ್ಕೊಂಡವರು. ಹೌದು, ಮರಳಿ ಬಂದಿದ್ದಾರೆ. ಅವರಿಗೆ ಅದೇ ದ್ವೇಷ, ಇವನಿಗೆ ತಂದೆಯನ್ನು ಕೊಂದ ದ್ವೇಷ. ಒಟ್ಟು ಏನು ಮಾಡಬೇಕಂತ ಗೊತ್ತಾಗಿದೆ. ಶಂಕದುರ್ಗರನ್ನೆಲ್ಲ ಕೂಡಿಕೊಂಡು ನಮ್ಮದಂತ ಸ್ವರ್ಗಲೋಕಕ್ಕೆ ಮುತ್ತಿಗೆಯನ್ನು ಹಾಕುತ್ತಾ ಇದ್ದಾನೆ. ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಡಬೇಕು. ತಡ ಮಾಡುವುದಲ್ಲ. ನೀವೆಲ್ಲರೂ ನಿಮ್ಮ ನಿಮ್ಮ ಆಯುಧವನ್ನು ಹಿಡಿದುಕೊಂಡು, ವಾಹನವನ್ನು ಏರಿ, ವಜ್ರಾಯುಧವನ್ನು ಹಿಡಿದುಕೊಂಡು, ಐರಾವತವನ್ನು ಏರಿ
ಗಜವನ್ನು ಏರಿ ಬಂದೆಯ, ಕೈಯಲ್ಲಿ ವಜ್ರಾಯುಧ ಹಿಡಿದೆಯ, ನನ್ನ ಅಪ್ಪನು ಕೊಂದೆಯ, ಅದನ್ನು ತಿಳಿದೇ ಬಂದವ. ಯಾರು ನೀನು? ಬಾಯಲ್ಲಿ ಸಂಜಾತ ಮಹಿಷ ದಾನವ. ಒಂದು ಹೆಜ್ಜೆ ಮುಂದಟ್ಟಲ್ಲ ಜಾತನ. ಸ್ವರ್ಗಲೋಕವನ್ನು ಪಡೆಯಬೇಕೆಂಬ ಉದ್ದೇಶದಿಂದ ಬಂದಿದ್ಯಾ? ಅಷ್ಟು ಸುಲಭವಾಗಿ ಸ್ವರ್ಗಲೋಕ ಸಿಗುವುದಿಲ್ಲ. ಯಾಕೆ ಬಲ್ಲಯ್ಯ? ಶತಯಾಗಗಳನ್ನು ಮಾಡಿ 3 ಮೂರ್ತಿಗಳನ್ನು ಮೆಚ್ಚಿಸಿ ವರಪ್ರಸಾದವಾಗಿ ಪಡೆದಂತಹ ಈ ಸ್ವರ್ಗಲೋಕ. ನಿನ್ನ ಅಪ್ಪನು ಕೂಡ ಹಾಗೆ ಸ್ವರ್ಗಲೋಕವನ್ನು ಪಡೆಯಬೇಕೆಂಬ ಉದ್ದೇಶದಿಂದ ಬಂದವನಿದ್ದಾನೆ. ಅವನಿಗೆ ಯಮಪುರಕ್ಕೆ ಹಟ್ಟಿದ್ದೇನೆ. ನಿನಗೊಂದು ಕೆಲಸ ಹೇಳ್ತಿದ್ದೇನೆ, ಮರ್ಯಾದೆಯಾಗಿ ನೀನಾಗೆ ಹೋಗ್ತೀಯೋ ಅಥವಾ ಆಯುಧದಿಂದ ನಿನ್ನನ್ನು
ಶಂಕರಕರೆ ಬ್ರಹ್ಮದೇವನ ವರಬಲ ನಿಮ್ಮೆಲ್ಲರ ಭುಜಬಲ ಒಂದಾಗಿ ಸ್ವರ್ಗ ಮಧ್ಯ ಪಾತಾಳ 3 ಲೋಕಾಧೀಶ ವೈಶ ದಾನವ ಅರ್ಪಣ ತರ್ಪಣ ಅವಿರ್ಭಾಗ ಓ ಶಂಕರಕರೆ ನೀವು ನನಗಾಗಿ ಮತ್ತೆ ನಿಮಗಾಗಿ ಎಂತ ಕೆಲಸ ಹೋಗಿ ವಿಶ್ರಾಂತಿ ಮಾಡಿ ಹೋಗಿ ಮಾಡ್ತೀನಿ. ಸೂರ್ಯ ಮತ್ತು ಚಂದ್ರ ಅತ್ಯಂತ ಓಡುತ್ತಾ ಇದ್ದಾರೆ. ಅಲ್ಲೇ ನಿಲ್ಲಿಸಿದ್ದೇನೆ. ಓಹೋಯ್, ಒಂದು ಹೆಜ್ಜೆ ಮುಂದೆ ಹೋಗ್ಬೇಕಾದ್ರೆ ನನ್ನಲ್ಲಿ ಕೇಳಿ ಹೋಗ್ಬೇಕು. ಒಂದು ಪಕ್ಷಕ್ಕೆ ನನ್ನ ಮಾತನ್ನು ಧಿಕ್ಕರಿಸಿದರೆ ಜಾತಾನ ಸಂತೋಷ ವಿಷಯ. ಅಮ್ಮನ ಹತ್ರ ತಿಳಿಸ್ತೇನೆ. ನೇರವಾಗಿ ಶೋಣಿತಾಪುರಕ್ಕೆ. ಕಲಾಭಿಮಾನಿಗಳ ವಿಜ್ಞಾಪನೆ. ಇವತ್ತಿನ ಕಲಾಸೇವೆ ನಡೆಸಿಕೊಟ್ಟಂತಹ ಮಹನೀಯರಿಗೆ ನಮ್ಮ ಆರಾಧ್ಯ ಮೂರ್ತಿಯಾದ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಸಕಲ ಸುಖ ಸಂಪತ್ತು ನೀಡಲಿ ಎಂಬುದಾಗಿ ಬೇಡಿಕೊಳ್ಳುತ್ತಾ ಇದ್ದೇವೆ. ಹಾಗೆಯೇ ಬರುವ ಕಟೀಲು ಕ್ಷೇತ್ರದಲ್ಲಿ ಗಾಯತ್ರಿ ಮಹಾತ್ಮ ಕಥಾನಕವನ್ನು ಆಡಿ ತೋರಿಸಿದ್ದೇವೆ. ಅಲ್ಲದೆ 27/11/25 ಗುರುವಾರದಂದು ಪಡೀಲು ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಮಂದಿರದ ವಠಾರದಲ್ಲಿ ಶ್ರೀಮತಿ ಮೋಹಿನಿ ಮತ್ತು ಶ್ರೀ ಚಿನ್ನಪ್ಪ ಮಗಳು ಹಾಗೂ ಮೊಮ್ಮಕ್ಕಳು ಇವರ ಬಾಪ್ತು ಶ್ರೀ ದೇವಿ ಮಹಾತ್ಮ ಕಥಾನಕ ನಡೆಯಲಿದೆ. 1/12/25 ಸೋಮವಾರದಂದು ತೆಂಕೆಕಾರು ಪೆರ್ಮುದಪೇಟೆ ಬಳಿ ಶ್ರೀಮತಿ ಮತ್ತು ಶ್ರೀ ದುಂಬಯ್ಯಗೌಡ ಮುಚ್ಚೂರು ಮಂಗೆಬೆಟ್ಟು ತೆಂಕಮಿಜಾರು ಇವರ ಬಾಪ್ತು ಶ್ರೀ ದೇವಿ ಮಹಾತ್ಮ ಕಥಾನಕವನ್ನು ಆಡಿ ತೋರಿಸಿದ್ದೇವೆ. 2/12/25 ಮಂಗಳವಾರದಂದು ಪೆರ್ಮುದೆ ಮೆಣ್ಗಲ ಪದವಿನಲ್ಲಿ ಶ್ರೀಮತಿ ಗುಲಾಬಿ ಮತ್ತು ಶ್ರೀ ದಾಮೋದರ ಗೌಡ ಹಾಗೂ ಮಕ್ಕಳು ಇವರ ಬಾಪ್ತು ಶ್ರೀ ದೇವಿ ಮಹಾತ್ಮ ಕಥಾನಕ ನಡೆಯಲಿದೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಚಂದಗಾಟಿರ್ಬೇಕಾಗಿ ಅಪೇಕ್ಷಿಸುತ್ತಾ ಕಥೆ ಮಧ್ಯೆ ಬಂದು ರಥಭಂಗ ಮಾಡೋದಕ್ಕಾಗ್ತವೆನಿಸುತ್ತಾ ಕಥೆನ ಮುಂದೆ ರವಿಕರಣ ಅಪ್ಪಣೆ ಹತ್ತಿದ್ದೇವೆ. ಯಕ್ಷಗಾನಂಗೆ ಎಲ್ಲರೂ ಎದ್ದು ಹೇಳಿ ಏನು ಬಂದಿರಿ ಹೇಳಿ. ಇಲ್ಲಿಗೆ ಬರುವುದಕ್ಕೆ ಕಾರಣ ಉಂಟು. ನಿಮ್ಮಿಂದಲೇ ವರವನ್ನು ಪಡೆದಂತಹ ಮಾಲಿನಿ ಸಂಜಾತನಾದಂತಹ ಮಹಿಷಾಖ್ಯನು ಭೂಲೋಕ ಪಾತಾಳಕನ್ನು ವಶಪಡಿಸಿದಲ್ಲದೆ ನಮ್ಮದಾದಂತಹ ಸ್ವರ್ಗಲೋಕವನ್ನು ಏರಿ ನಮ್ಮೆಲ್ಲರನ್ನು ಯುದ್ಧದಲ್ಲಿ ಸೋಲಿಸಿ 3 ಲೋಕವನ್ನೇ ತನ್ನದಾಗಿಸಿಕೊಂಡಿದ್ದಾನೆ. ಗೋ ಬ್ರಾಹ್ಮಣರನ್ನು ಹಿಂಸಿಸುತ್ತಾ ಇದ್ದಾನೆ. ನಡೆಯಬೇಕಾದಂತಹ ಯಾಗ ಯಜನಾದಿಗಳು ನಡೆಯದಾಗೆ ಮಾಡಿದ್ದಾನೆ. ಲೋಕ ಕಂಟಕನಾಗಿ ಮೆರೆಯುತ್ತಾ ಇದ್ದಾನೆ ಮಹಿಷ. ಅವನಿಂದಾಗಿ ನಮಗೆಲ್ಲರಿಗೆ ಕಷ್ಟ ಬಂದಿದೆ. ನೀನೇ ಅರಿತೆ ಅರಿತೆ ಆಡಿ ಪ್ರಯೋಜನವಿಲ್ಲ. ಅವನ ಬಾಧೆ ಏನು ಎಷ್ಟು ಎನ್ನುವುದನ್ನು ನಾನು ಅರ್ಥವಿಸಿಕೊಂಡಿದ್ದೇನೆ. ನಾನೇ ಕೊಟ್ಟಂತಹ ವರಗಳ ಕಾರಣದಿಂದಾಗಿ ತ್ರಿಮೂರ್ತಿಗಳಿಂದಲೂ ಆತನು ಅವಧ್ಯನಿದ್ದಾನೆ. ಆದರೂ ಒಂದು ಪ್ರಯತ್ನವನ್ನು ನಾವು ಬರಬೇಕಾಗ್ತದೆ. ಅಘಟಿತ ಘಟನಾಪಟು ಎನ್ನತಕ್ಕಂತಹ ಮಾಧವನಲ್ಲಿಗೆ ಹೋದರೆ ಏನಾದರೂ ಒಂದು ವಿಚಾರವನ್ನು ಸಂಧಿಸಿಯಾನು. ಬನ್ನಿ ಜೊತೆಯಾದದ್ದು ದ್ರೋಣನಾದಂತಹ ಮಹಿಷನ ವಧೆಯ ಕುರಿತಾಗಿ ಚರ್ಚಿಸಲು ಸುಖವಾಗಿದ್ದಾನೆ. ಹೌದಷ್ಟೇ. ಮತ್ತೆ ಯಾಕೆ ತಡ ಕಾಣುತ್ತಾ ಉಂಟು ಚಂದ್ರಕಾಂತ ಶಿಲೆ ಏರೋಣ.
ಸುರನೊಡಗೊಂಡು ನಡೆದನು ವೈಕುಂಠನವು ಕಾಣದಿರದು. ಲೋಕ ಸಂಕಷ್ಟವನ್ನು ತೋರಿಕೊಳ್ಳುವುದಕ್ಕೆ ವೈಕುಂಠಕ್ಕೆ ಬಂದರೆ ಹರಿಯು ಕಣ್ಮರೆಯಾಗಿದ್ದಾನೆ. ಎಲ್ಲಿ ಕೈಲಾಸಕ್ಕೆ ಹೋಗೋಣವೇ? ಬಳಿಕ ಕೈಲಾಸ ಕಳವಳಿಸೆ ಬಳಿಕವರು ಕೈಲಾಸಕ್ಕೆ ಬಂದರೆ ಹರನು ಗಿರಿಯನ್ನು ತೆರೆದಿದ್ದಾನೆ. ಮುಂದೇನು ಮಾಡುವುದು? ಏನು ಮಾಡುವುದು? ಹರಿಹರನು ವಿನೋದ್ರಿಯೊಳಗಿರುವ ಹದನವನ್ನು ಆಲಿಸಿದರಲ್ಲ? ಹೌದು, ಅವರು ಇರುವರು ತುಹಿನಾದ್ರಿಯಲ್ಲಿದ್ದಾರಂತೆ. ನಾವು ಹೋಗಿ ಅವರನ್ನು ಸೇರಿಕೊಳ್ಳೋಣ. ಬನ್ನಿ ಬನ್ನಿ ಎಲ್ಲರೂ ಎದ್ದೇಳಿ. ಪಥದಲ್ಲಿ ಜೊತೆಯಾಗಿ ಬಂದಿರಲ್ಲ, ಏನ್ ಕತೆ? ಯಾಕೀ ವ್ಯಥೆ? ಶಂಕರ ನಾರಾಯಣರೇ, ಮಾಲಿನಿ ಸಂಜಾತನಾದಂತಹ ಮಹಿಷಾಖ್ಯ ನನ್ನಿಂದ ವಿಶೇಷವಾದಂತಹ ವರಗಳನ್ನು ಪಡೆದು ಪ್ರಮತ್ತನಾಗಿ ಸ್ವರ್ಗಮತ್ಯ ಪಾತಾಳಗಳನ್ನು ವಶೀಕರಿಸಿಕೊಂಡು ಲೋಕ ಭಯಂಕರವಾಗಿ ಪರಿವರ್ತಿತನಾಗಿದ್ದಾನೆ. ಅವನ ಬಾಧೆಯಿಂದ ನೊಂದು ಶರಣು ಬಂದಿದ್ದೇವೆ. ನಾಶಕ್ಕೋಸ್ಕರವಾಗಿ ನನ್ನೊಳಗೆ ಅಂತರ್ಗತವಾದಂತಹ ಮಹಾ ತೇಜಸ್ಸನ್ನೇ ಹೊರಗಡೆ ಇದ್ದೇನೆ. ದುರುಳನಾದಂತಹ ಮಹಿಷಾಸುರನನ್ನು ವಧಿಸುವುದಕ್ಕೆ ಬೇಕಾಗಿ ನನ್ನಲ್ಲಿ ಅಡಕವಾಗಿರುವಂತಹ ಶೈವ ಮಹಾ ತೇಜಸ್ಸನ್ನು ಮುಂದಕ್ಕೆ ಮೈವೆತ್ತಿರುವಂತಹ ದಿವ್ಯ ಪ್ರಕೃತಿಯೆಡೆಗೆ ಎಸೆಯುತ್ತೇನಂತೆ. ಮೂಲಮಹಿಷನ ನಾಶಕ್ಕಾಗಿ ನನ್ನಲ್ಲಿರುವಂತಹ ದಿವ್ಯ ತೇಜವನ್ನು ಹೊರಗಡೆ ಇದ್ದೇನೆ. ಸುಮನಸರೇ, ದುರುಳ ಮಹಿಷನ ವಧೆಗಾಗಿ ನಮ್ಮಲ್ಲಿರುವಂತಹ ದಿವ್ಯ ಶಕ್ತಿನ ಹೊರಗಡೆ
ಅಖಿಲೇಶ್ವರಿ ಏವಮೇವ ತ್ವಯಾ ಕಾರ್ಯದಸ್ಮದ್ವೈರಿ ವಿನಾಶನಂ ಜಯ 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 ಶಕ್ತಿಯನ್ನು ಹೊರಗಡಹಿ ಅದೆಲ್ಲವೂ ನಭಾಮಂಡಲದಲ್ಲಿ ಒಂದಾಗಿ ನಾರೀ ರೂಪವನ್ನಂತೂ ಅಷ್ಟಭುಜೆಯಾಗಿ ನಿಮ್ಮೆದುರು ಪ್ರಸನ್ನಳಾಗಿದ್ದೇನೆ. ಮಕ್ಕಳೇ, ನಿಮ್ಮ ಮುಖವನ್ನು ಕಂಡಾಗ ಆಶ್ಚರ್ಯವಾಗುತ್ತಾ ಇದೆ. ಕಪ್ಪುಲದಗಳಲ್ಲಿ ಕಣ್ಣೀರು ಹೆಪ್ಪುಗಟ್ಟಿದೆ, ದೇಹದಲ್ಲಿ ನಡುಕ. ಯಾರಿಂದ ಕಷ್ಟ ಬಂತು ನನ್ನಲ್ಲಿ ಹೇಳಿ, ಕಷ್ಟವನ್ನು ಪರಿಹರಿಸಿಕೊಡುತ್ತೇನೆ. ಹೊರಡುವುದಿಲ್ಲ. ಮಾಲಿನಿಯ ಕಂದನಾದಂತಹ ಮಹಿಷ ನಾಮಕನು ವಿಧಿಯಿಂದಲೇ ವರವನ್ನು ಪಡೆದು ಪ್ರಮತ್ತನಾಗಿ ಲೋಕ 3ರಲ್ಲಿ ಅಧರ್ಮದ ಧ್ವಜವನ್ನು ಸ್ಥಾಪಿಸಿದಂತಹ ಪರವಾಗಿ ಸುರಲೋಕವೆಲ್ಲವೂ ಕೂಡ ಕಂಗೆಟ್ಟಿದೆ. ಪಾತಾಳ ಲೋಕ ತರಗುಡುತ್ತಿದೆ. ನಾವೆಲ್ಲರೂ ಭೀತರಾಗಿದ್ದೇವೆ. ಕೂಡನಾದರೂ ನಿರ್ಭೀತನಾಗಿದ್ದಾನೆ. ಲೋಕ ಕಂಟಕನಾಗಿರುವಂತಹ ಲೋಕಮಾರಕನಾಗಿರುವಂತಹ ಮಹಿಷನನ್ನು ವಧಿಸಿ ಲೋಕಕ್ಷೇಮವನ್ನು ಸಾಧಿಸಿ ತಿಳಿದೆ ಲೋಕಗಂಟಕನಾಗಿ ಮೆರೆಯುತ್ತಾ ಇದ್ದಾನೆಯೇ. ಪಂಚಮಹಾಪಾದಗಳನ್ನು ಸಿಗಿದ್ದೇನೆ. ಅರಿತೆ ಅವಳ ಬೆಂಬಲಿಗರಾಗಿದ್ದಾರಮ್ಮ ಶಂಕರ. ಅವರೆಲ್ಲರನ್ನು ಮಡುವಿ ಅವರೆಲ್ಲರಿಂದಲೇ ಪೃಥ್ವಿಯನ್ನೇ ತೃಪ್ತಿಗೊಳಿಸುತ್ತೇನೆ. ಧೈರ್ಯ ತಾಳಿ, ಧೈರ್ಯ ತಾಳಿ, ಧೈರ್ಯ ತಾಳಿ. ಎಲ್ಲರೂ ಜಯ 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 ಜಯವೆಂದು ಸಕಲರು ಮಣಿಯಾಗಿ ವಿಶ್ವಕರ್ಮನು ವಿಶ್ವಕರ್ಮದಿ ಶೋಭಿಸುವ ಭೂಷಣ ವಸನ ವರ್ಪಿಸಲು ಎನ್ನಲು ಜಯ ಜಯ जय जय
ಸರ್ವ ಶಂಖಧ್ವನಿಯಾಗಿ ಪವಿತ್ರ ಮೌನದ ದಿಗಂತಗಳಲ್ಲಿ ಅನುರಣಿತಗೊಳ್ಳುತ್ತಾ ಇದೆ. ಸಾಮಗಾನವಾಗಲು ತಾನತಾನವಾಗಿ ಕೇಳಿ ಬರುತ್ತಾ ಅಮ್ಮನಾಡಿದಂತಹ ಮಾತಿಗೆ ಸಂತೋಷಗೊಂಡು ಅದೊಂದು ದರ್ಶನ ಸುಧಾಪಾನ ಎನ್ನುವ ಹಾಗೆ ತೊಡಗಿಸಿಕೊಳ್ಳುತ್ತಾ ಇದೆ. ಅದೋ ಬಂದವನೇ ವಿಶ್ವಕರ್ಮ ಘನತರವಾದಂತಹ ವಸನ ಭೂಷಣಗಳನ್ನು ಸಮರ್ಪಿಸಿ ಶ್ರೀಮಾತೆಯ ಪದಪದೋಜಗಳಿಗೆ ನೆತ್ತಿಯನ್ನೊತ್ತಿ ನಿಂತಿದ್ದಾನೆ. ಸುರ ಸ್ತ್ರೀಯರೆಲ್ಲರೂ ಕೂಡ ಬಗೆ ಬಗೆಯಿಂದ ಅಮ್ಮನ ಸೇವೆ ಮಾಡುವುದಕ್ಕೆ ಮುಂದಾದಂತಹ ಈ ಹೊತ್ತು ಕೂಳನಾಶಕ್ಕಾಗಿ ಹೊರಟಂತಹ ನಮ್ಮೊಬ್ಬನಿಗೆ ನಮ್ಮ ಕೈದುಗಳನ್ನು ಸಮರ್ಪಿಸಿ ಕೃತಾರ್ಥರಾಗೋಣವಾಗದೆ. ಕರದ ಚಕ್ರವಾ ಇದೋ ಚಕ್ರ ಶೃಣಯನಾಗ ತ್ರಿಶೂಲವನು ಕನಕ ಗರ್ಭನು ಬ್ರಹ್ಮದಂಡವನಿಟ್ಟು ಸುರಭ ವಜ್ರವ ಉಳಿದ ದಿಕ್ಪಾಲರು ಎನಲು ಜಯ 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 ಅಜಭವ ಸುರಪಮುಖ್ಯರೇ ನೋಡಿದಿರಾ ಶ್ರೀಮಾತೆಯನ್ನು ಅಷ್ಟಾಯುಧ ಪಾಣಿಯಾಗಿ ನಿಂತಹ ಮಹಾಮಂಗಲೆ ಮಹತಿಯನ್ನು ಒಟ್ಟ ಕುಂಕುಮ ನಸೊಳಲೆ ಇಟ್ಟ ಪೊನ್ನೋಲೆ ಕಿವಿಯೋಲೆ ಪವಳದ ಕೈ ಕಟ್ಟು ಕಂಕಣ ಕೈಬಳೆ ತೊಟ್ಟ ಕುಪಸಬಿಗಿ ದುಟ್ಟ ಪೀತಾಂಬರ ಗಟ್ಟಿ ವಡ್ಯಾಣಕ ನಂದಿಕೆ ಕಿರುಗೆಜ್ಜೆ ಇಟ್ಟು ಶೋಭಿಸುವಂತಹ ಅಷ್ಟ ಸಂಪನ್ನ ಇನ್ನೇನು ಬೇಕು ನಮ್ಮ ನೇತ್ರ ನಿರ್ವಾಣೋತ್ಸವದ ಮಹಾ ಸೌಭಾಗ್ಯಕ್ಕೆ. ಈ ಸೌಭಾಗ್ಯದಿಂದ ಶೋಭಿಸುತ್ತಿರುವಂತಹ ಮಹಾಮಾತೆ ಮಹಿಷಾಂತಕಿ ಆಗುತ್ತೇನೆ ಅಂತ ಸಿದ್ಧರಾದಂತಹ ಕಾಲಕ್ಕೆ ಅದು ಪರ್ವತರಾಜನೇ ಮೃಗರಾಜನಾಗಿ ವಾಹನವಾಗುತ್ತೇನೆ.
ಒಮ್ಮಿಂದೊಮ್ಮೆಲೆ ಕೆಂಡದ ಮಳೆ, ಮತ್ತೊಂದೆಡೆ ರಕ್ತದ ಹೊಳೆ. ಕಾಗೆ ಕೂಗೆಗಳ ಸಂಚಾರ, ನರಿ ನಾಯಿಗಳ ಓಡಾಟ, ಅಪ್ಪಾ ಧೂಮ ಕೇತುವಿನ ಸಂಚಾರ. ಓಹೋಯ್, ದೂರದಿ ಛಾಯಿಸಿದಾಗ ನಮ್ಮವರಾದ ಶಂಕದ್ರುಗರು ಅಲಿಯುತ್ತಾ ಇದ್ದಾರೆ. ನನ್ನ ಕರ್ಣಗಳಿಗೆ ಶಂಕಧ್ವನಿ ಕೇಳ್ತೊಂಟು. ಎಲ್ಲಿಂದ, ಯಾವ ಕಡೆಯಿಂದ ಅರಸುತ್ತ ಮುಂದೋಗ್ತೇನೆ. ನಮ್ಮವರಾದ ಶಂಕದ್ರುತರನ್ನು ಕೊಂದೆಯ ನಿಜ ಅದನ್ನು ತಿಳಿದೇ ಬಂದವ, ಮೂರು ಲೋಕವನ್ನು ಗೆದ್ದವ, ಮಾಲಿನಿ ಸಂಜಾತ ಮಗೀಶ. ವಿಧಿಯಿಂದ ವರವನ್ನು ಪಡೆದಂತಹ ನೀನು ಭೂಲೋಕ ಪಾತಾಳ ಸೇರಿ ಸಾಲದಕ್ಕೆ ನಾಗವನ್ನು ಏರಿ ಇಂದ್ರಾದಿ ಸಮರಸ ಪಂಚಮಹಾಪಾತ್ರನ ಸಿಗಿದಂತ ನಿನ್ನ ಶಿರವನ್ನೇ ಧರಿಸಿ ಸುಮರಸ ಬರೆಯುವುದಕ್ಕೆ ಬಂದವಳು ಕಾಡಿಗಟ್ಟು ಆಯುಧವನ್ನು ಬದಿಗಿರಿಸು.
ಒಂದೊಳು ಸಾಮಾನ್ಯ ಹೆಣ್ಣು ಭಾವಿಸಿದೆಯೋ ಮತ್ತೆ ಯಾರು? ಅಷ್ಟಭುಜೆ ಬಿಡು. ಅಯ್ಯೋ ನಿಜೆ ಬಿಡು. ಸಿಂಹವಾಹಿನಿ ಬಿಡು. ಮಹಿಷನನ್ನು ಕೊಂದು ಮಹಿಷಾಂತಕಿಯಾದೆ ತಾಯಿ. ನಿನ್ನದಾದಂತಹ ಈ ಉಗ್ರ ರೂಪವನ್ನು ತೊರೆದು ಶಾಂತ ಚಿತ್ತಳಾಗಿ ನಮ್ಮೆಲ್ಲರನ್ನು ಪರಿಯಬೇಕು ತಾಯಿ.
ಇದ್ದ ದುರುಳಮಹೇಶ್ವರ ಹಾಗೂ ಅದನ್ನು ಜನರನ್ನು ಕೊಲ್ಲುವುದಕ್ಕೆ 9 ದಿವಸಗಳೇ ಬೇಕಾಯಿತು. ಈ 9 ದಿವಸಗಳಲ್ಲಿ 9 ತಾಳಿದವಳು ನಾನು. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಪುಷ್ಪಾಣಿನಿ, ಚಂದ್ರಘಂಟ, ಸ್ಕಂದಮಾತ, ಕಾತ್ಯಾಯಿನಿ, ಕಾಳರಾತ್ರಿ, ಸಿದ್ಧಿದಾತ್ರಿ, ಮಹಾಗೌರಿ ಎನ್ನುವಂತಹ 9 ತಾಳುವುದರ ಮೂಲಕ ಕೂಡರನ್ನು ವಂಚಿಸಿದೆ. ಈ 9 ದಿವಸಗಳು ಇನ್ನು ಮುಂದೆ ಲೋಕದಲ್ಲಿ ನವರಾತ್ರಿ ಎಂದು ಆಚರಿಸಿಕೊಂಡು ಬರಲಿ. 10ನೇ ದಿನವಾದಂತಹ ಇಂದು ದುರುಳಮಹೇಶ್ವರ ಶಿರವನ್ನೇ ಭೂಮಿಗೆ ಚಂಡಾಡಿ ವಿಜಯವು ನಮ್ಮ ಪಾಲಿಗೆ ಆಯಿತು. ಈ ವಿಜಯೋತ್ಸವದ ಸಂಭ್ರಮವನ್ನು ವಿಜಯದಶಮಿ ಎಂದು ಆಚರಿಸಿಕೊಂಡು ಬರಲಿ. ಯಾರು ಶ್ರದ್ಧಾಭಕ್ತಿಯಿಂದ ಆಚರಿಸಿಕೊಂಡು ಬರ್ತಾರೋ ಅಂತವರ ಕಷ್ಟವನ್ನು ಪರಿಹರಿಸ್ತೇನೆ. ನಾಕದ ಪೀಠ ನನಗೆ ಸ್ಥಿರಗೊಳಿಸಿದ್ದೇನೆ. ಹೋಗಿ ಮಕ್ಕಳೇ. ಅಮ್ಮ, ಮುಂದೆ ಅದು ದುಷ್ಟರಿಂದ ಕಷ್ಟ ಬಂದರೆ ನಾನೇನು ಮಾಡಲಿ ತಾಯಿ? ಜ್ಞಾನವಾಗಿ ತುಫನಗಿರಿಯನ್ನು ಏರಿಕೊಳ್ಳಿ. ಅನನ್ಯ ಭಕ್ತಿಯಿಂದ ನನ್ನನ್ನು ಬದಿಸಿದರೆ ಕ್ಷಣ ಮಾತ್ರದಲ್ಲಿ ಪ್ರತ್ಯಕ್ಷಳಾಗಿ ನಿಮ್ಮ ಕಷ್ಟವನ್ನೇ ದೂರೀಕರಿಸ್ತೇನೆ. ಹೋಗಿ ಮಕ್ಕಳೇ, ನಿಮಗೆಲ್ಲರಿಗೂ ಶುಭವಾಗಲಿ. ಇರುವಂತಹ ಸ್ಥಳ ಶೋಣಿತಾಪುರ ಪಟ್ಟಣಕ್ಕೆ ಯಾರೆಂದು ಕೇಳಿದ್ದೇವೆ. ಶುಂಭಾನಿ ಶುಭಂತ ಕೇಳಿದ್ದೇವೆ. ನಾವೇ ಸರಿ ಹೊರಟು ಬಂದಿರುವ ಕಾರ್ಯಕಾರಣಗಳು ಅನೇಕ ವಿಧವಾಗಿ ಕಶ್ಯಪ ಬ್ರಹ್ಮನ ಪೂರ್ಣಾನುಗ್ರಹದಿಂದ
ತನುದೇವಿಯ ಗರ್ಭಾಮದಿಯಲ್ಲಿ ಜನಿಸಿದವರು ನಾವು. ನಿಜ ನಿಜ. ಹಿರಿಯವನಾದ ನಾನೇ ಶುಂಭ, ಕಿರಿಯವನಾದ ನೀನೇ ನಿಶುಂಭ. ತಾಯಿಯ ಆಸೆಯನ್ನು ಪೂರೈಸುವ ಉದ್ದೇಶದಿಂದ ಭಾರವಾದ ಕಾನನವನ್ನು ಸೇರಿ ನಿಜ ಬ್ರಹ್ಮದೇವನ ಕುರಿತು ತಪಸ್ಸನ್ನು ಆಚರಿಸಿದೆವು. ತಪಸ್ಸಿಗೆ ಮೆಚ್ಚಿದಂತಹ ಬ್ರಹ್ಮದೇವ ಬೇಕಾದ ವರವನ್ನೇ ನೀಡಿದ್ದಾನೆ. ಫಲಫಲದ ಪರಿಣಾಮವಾಗಿ 2 ಲೋಕ ನಮ್ಮ ವಶವಾಗಿದೆ. ಪಾತಾಳ ಲೋಕ ಹಾಗೂ ಭೂಲೋಕ. ಆಮೇಲೆ ಕೈಗೊಂಡ ಕಾರ್ಯವೇ ಬ್ರಹ್ಮದೇವನ ಅಚಲವಾದ ಭಕ್ತಿಯನ್ನು ಮೆಚ್ಚಿಸಿ ಬೇಕಾದಂತಹ ವರವನ್ನು ಮಾಡಿದೆವು. ಯೋನಿ ಸಂಜಾತರಿಂದಾಗಲಿ 3 ಮೂರ್ತಿಗಳಿಂದಾಗಲಿ ವರಣವೇ ಬರದಂತ ವರವನ್ನು ಪಡೆದಿದ್ದೇವೆ. ಅಗ್ರಜ, ಈ ಹೊತ್ತಿನಲ್ಲಿ ನಮ್ಮ 2 ಲೋಕ ನಮ್ಮದಾಗಿದೆ. ಉಳಿದಿದೆ 1 ಲೋಕ. ಹಿರಿಯವರಾದ ನಮಗೆ ಸೇರಬೇಕಾದಂತ ಸ್ವರ್ಗಲೋಕ. ನಿನ್ನ ಆಜ್ಞೆಗಾಗಿ ಕಾಯ್ತಾ ಇದ್ದೇನೆ. ಕೊಡುವ ಆಜ್ಞೆ ಈ ಕ್ಷಣ ತರಲಿ. ಅಧಿಕಾರವನ್ನು ಕೊಡಿಸ್ತೇನೆ. ಅನ್ಯ ಯಾಕೆ ತಡೆ? ಮಾಡೋದು ಸರಿಯಲ್ಲ. ಯಾರು ನಾವು ಬಿಟ್ಟ ಕಣ್ಣಿನಿಂದ ನೋಡ್ತಿರು. ಬಿಡು. ಎದುರಿಗೆ ನಿಂತವರು ಯಾರು ಗೊತ್ತೇ? ಶೋಣಿತ ಅಪರಾಧೀಶ ಶುಂಭ ಮತ್ತು ಅವನು ತಮ್ಮ ನಿಶುಂಭ ಬಂದಿದ್ದೇವೆ. ಹಿರಿಯವರಾದ ನಮಗೆ ಸ್ವರ್ಗಲೋಕದ ಅಧಿಕಾರವನ್ನು ನೀನಾಗಿ ಬಿಟ್ಟುಕೊಟ್ಟೆ ಅಂತಾದ್ರೆ ಬದುಕುವುದಕ್ಕೆ ಬಿಟ್ಟೇನು ಇಲ್ಲವಾದರೆ
ಶುಂಭ. ಓಹೋ, 2 ಲೋಕ ನನ್ನ ಕೈವಶವಾಗಿದೆ. ಉಳಿದಿರುವುದು ಇದೊಂದೇ 4 ಲೋಕ. ಇದನ್ನು ವಶಪಡಿಸಿಕೊಳ್ಳಬೇಕೆಂಬ ಆಸೆಯಿಂದ ಬಂದಿದ್ದೇನೆ. ಒಂದು ಅವಕಾಶವನ್ನು ಕೊಡುತ್ತೇನೆ. ಬಾಯಿ ಮಾತಿನಲ್ಲಿ ಬಿಟ್ಟು ಕೊಟ್ಟರೆ ಉಳಿಯುತ್ತೀಯ, ಇಲ್ಲವಾದರೆ ಪರಿಣಾಮ ಬೇರಾದಿದ್ದು ಜಾಗ್ರತೆ. ಮರವನ್ನು ಏರಿ ಅಂಬರದಲ್ಲಿರುವಂತಹ ಶಶಿಯನ್ನು ಹಿಡಿಯುವುದಕ್ಕಾಗಿ ಪ್ರಯತ್ನವನ್ನು ಪಡ್ತದಂತೆ. ಸಿಗುತ್ತದಾ? ಯಾಕೆ? ಸಿಗುವ ಮಾತೇ ಇಲ್ಲ. ಅದೇ ವಿಷಯವನ್ನು ನೀನು ಕೂಡ ಅರಿತುಕೊಂಡು ಬಂದಿದ್ದೀಯಾ. ಸ್ವರ್ಗಲೋಕ ನಿನಗೆ ಸಿಗುತ್ತೆ ಎಂಬ ಉದ್ದೇಶವನ್ನು ಇರಿಸಿಕೊಂಡು ಸ್ವರ್ಗಲೋಕಕ್ಕೆ ಬಂದಿದ್ದೀಯಾ. ಹೌದೇನು? ಏನು? ಸ್ವಲ್ಪ ಸಾಧನೆ ಮಾಡಬೇಕು. ನೇರವಾಗಿ ಬಂದು ಸ್ವರ್ಗಲೋಕ ಸಿಗ್ತದೆ ಎಂಬುದಾಗಿ ಬರುವುದಲ್ಲ. ಶತಯಾಗಗಳನ್ನು ಮಾಡಿ 3 ಮೂರ್ತಿಗಳನ್ನು ಮೆಚ್ಚಿಸಿ ವರಪ್ರಸಾದವಾಗಿ ಪಡೆದಂತಹ ಈ ಸ್ವರ್ಗಲೋಕ ನಿಮ್ಮಂತ ದಾವನನ್ನು ಹುಟ್ಟಿದ ಕೂಡಲೇ ನೋಡುವುದು ಮೇಲೆ ಯಾರ್ಯಾರು ಸಾಧನೆ ಮಾಡಿದನ್ನ ಯಾರ್ಯಾರು ಪಡೆದದನ್ನ ಅನುಭವಿಸುವುದಕ್ಕೆ ಪ್ರಾಯ ಬರ್ತೀರಾ. ಏನು ಬಿಸಿಯಾಗದೆ ಬೆಣ್ಣೆ ಕರಗದು. 4 ಪೆಟ್ಟು ಬೀಳದೆ ನೀನು ಬಿಡ್ಲಿಕ್ಕಿಲ್ಲ. ಶೋಣಿತಾಪುರಾಧೀಶನಿಗೆ ಜಯವಾಗಲಿ. ಅಸುರ ಕುಲ ತಿಲಕನಿಗೆ ಜಯವಾಗಲಿ. 3 ಲೋಕದ ಒಡೆಯನಿಗೆ ಜಯವಾಗಲಿ. ಶುಭವಾಗಲಿ, ಮಂಗಳವಾಗಲಿ. ಶುಂಭ ನೋಡಿದೆಯಾ? ದೇವತೆಗಳೆಲ್ಲ ಸೋತು ಓಡಿ ಹೋಗಿದ್ದಾರೆ. ಹೌದಣ್ಣ. ಇನ್ನು ಎಲ್ಲವೂ ಶುಂಭನಾಜ್ಞೆಯಂತೆ ನಡೆಯತಕ್ಕ ಸ್ವರ್ಗದ ಪೀಠವನ್ನು ಏರಿಯಾಗಿದೆ. ಸೂರ್ಯ ಚಂದ್ರನ ನಡೆಯನ್ನು ನನ್ನ ಆಜ್ಞೆಯಂತೆ ಕೇಳಬೇಕು. ಹೌದು ತಮ್ಮ, ಯುದ್ಧ ಮಾಡಿದ ಪರಿಣಾಮ ವಿಶ್ರಾಂತಿ ಅಗತ್ಯ. ತಡ ಮಾಡುವುದು ಸರಿಯಲ್ಲ. ತೆರಳೋಣ ವಿಶ್ರಾಂತಿ. ಮಾಯ
ಇದ್ದ ದುರುಳ ಮಹಿಷನನ್ನು ವಧಿಸಿ ನಾಕದ ಪೀಠವನ್ನು ಸ್ಥಿರಗೊಳಿಸುವಳು ನಾನು. ಹುಣ್ಣಿಮೆಯ ಚಂದ್ರನಂತೆ ಶೋಭಿಸಬೇಕಾದಂತ ನಿನ್ನ ಮುಖ ಇಂದು ನಿಶಾ ಕಮಲದಂತೆ ಬಾಡಿ ಹೋಗಲಿಲ್ಲ ಮಗನಿ. ನಿಜ ಅಮ್ಮ. ಏನಾಯ್ತಪ್ಪ? ಯಾರಿಂದ ಕಷ್ಟ ಬಂತು ಹೇಳು ನನ್ನಲ್ಲಿ. ಅಮ್ಮ ಮಹಿಷನಿಗಿಂತ ಏನಾಯ್ತು ಮಗನೇ? ಅಂತೂ ನೀನೇ ಸ್ವರ್ಗಲೋಕವನ್ನು ಸ್ಥಿರವಾಗಿಸಿಕೊಟ್ಟವಳು ತಾಯಿ. ನಿನಗಾಗಿ ಇದ್ದ ಪೀಠ ಈ ಹೊತ್ತಲ್ಲಿ ಕಣ್ಣೀರು ಉಳಿಯುವುದಕ್ಕೆ ಸಾಧ್ಯ ಉಂಟು ತಾಯಿ. ಏನಪ್ಪ? ಅಮ್ಮ ಮಹಿಷನಿಗಿಂತಲೂ ಅಧಿಕ ಪರಾಕ್ರಮವನ್ನು ಹೊಂದಿದಂತಹ ಶುಂಭ ನಿಶುಂಭ ಎನ್ನುವಂತಹ ದಾನವರು ಭೂಲೋಕ ಪಾತಾಳವನ್ನು ವಶಪಡಿಸಿದಲ್ಲದೆ ನಮ್ಮದಂತ ಸ್ವರ್ಗಲೋಕಕ್ಕೆ ಏರಿ ನಮ್ಮೆಲ್ಲರನ್ನು ಯುದ್ಧದಲ್ಲಿ ಸೋಲಿಸಿ 3 ಲೋಕವನ್ನೇ ತನ್ನದಾಗಿಸಿಕೊಂಡಿದ್ದಾರೆ. ಗೋ ಬ್ರಾಹ್ಮಣರನ್ನು ಹಿಂಸಿಸುತ್ತಾ ಇದ್ದಾರೆ. ನಡೆಯಬೇಕಾದಂತಹ ಯಾಗ ಯಜ್ಞಾದಿಗಳು ನಡೆಯದಾಗೆ ಮಾಡಿದ್ದಾರೆ. ಲೋಕ ಕಂಟಕರಾಗಿ ಮೆರೆಯುತ್ತಾ ಇದ್ದಾರೆ ತಾಯಿಯೇ, ನೀನೇ ರಕ್ಷಿಸಬೇಕು. ಭಯ ಕರುಣಿಸುತ್ತ ಭಯವನ್ನು ನುಡಿದಳು, ಕರುಣಿಸುತ್ತ ಭಯವನ್ನು ನುಡಿದಳು. ಕಿರಿದು ಸಮಯದಿ ಕರಿದು ದೈತ್ಯರ, ಕಿರಿದು ಸಮಯದಿ ಕರಿದು ದೈತ್ಯರ ನೆರವಿಯನು ಹೊರೆಯುವೆನು ನಿಮ್ಮನು ಮರೆಯ ನೋಡುವುದೆಂದ ಲೀಲೆಯ, ಇರುದ ನೋಡುವುದೆಂದ ಲೀಲೆಯ, ಹರುಷದೊಳಗೆಂದೆನುತ ತ್ರಿದಶರಿಗರು ಹಿ ಶ್ರೀದೇವಿ ಶ್ರೀದೇವಿ ಅಮರೇಂದ್ರ. ಅಮ್ಮ ನೀವು ಯಾರು ಕಣ್ಣೀರು ಸುರಿಸಬೇಕಾದ ಅಗತ್ಯವಿಲ್ಲ. ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುವಂತಹ ಶುಂಭ ನಿಶುಂಭರನ್ನು ಕಿರಿದು ಸಮಯದೊಳಗಾಗಿ ಸಂಹರಿಸಿಕೊಡುತ್ತೇನೆ. ಧೈರ್ಯ ತಾಳಿ. ಅಮ್ಮ ಮಗನೇ, ಆ ದುರುಳರು ನನ್ನನ್ನು ಓಡಿಸಿಕೊಂಡು ಬರ್ತಾರೆ ತಾಯಿ, ನಾನೇನು ಮಾಡ್ಲಿ ತಾಯಿ? ನಿಮ್ಮ ನಿಜವನ್ನು ಮರೆಸಿ ನನ್ನ ಬಳಿಯಲ್ಲೇ ಇದ್ದುಕೊಳ್ಳಿ. ಒಬ್ಬೊಬ್ಬ ಕಳ್ಳನ್ನು ಒಂದೊಂದು ರೂಪದಿಂದ, ಒಂದೊಂದು ವಿಧದಿಂದ, ಒಂದೊಂದು ಆಯುಧದಿಂದ ಕೊಲ್ಲುವಂತ ಚಂದವನ್ನು ಕಣ್ತುಂಬ ಕಾಣಬೇಕು. ಹೋಗಿ ಮಕ್ಕಳೇ, ನಿಶ್ಚಿಂತರಾಗಿ. ಅಳಬೇಡ. ಅಳುವ ಸುಮನ ಸರಿಂಗೆ ಧೈರ್ಯವ ತಿಳುಹಿ, ಅಳುವ ಸುಮನ ಸರಿಂಗೆ ಧೈರ್ಯವ ತಿಳುಹಿ, ಬಳಿಕ ಶಕ್ತಿ ರೂಪಿಣಿ ಧೈರ್ಯವ ತಿಳುಹಿ, ಬಳಿಕ ಶಕ್ತಿ ರೂಪಿಣಿ ಖರ ಬಳಿಗೈದುತ್ತ ಗೆಲುವಡ ಸಾಧ್ಯವೆಂದೆನುದ, ಖರ ಬಳಿಗೈದುತ್ತ ಗೆಲುವಡ ಸಾಧ್ಯವೆಂದೆನುದ, ತಿಳಿದಳ ಕ್ಷಣದೊಳಗೆ, ತಿಳಿದಳ ಕ್ಷಣದೊಳಗೆ ಮೋಹದ ಬಲೆಗೆ ಸಿಲುಕಿಸಿ ಧನುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭವೆಂಬುದಲೇ ತನ್ನ ಮನದೊಳಗೆ ಎಂದು ಯೋಚಿಸಿ ಮಹಾಮಾಯೆ ಮಹಾಮಾಯೆ ಎಂದು
ಕಳುಹಿದ್ದಾಯಿತು. ದರಿದ್ರರನ್ನು ದಮನಿಸುವ ಮೂಲಕ ಧರ್ಮವನ್ನು ಉದ್ಧರಿಸಬೇಕಾದು ನನ್ನ ಕರ್ತವ್ಯವೇ ಸರಿ. ದೈತ್ಯರನ್ನು ಕೊಲ್ಲುವುದಕ್ಕೆ ನನಗೇನು ಕಷ್ಟ ಎಂಬುದಿಲ್ಲ. ಕೇವಲ ಸಂಕಲ್ಪ ಮಾತ್ರದಿಂದ ಕೊಲ್ಲಬಹುದು. ಆದರೆ ಇಲ್ಲಿ ಸ್ವಲ್ಪ ನಾನು ಯೋಚನೆ ಮಾಡಬೇಕು. ಜಗದ ಮಾತೆ ಅಂತ ನನಗೆ ಯೋಚಿಸುವಂತಹ ಪ್ರಮೇಯ ಒಂದು ಒದಗಿ ಬಂತಲ್ಲ. ಇಷ್ಟಕ್ಕೆಲ್ಲ ಯಾರು ಕಾರಣರು? ಯಾರು ಯಾರನ್ನು ದೂರಿ ಪ್ರಯೋಜನವಿಲ್ಲ. ನನ್ನ ಮಗನಾದ ಬ್ರಹ್ಮದೇವನಾಗಿದ್ದಾನೆ. ಈ ಹಿಂದೆ ಶುಂಭನ ಪಕ್ಷದ ಚಂಡ ಮುಂಡರು ಬ್ರಹ್ಮದೇವನ ಮೆಚ್ಚಿಸಿ ವಿಶೇಷವಾದ ವರವನ್ನು ಪಡೆದಿದ್ದಾರೆ. ಬ್ರಹ್ಮಚರ್ಯ ಎಷ್ಟವರೆಗೆ ಕಾಪಾಡಿಕೊಂಡು ಬರ್ತಾರೋ ಅಷ್ಟರವರೆಗೆ ಮರಣವಿಲ್ಲ. ಹಾಗಿದ್ರೆ ಕೊಲ್ಲುವವರಿಯಂತೂ ಯೋಚಿಸಿ ನಾ ತೀರ್ಮಾನಕ್ಕೆ ಬಂದೆ. ಹೆಣ್ಣು ಹೊನ್ನು ಮಣ್ಣು ಈ ಮೂರಲ್ಲೇ ಬಂದಕ್ಕೆ ಪ್ರಪಂಚದಲ್ಲಿ ಮಾರು ಹೋಗೋದು ಯಾರಿಲ್ವಂತೆ. ಶುಂಭನ ಪಕ್ಷದವರಿಗೆ ಹೊನ್ನಿನ ಆಸೆ ಉಂಟೆ? ಇವರಿಗೆಲ್ಲ ಮಣ್ಣಿನ ಆಸೆ ಉಂಟಾ? ಇಲ್ಲ. ರಕ್ಕಸರಿಗೆ ಆಸೆ ಎಂದು ಹುಟ್ಟುವುದು ಹೆಣ್ಣಲ್ಲಿ ಮಾತ್ರವಂತೆ. ಸರಿ, ಅದನ್ನು ನೆಪವಾಗಿರಿಸಿಕೊಂಡಂತ ನಾನು ಈ ರೂಪವನ್ನೇ ಮರಗೊಳಿಸಿ ಮೂರು ಲೋಕವನ್ನೇ ಮೋಹಿಸುವಂತಹ ಮೋಹಿನಿ ರೂಪವನ್ನಾಂತೂ ಕೌಶಿಕೆಂಬ ನಾಮನಿರಿಸಿಕೊಂಡು ಈ ಕದಂಬ ವನದಲ್ಲಿ ಇರಬೇಕೆಂದು ಆಶೆಪಟ್ಟವಳು ನಾನು. ಎಲ್ಲ ಸರಿ, ಕುಳಿತುಕೊಳ್ಳುವುದಕ್ಕಾಗಿ ಯೋಗ್ಯವಂತ ಸ್ಥಳ ಬೇಕು. ನಿರ್ಜನ ಪ್ರದೇಶ, ಕತ್ತಲೆಯೇ ತುಂಬಿಕೊಂಡಿದೆ. ಏನು ಮಾಡುವುದು? ಜಗದ ಮಾತೆ ಅಂತ ನಾನು ಯೋಚಿಸುವುದಲ್ಲ, ಮನಸ್ಸನ್ನು ಸಂಕಲ್ಪ ಮಾಡಿದ್ದೇನೆ. ಕಾಣುತ್ತಾ ಉಂಟು ಕನಕದ ಉಯ್ಯಾಲೆ. ಈ ಉಯ್ಯಾಲೆ ಏರಿ ಕುಳಿತುಕೊಂಡು ಗಾಯನವನ್ನು ಹಾಡುತ್ತೇನೆ. ತೊನಗುಂದವನ್ನೇ ಗಾಳಿಗೆ ಪಸರಿಸ್ತೇನೆ. ಕಳ್ಳರು ಮೃಗಬೇಟೆಗೆಂದು ಬರುವಂತಹ ಸಂದರ್ಭದಲ್ಲಿ ಪರಮನ್ನಾಗ್ರಾಣಿಸಿ ಯಾರು ಎಂಬುದಾಗಿ ಹುಡುಕಿಕೊಂಡು ಬರ್ತಾರೆ. ಅದೇ ವೇಳೆಯಲ್ಲಿ ರೂಪ ಎನ್ನುವಂತ ಬಲೆಯನ್ನು ಬೀಸಿ ಕಾಮಕರನ್ನು ತಗೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ. ತಡ ಮಾಡುವುದಲ್ಲ, ಕೈ ಬೀಸಿ ಕರೀತಾ ಉಂಟು ಕನಕದುಯ್ಯಾಲ. ಯಾರು ಬಿಡುತ್ತಾರೆ?
ದತ್ತವಾದಂತಹ ಕಾಲದಲ್ಲಿ ಸೇರಿ ಅದರ ಕುರಿತಾಗಿ ಭಜನೆ ಮಾಡಿದೆವು. ಒಲಿದಂತ ಅವಿತಾಂತ 2 ವರಗಳನ್ನು ದಯಪಾಲಿಸಿದ ಬ್ರಹ್ಮಚರ್ಯ ವ್ರತವನ್ನು ಅಲ್ಲಿಯವರೆಗೆ ಪಾಲಿಸಿಕೊಂಡು ಬರ್ತೇವೆ. ಅಲ್ಲಿಯವರೆಗೆ ಮರಣವೇ ಇಲ್ಲ. ಇಚ್ಛಿಸಿದ ಅಲ್ಲಿಗೆ ಹೋಗಬಲ್ಲಂತಹ ಸಿಕ್ಕಿದೆ ತಡ ಭೂಮಿಯ ದರ್ಪವನ್ನು ಮುರಿದೆವು. ಹೊಕ್ಕೆವು ಪಾತಾಳ ಉರಗಾದಿಗಳ ಹೊಡೆಯನ್ನು ಕಟ್ಟಿದೆವು. ಆಮೇಲೆ ನಮ್ಮ ಪರ್ಯಟನೆ ಪ್ರಾರಂಭವಾಯಿತು. ನಮಗೆ ಸಮರ್ಥ ಎದುರಾಳಿಗಳು ಯಾರು ಬದುಕಲಿಲ್ಲ. ಎಲ್ಲರನ್ನು ದಂಡಿಸಲು ನಾವಿದ್ದೇವೆ. ಆಮೇಲೆ ಕೊಟ್ಟ
ನನ್ನ ಜೀವಮಾನದಲ್ಲಿ ಇಂಥ ಬೇಟೆ ಇಷ್ಟವಾಗಿ ಆಡ್ಲಿಲ್ಲ. ಬೇಟೆ ಆಡ್ತೀನಿ ಅಂತ ನನ್ನ ಜೊತೆ ಅಲ್ಲಿ ಬಂದವ ನೀನು. ಬಹಳ ವರ್ಷ ಆಯ್ತು. ಏನು ತಿಂದೆ, ಏನು ಕೊಂದೆ ಹೇಳು ನನ್ನ ಮುಂದೆ. ಬೇಟೆ ಆಡ್ತಿದ್ದ ಸಂದರ್ಭ ಕಣ್ಣಿಗೆ ಕಾಣಿಸಿತು ಜಿಂಕೆಯ ಮರಿ. ಏನು ಮಾಡಿದೆ? ಜಿಂಕೆಗಳ ಹಿಂಡನ್ನು ಗೋಚರಿಸಿತು. ಹೋಗಿ ಜಿಂಕೆಯ ಕಾಲನ್ನು ಅಪ್ಪಳಿಸಿದೆ. ಎರಡು ತುಂಡಾಯ್ತು. ಬೇರೆ ಬೇರೆ ತಲೆ ಬೇರೆ, ಮಾಂಸ ಬೇರೆ, ಚರ್ಮ ಬೇರೆ, ರಕ್ತ ಬೇರೆ ಏನು ಮಾಡಿ ಹಾಕಿದೆ. ಮಾಂಸವನ್ನಿ ತಿಂದೆ. ಉಂಡೆ ಉಂಡೆ ಮಾಡಿದ್ಯಾ? ಉಂಡೆ ಉಂಡೆ ಮತ್ತೆ ಮಾಡುವಂತ ಸ್ವಲ್ಪ ಹೊತ್ತ ನೀನು ಬೇಕಲ್ಲ. ಆಮೇಲೆ ರಕ್ತವನ್ನು ಒಳ್ಳೇದಾಯ್ತು ಕುಡಿದೆ. ಆಮೇಲೆ ಚರ್ಮ ಅದು ಈಗ ಬೇಡ, ಮತ್ತೆ ಸ್ವಲ್ಪ ದಿನ ಹೋಗ್ಬೇಕು, ಒಣಗಿಸಿ ಹಾಕಬೇಕು. ಒಳ್ಳೆ ರುಚಿ. ಹೇಗೆ ಗಟ್ಟಿಂಡೆ ಹೇಗೆ? ಅಲ್ಲ ಈಗ ಸ್ವಲ್ಪ ಮೆದುಂಟು, ಒಂದು 4 ದಿವಸ ಬಿಟ್ಟಾದ್ಮೇಲೆ ನೋಡುವ. ಒಣಗಬೇಕದು. ಹೌದೌದು ಹೌದಲ್ವಾ? ಹೌದು, ಒಣಗಬೇಕು. ಭರ್ಜರಿ ಬೇಟೆ. ನನ್ನ ಬೇಟೆ ಇಷ್ಟು, ನೀನೇನು ಮಾಡಿದೆ ಹೇಳು. ನಾನೊಂದು ದಿಕ್ಕನ್ನು ಹಿಡಿದು ಮುಂದುವರಿಯುವಂತ ಸಂದರ್ಭದಲ್ಲಿ ತಮ್ಮ ಹಂದಿ ಯಾರು ಹಂದಿ? ಯಾರ ಈಗ ನಾನು ಹಂದಿಯಾಗೆ ಕಾಣಿಸ್ತಾ ಇದ್ದೇನೆ? ನೀನು ಹಂದಿ ಅಂತ ಯಾರು ಹೇಳಿದ್ರು? ಮತ್ತೆ ತಮ್ಮ ಹಂದಿ ಅಂತ ಹೇಳಿದ್ರೆ ಹಂದಿ ನಾನಾಗುದಿಲ್ವ? ಹಾಗಲ್ಲ. ಮತ್ತೆ ಹೇಗೆ? ತಮ್ಮ ಹಂದಿ ಎಂದು ಗೋಚರಿಸಿತು, ಬಿಡುವೇನೆ. ಅದರ ಬಾಲಕ್ಕೆ ಕೈ ಕೊಟ್ಟೆ, ಸಿಕ್ಕಿತಾ? ನೆಲಕ್ಕೆ ಬಡಿದೆ. ಕತ್ತಿತಾ? ರಕ್ತ ಬೇರೆ, ಮಾಂಸ ಬೇರೆ, ಎಲುಬು ಬೇರೆ, ಎಲ್ಲ ಬೇರೆ ಬೇರೆ ಆಯ್ತು. ತಿನ್ನುವುದಕ್ಕೆ ಪ್ರಾರಂಭ ಮಾಡಿ
ಮಾಡಿದೆ. ಹೊಟ್ಟೆ ತುಂಬಿತು, ನಿನ್ನ ನೆನಪಾಯ್ತು. ನಿಂದ ಕಡೆಗೆ ನೆನಪಾಯ್ತು ನಿನ್ನದು. ಕಡೆಗೆ ಅಂತ ಕೆಲ್ಲ ಆದ್ಮೇಲೆ ಕಡೆಗೆ ನಾನು ಬೇಕಾ? ಹಾಗಲ್ವಾ? ಹೇಗೆ ಹೊಟ್ಟೆ ತುಂಬಿತಲ್ವಾ ನನಗೆ? ನಿನ್ನ ಹೊಟ್ಟೆ ತುಂಬುವುದು ಬೇಡವಾ? ಅದಕ್ಕಾಗಿ ನಿನಗೆ ತಲೆ ತಂದಿದ್ದೇನೆ. ತಲೆ ಎಂತಲಕ್ಕ ನನಗೆ? ತಲೆ ಎಲ್ಲ ತಿಂದು ನನಗೆ ತಲೆ ತಂದಿದ್ದಾರೆ. ಇವಾಗ ಇದು ಬೇಕಾ? ತಲೆ ತಿನ್ನಬೇಕಿದ್ರೆ ನೀನೇ ಆಗಬೇಕು. ಅರ್ಥ ಆಯ್ತು. ಒಮ್ಮೊಮ್ಮೆ ಒಳಗಿರುವ ನಾನು ತಲೆ ತಿಂತೇನೆ, ಅದಕ್ಕೆ ನೀವು ಹೇಳುದಲ್ಲ. ಹಾಗಲ್ವಾ? ತಲೆಯ ಮಾಂಸ ಅಂದ್ರೆ ಇಷ್ಟ ಅಲ್ವಾ? ಭರ್ಜರಿ ಬೇಟೆ. ಹೌದೌದೌದು, ಅದ್ಭುತ ಬೇಟೆ. ಅದ್ಭುತ ಬೇಟೆ. ಸ್ವಲ್ಪ ಗಾಳಿ ಹಾಕ್ತೇನೆ ನನಗೆ. ಯಾರು? ನಾನಾ? ಮತ್ತೆ ನಾನು ಇಷ್ಟು ದುಡ್ಡದ್ದು ಯಾರಿಗೆ? ಇಷ್ಟು ಕಷ್ಟಪಟ್ಟು ದುಡ್ದಿದ್ದೇನೆ. ಗಾಳಿ ಹಾಕ್ಲಿಕ್ಕೆ ಉಂಟು, ನಿನ್ಗೆ ಗೊತ್ತಿಲ್ಲ? ಗಾಳಿ ಹಾಕ್ತೇನೆ, ಅದಕ್ಕಿಂತ ಮುಂಚಿತವಾಗಿ ನನಗೆ ಗಾಳಿ ಹಾಕಬೇಕು. ಯಾರು? ನೀನು. ನಾನು? ನಿನಗೆ? ನನಗೆ ಆಯಾಸ ಆಗಿದೆ ಪುಣ್ಯಾತ್ಮ. ಹಾಗಿದ್ರೆ ನಿನಗೂ ಆಯಾಸ ಆಗಿದೆ? ನಿನಗೂ ಆಯಾಸ ಆಗಿದೆ. ನಾನು ನಿನಗೆ, ನೀನು ನನಗೆ ಗಾಳಿ ಹಾಕಿಕೊಂಡೆ ಉಂಟಾದ್ರೆ ಆಯಾಸ ಮತ್ತಷ್ಟು ಹೆಚ್ಚಾಗುತ್ತದೆ. ಹೌದೌದು. ಕಡಿಮೆ ಆಗಬೇಕಿದ್ರೆ ಒಂದೇ ಒಂದು ದಾರಿ. ಏನು ದಾರಿ? ನಮ್ಮ ಅಡಿಯಾಳಾಗಿದ್ದಾರೆ ದೇವತೆಗಳು. ಹೌದೌದು. ಅದರಲ್ಲಿ ವಾಯುದೇವ. ನಾವು ಹೇಳಿದ ಹಾಗೆ ಕೇಳಬೇಕು. ಗಾಳಿ ಒಳ್ಳೆ ಬಿಡ್ತಾನೆ. ಹೌದಲ್ವಾ? ಗಾಳಿ ಬೀಸಬೇಕು. ಇದು ತಗ್ಗು ಪ್ರದೇಶ, ಸರಿ ಬರ್ಲಿಕ್ಕಿಲ್ಲ. ಎತ್ತರವಾದಂತಹ ತೋಹಿನಗಿರಿಯನ್ನು ಚೆನ್ನಾಗಿ ಬೀಸಿದ್ದವನೇ. ಅವನ ಬೀಸುವಿಕೆಗೆ ತನ್ನು ಒಡ್ಡಿದ್ದು ಆಯಾಸ ಎಲ್ಲಿ ಹೋಗಿದೆ ಅಂತ ಗೊತ್ತಾಗ್ಲಿಲ್ಲ. ಇನ್ನೊಮ್ಮೆ ಬೇಟೆ, ಇನ್ನೊಮ್ಮೆ ಬೇಟೆ ಬೇಕವಾ? ಸಾಕಾಗಿದೆ. ಏರಿದವರು ಇಳಿಯುವುದೇ ಬೇಡ. ಬೇಡ ಬೇಡ. ತಮ್ಮ ಒಳ್ಳೆಯ ಗಾಳಿ ಬೀಸ್ತಾ ಉಂಟು. ಹೌದಲ್ವಾ? ಯಾಕೆ ತರ ಮಾಡುವುದು? ನಿನ್ನ ಕಿವಿ ಕೊಡ್ತೇನೋ? ಹೌದೌದು, ನನ್ನ ಕಿವಿ ಕೊಟ್ಟರೆ ಮತ್ತೆ ನನಗೆ ಉಂಟು. ಹಾಗಲ್ಲೋ, ಮತ್ತೆ ಗಾಳಿ ಬೀಸುವ ಕಡೆ ಸ್ವಲ್ಪ ಆಲಿಸಂತೆ. ಎಂತದದು ಸ್ವೀ? ಏನೋ ಒಂದು ಸ್ವರ ಕೇಳ್ತಾ ಉಂಟು. ಹೌದಲ್ಲ? ಏನಾಗಿರಬಹುದು? ಅದು ಬಹುಶಃ ಹೀಗಾಗಿರಬಹುದು. ಕುದುರೆ ಮುಖದ ಒಬ್ಬ ಇದ್ದಾನೆ, ನಾರದ, ತುಂಬುರ ನಾರದ. ಬಿದಿರಿಗೆ ಅದಲ್ಲೂ ಖಂಡಿತವಾಗಿ ಅದಲ್ಲ. ಒಂದು ವೇಳೆ ಹೌದಂತಿದ್ರೆ ಅದು ವೀರರಾದಂತಹ ಚಂಡಮುಂಡರು ಕದಂಬಕಾಂತರವನ್ನು ಬಂದು ಸೇರಿದ್ದಾರೆ. ಬೇಟೆ ನೋಡಿ ಆಯಾಸ ಹೊಂದಿದ್ದಾರೆ. ಅವರ ಆಯಾಸವನ್ನು ಉದ್ದೇಶದಿಂದ ಕೋಗಿಲೆಗಳು ಪಂಚಮದ ಇಂತರದಲ್ಲಿ ಹಾಡುತ್ತಿರುವುದೇ ಕೋಗಿಲೆ ಅಲ್ವಾ? ನನಗೆ ತಪ್ಪಿತ ಅಂತ. ಅದು ಬಿದುರದ್ದು ಸ್ವರವ. ಅದನ್ನ ಗೊತ್ತು. ಇದು ಬಹುಶಃ ಕೋಗಿಲೆ ಆಗಿರ್ಬೇಕು. ಹೇಗೆ? ಕೋಗಿಲೆ 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 ಸ್ವರ. ಹಾಗ ಸ್ವರ ಹೇಗೆ ಗೊತ್ತುಂಟ? ಹೇಗೆ?
ನೀನು ಯಾವ ಅವಸರವನ್ನು ಯಾವುದಕ್ಕೆ ಜೋಡಣೆ ಮಾಡ್ತೀವಿ? ಹೌದಲ್ವಾ? ಹಾಗಿದ್ರೆ ನಾವು ಹೇಳಿದ್ದು ಯಾವುದಲ್ಲ ಅಂತ. ಯಾವುದು ಅಲ್ಲ ಅಂತ? ಹಾಗಿದ್ರೆ ಇಲ್ಲದ್ದಲ್ಲ ಅಂತ ಗೊತ್ತಾಯ್ತು ನನಗೆ. ಇದು ಬಹುಶಃ ಅವಳು. ಯಾರವಳು?
ಏನಂತ ಗೊತ್ತಾಯ್ತಾ? ಇದು ಬಹುಶಃ ಅವಳೆ. ಏನಾಗಿರ್ಬೋದು? ವೀಣಾ ಪಾಣಿ, ಫಣಿವೇಣಿ, ಪುಸ್ತಕ ಪಾಣಿ, ಕಲ್ಯಾಣಿ. ಯಾಕೆ? ಬಾಲ ಸರಸ್ವತಿ ಬ್ರಹ್ಮನ ರಾಣಿ ವಾಣಿ ಬಂದದ್ದು. ಆಕೆ ಬರೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಬರ್ಲಿಕ್ಕೆ? ಯಾಕೆ ಹೇಳು? ಇದು ಸ್ವರ ಕೇಳುವಾಗ ಹಾಗಿಲ್ಲ. ಹೇಗೆ? ಒಬ್ಬ ದೇವಲೋಕದಲ್ಲಿ ಇದ್ದಾನಲ್ಲ ನಾರದ. ನಾರದ ಕರದಲ್ಲಿಗೆ ಬಾರದ ಕುದುರೆ ಮುಖದವ. ಹೌದು. ನಾರದ ಇಲ್ಲಿಗೆ ಬರ್ಲಿಕ್ಕಿಲ್ಲ. ಮತ್ತೆ ಹೇಗೆ? 3 ಮುಕ್ಕಾಲುಗಳಿಗೆ ಅಲ್ಲಿ 3 ಲೋಕವನ್ನು ಸಂಚರಿಸುವಂತಹ. ಒಮ್ಮೆ ಇಲ್ಲಿದ್ರೆ ಮತ್ತೊಮ್ಮೆ ಅಲ್ಲಿ, ನಾನು ಇಲ್ಲಿದ್ರೆ ಮತ್ತೊಮ್ಮೆ ಆ ಮಗದೊಮ್ಮೆ ಇನ್ನೊಂದು ಕಡೆ ಇದ್ರೆ ಎಲ್ಲಿ ಹೋಗ್ತಾನಂತೆ ಹೇಳಿ. ಈಚೆ ಇದ್ರೆ ಎಲ್ಲಿ, ಆಚೆ ಇದ್ರೆ ಅಲ್ಲಿ, ಇಲ್ಲಿ ಅಲ್ಲಿ ಅಲ್ಲಿ ಎಲ್ಲಿ ಎಲ್ಲಿ ನಾರದನೇ ಕಾಣುದು. ಹೌದಲ್ವಾ? ಹೌದು. ಮತ್ತೊಬ್ಬ ದೇವಲೋಕದವ ಇದ್ದಾನೆ, ಚಿತ್ರಸೇನ. ಅವನೊಟ್ಟಿಗೆ ಮತ್ತೆ ತಾಳಮದ್ದಳೆಯವರಿದ್ದಾರೆ. ಅವರು ಆಗಿರಬಹುದಾ? ಅವರ ಹೇಳಲಿಕ್ಕೆ ಬೇಕಾಗ್ತದೆ ಒಬ್ಬೊಮ್ಮೆ. ಹೌದೌದು. ತುಂಬುರ ಕುದುರೆ ಮುಖದವ ಖಂಡಿತವಾಗಿ ಇಲ್ಲಿಗೆ ಬರ್ಲಿಕ್ಕಿಲ್ಲ. ಚಂಡಮುಂಡರ ಪ್ರವೇಶ ಕದಂಬ ವನಕ್ಕಾಗಿದೆ ಅಂತ ಆದ್ರೆ ಅವರು ಖಂಡಿತವಾಗಿ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಇದು ಅವನಲ್ಲ. ಮತ್ತೆ ಯಾರು? ವೀಣೆ ಹಿಡಿದಿರುವ ವಾಣಿ ಅಲ್ಲ, ತುಂಬುರ ಅಲ್ಲ, ನಾರದ ಅಲ್ಲ, ಅದು ಅಲ್ಲ, ಇದು ಅಲ್ಲ. ಗೊತ್ತಾಗ್ಬೇಕಿದ್ರೆ ಏನ್ ಮಾಡುದು? ಇಂಪಾಗಿ ಕೇಳ್ತಾ ಇದೆ ಸ್ವರ. ಅದನ್ನ ಬಿಡಿ. ಸ್ವರ ನಡೆದರು ಕದಂಬವನವಾಸಿನಿ ಕನಕವಲ್ಲಕಿ ಧಾರಿಣಿ ಮಹಾರ್ಹಮಣಿ ಹಾಸಿನಿ ಮುಖ ಸಪುಲ್ಲ ಸದ್ವಾರುಣಿ ದಯಾ ವಿಭವಕಾರಿಣಿ ವಿಷದರೋ
ಬಂದದ್ದು ಹೊಸತೆ. ಆದ್ರೆ ಈ ರೀತಿ ಅಂತ ವ್ಯತ್ಯಾಸ ಇತ್ತಾ? ಆಗ್ಲಿಲ್ಲ. ನಿನ್ನೆ ಇಷ್ಟು ಸಾಮಾನ್ಯರಿಗೆ ಈ ಕಾಡಿಗೆ ಬರೋದಕ್ಕೆ ಹೆದರಿಕೆ ಆಗಬೇಕು. ನಿನ್ನೆ ಇಷ್ಟು ಬೆಳಕಿನ ವ್ಯವಸ್ಥೆ ಇತ್ತಾ? ಎಲ್ಲಿಂದ ಕತ್ತಾರತ್ತಲಿತ್ತು. ಹೌದಲ್ವಾ? ಈಗ ನೋಡ್ತೇವೆ ಬೆಳಕು ಆವರಿಸಿಕೊಟ್ಟಿದೆ. ಕಣ್ಣು ಬಿಡುದಕ್ಕೆ ಸಾಧ್ಯ ಇಲ್ಲ. ಹೌದೌದು. ಹಾಗಾಗಿ ಸ್ವರ ಬಿಡಿದು ಮುಂದುವರಿದು ಬಂದೆವು ಅಂತಾದ್ರೆ ಒಬ್ಬಳಕ್ಕೆ ಸೌಂದರ್ಯವತಿ ಚಿನ್ನದ ಉಯ್ಯಾಲೆಯಲ್ಲಿ ಗಾನವನ್ನು ಹಾಡ್ತಾ ಇದ್ದಾಳೆ. ಅಪ್ರತಿಮವಾದಂತಹ ಸೌಂದರ್ಯವತಿ ಯಾರಾಗಿರಬಹುದು? ಯಾರ? ಇವಳೇ. ಇವಳ ಯಾರಪ್ಪ? ನೋಡಿದ್ರೆ ಲಕ್ಷ್ಮಿ ಆಗಿರ್ಬಹುದಾ? ಲಕ್ಷ್ಮಿ ಅಲ್ಲಪ್ಪ. ಲಕ್ಷ್ಮಿ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಬರ್ಲಿಕ್ಕೆ? ನಾವು ಪೂಜಿಸುವಂತ ದೇವರಿದ್ದಾರೆ. ಯಾರು ಹೇಳು? ಯಾರು? ಮಹಾದೇವ. ಹೌದೌದು, ಅವನೇ ಶಂಕರ. ಅವನ ಮಡದಿಯಾಗಿಂತ ಚಂದ್ರಶೇಖರ. ಚಂದ್ರಶೇಖರ, ಶಿವಶಂಕರ. ಹೌದೌದು. ಎರಡು ಒಟ್ಟಿಗೆ ಉಂಟಲ್ಲ, ಹಾಗಾಗಿ ಎರಡು ಒಂದೇ. ಎರಡು ಒಂದೇ ಹಾಗೆ ಹೇಳಿದ್ದು. ಹೌದೌದು. ಅವರೇ ಇಲ್ಲಿವರೆಗೆ ಬಂದಿರಬಹುದೇ? ಬರ್ಲಿಕ್ಕಿಲ್ವಾ? ಸಾಧ್ಯ ಇಲ್ಲ. ಗಿರೀಶ ಬರ್ಲಿಕ್ಕಿಲ್ವಾ? ಗಿರೀಶ ಬರ್ಲಿಕ್ಕಿಲ್ಲ. ಯಾಕೆ? ಗಿರೀಶ ಬರೋದಕ್ಕೆ ಸಾಧ್ಯವಿಲ್ಲ. ಯಾಕೆ ಬರ್ಲಿಕ್ಕಿಲ್ಲ? ಅವ ಒಮ್ಮೆ ಬಂದು ಹೋಗಿದ್ದಾನೆ ಅಂತಾಗ ನಾವು ಪೂಜೆ ಮಾಡುವಾಗ, ಮತ್ತೆ ಈಗ ಬರ್ಲಿಕ್ಕಿಲ್ಲ. ಪೂಜೆಗೊಮ್ಮೆ ದರ್ಶನ ಮಾತ್ರ. ಪೂಜೆಗೊಮ್ಮೆ ದರ್ಶನ ಮಾತ್ರ. ಮತ್ತೆ ಸೇವೆ ಇರ್ಬೋದಪ್ಪ, ಹೇಳಿಕಾಗುದಿಲ್ಲ. ಹೌದಲ್ವಾ? ಖಂಡಿತವಾಗಿ ಇಲ್ಲಿಗೆ ಬರ್ಲಿಕ್ಕಿಲ್ಲ. ಯಾಕೆ? ಒಬ್ಬಳಿ ಗಂಗವನಿತ್ತ, ಮತ್ತೊಬ್ಬಳ ಶಿರದಲ್ಲಿ ಪತ್ತ, ಹೆಣ್ಣೆಂಬ ಪಿತ್ತ. ಹಾಗಾಗಿ ನಮ್ಮ ದೇವರು ಇಲ್ಲಿಗೆ ಬರ್ಲಿಕ್ಕಿಲ್ಲ. ಇಲ್ಲ ಇಲ್ಲ ಇಲ್ಲ, ಅದಲ್ಲ ಬೇರೆ ಬೇರೆ ನೀನು ಹೇಳ್ಬೇಕು. ನನಗೆ ಕೂಡುದಿಲ್ಲ ಇನ್ನು ಹೇಳಿ. ಅರ್ಥ ಆಯ್ತು. ಈಗ ಅರ್ಥ ಆಯ್ತು. ಹೌದೌದು. ಪಂಚಪಾಲವನ್ನು ಹೊತ್ತವ ಮನ್ಮಥ. ಮನ್ಮಥ. ಹೌದೌದು. ನಿನ್ನ ತಲೆ ನಿನ್ನದು. ನಿಮಗೆ ತಲೆ ಸರಿ. ಅದು ಹೆಣ್ಣಲ್ವೇನು? ಇರು, ನನ್ನದು ಇನ್ನೂ ಮುಗಿಲಿಲ್ಲ. ನನಗೆ ಬಂದದ್ದೇ ಕಷ್ಟದಲ್ಲಿ ನೆನಪಾಗ್ತದೆ, ನೀನು ಅದರಲ್ಲಿ ಬೇರೆ. ಮನ್ಮಥ ಅಲ್ಲ, ಮನ್ಮಥನ ಮನದಾಗಿಂತ ರತಿ ಇಲ್ಲಿಗೆ ಬಂದಿರಬಹುದೇ? ಒಮ್ಮೆ ತಿರುಗಿ ನೋಡಂತೆ. ರತಿ ಅವರದ್ದೊಂದು ಮೇಳವೇ ಇದೆ. ಅವರದ್ದು ಮೇಳ ಉಂಟಾ? ಕಾಮರತಿಯರ ಮೇಳ. ಹೌದೌದು. ಸತಿಯ ಬಿಟ್ಟಿರಲಾರ ಸುಪ್ರೇಮ. ಇದು ನೋಡಂತೆ ಒಬ್ಬಳೇ ಇದ್ದಾಳೆ. ಒಬ್ಬಳೇ ಕಾಡಿನಲ್ಲಿ. ಹೌದೌದು. ಆ ಉಯ್ಯಾಲೆ ಎಲ್ಲಿಂದ ಬಂದದ್ದು ಅರ್ಥ ಆಗುದಿಲ್ಲ. ಹೌದೌದು. ಆದಿಯಲ್ಲಿ ಮಧ್ಯೆಯಲ್ಲಿ ಅಂತ್ಯ ಮಾತ್ರ ಕಾಣಿಸ್ತಾ. ಹೌದಿಲ್ಲ. ಹೌದಲ್ವಾ? ಒಂದು ಬೆಳಕೊಟ್ಟು ದೊಡ್ಡದು. ಹೌದೌದು. ಹಾಗಿದ್ರೆ ಇಂತಹ ಬೆಳಕು, ಇಂತಹ ಸೌಂದರ್ಯವತಿ ಎಲ್ಲಿಂದ ಬಂದಳು ಎನ್ನುವ ಹಾಗೆ ಪ್ರಶ್ನೆಗೆ ಉತ್ತರ ಸಿಗಬೇಕು. ನಾವು ಹೋಗಿ ಮಾತಾಡಿಸಿ ಬರುವೆ. ಎಲ್ಲಿಗೆ? ಅಲ್ಲಿಗೆ. ಹಾಗೆಲ್ಲ ಹೋಗುದಕ್ಕಾಗುತ್ತದ? ಯಾಕೆ ಆಗುದಿಲ್ಲ? ಒಮ್ಮೆ ವರವನ್ನು ನೆನಪಿಸಿಕೋ. ಬ್ರಹ್ಮದೇವ ಕೊಟ್ಟಂತ ವರ ಏನಂತ? ಅಖಂಡ ಬ್ರಹ್ಮಚರ್ಯ. ಒಂದು ವೇಳೆ ತಪ್ಪಿತು ಅಂತಾದ್ರೆ ನಾವು ಮತ್ತೆ ಉಳಿಲಿಕ್ಕಿಲ್ಲ. ಮದುವೆ ಆಗುವಂತ ಮಾರ್ಗ ನಮಗಿಲ್ಲ. ಏನ್ ನೋಡು. ಒಂದು ಉಪಾಯ. ನಮ್ಮಡೆ ಶುಂಭ ಹಸಿರುಕುಲ ಕಾದಾರ ಸ್ತಂಭ. ಹೌದೌದು. ಅವನಿಗೆ ಮದುವೆ ಮಾಡಬೇಕು ಈ ಸಲ. ಅವನನ್ನೇ ಹೇಳು. ಕೊಂಡಾಡ್ತಾರೆ, ಪೂಜಿಸ್ತಾರೆ. ಯಾಗ ಯಜ್ಞಾದಿಗಳ ಪಾಲಿಗೆ ಸುಂಬಾರ್ಪಣ ವಸ್ತು. ಹೊಗಳಿದವರ ಜೊತೆಗೆ ಜಗಳಿದವರ ಶಿರು ಹಾರಿಸಿದವರಿದ್ದೇವೆ. 3 ಲೋಕ ಸಂಚಾರ ಮಾಡಿದಂತಹ ಸಿಂಗಲಾಗಿ ಹಸಿವೆ ತ್ರಿಷೆ ಏನು ಮಾಡಿದ್ದೀರಿ? ನಮ್ಮದಂತ ಕದಂಬಾವನದಲ್ಲಿ ಬೇಕಾದ ಹಾಗೆ ಮೃಗಬೇಕು. ಆಮೇಲೆ ಒಂದು ಸ್ವರ ಕೇಳಿಸಿತನ್ನ. ಒಂದು ಹೆಣ್ಣಿನ ಸ್ವರ, ಹುಡುಕಾಳೆ ಸ್ವರವನ್ನು ಹಿಡಿದು ಮುಂದೆ ಬಂದಂತಹ ಸಂದರ್ಭಕ್ಕೆ ಉಯ್ಯಾಲೆಯಲ್ಲಿ ಒಬ್ಬಳು ನಾರಿ ಮನೆಯಲ್ಲಿ ಕುಳಿತವಳಿದ್ದಾಳೆ. ಆಕೆಯನ್ನು ನೋಡಿದೆವು. ಆಹಾ, ಏನು ಅಂತಹ ಸೌಂದರ್ಯವನ್ನು ನಾವು ಇಷ್ಟವರೆಗೆ ನೋಡಿದವರು. ಅಣ್ಣ, ಒಮ್ಮೆ ನೀನು ಆ ಕಾಡಿಗೆ ಹೋಗಬೇಕು, ಅವಳನ್ನು ವರಿಸಬೇಕು. ಇದು ನಮ್ಮ ಒಂದು ಆಶಯ. ನಿನ್ನ ಸಮ್ಮುಖದಲ್ಲಿ ಇಂದ್ರನ ಮತಗಜವಿದೆ, ನೀನೇರುವುದಕ್ಕೆ ಉಚ್ಚೈಶ್ವರ ಬಸ್ಸು ಇದೆ. ನೀನಿನ್ನು ತ್ರಿಜಗದಲ್ಲನಾಗಿ ಪರಿಪೂರ್ಣನಾಗಬೇಕಿದ್ರೆ 3 ಲೋಕದ ಕಾಮಿನಿಯನ್ನು ಮದುವೆ ಆಗಬೇಕಣ್ಣ. ತಮ್ಮಂದಿರೇ, ಏನು ನನಗೆ ಬೇಕು ಅನ್ನಿಸ್ತಾ ಉಂಟಲ್ಲ ತಮ್ಮಂದಿರೇ? ಏನು ಬೇಕು, ಎಷ್ಟು ಬೇಕು, ಎಲ್ಲಿ ಬೇಕು?
ಯಾವುದು ಬೇಡ ತಮ್ಮ. ಇದಕ್ಕೆ ಕಾರಣ ಏನೆಂದು ಆಲೋಚಿಸಿದರೆ ಇದಕ್ಕೆಲ್ಲ ಕಾರಣವ ಯಾರು ಆ ಮನ್ಮಥ ಅವಳಿದ್ದಂತ ಪಂಚಶರಗಳನ್ನು ಪ್ರಯೋಗಿಸುತ್ತದೆ. ಬಲಲಿ ಬೆಂಡಾದೆ ತಮ್ಮಂದಿರೇ, ಬಲಲಿ ಬೆಂಡ ತೀರ್ಮಾನ ಕೈಗೊಂಡೆ. ವನಜ ಲೋಚನೆ ತಂದು ವರಿಸಲೇಬೇಕೆನ್ನುವ ಅವಸರ ಮಾಡಬೇಡಿ. ಆ ವಿಚಾರ ನನಗೆ ಬಿಟ್ಟದ್ದು. ನೀವೆಷ್ಟಾದ್ರೂ ಭೇಟಿ ಆಯಸಪಟ್ಟು ದೇವರು ಸುರಿಸ್ತಾವ ಅಲ್ವೇ? ನಿಮ್ಮಂತವರಿಗೆ ವಿಶ್ರಾಂತಿ ಅಗತ್ಯ. ವಿಶ್ರಾಂತಿ ಪಡೆದುಕೊಳ್ಳಿ, ಬೇಕಾದಾಗ ನಿಮ್ಮನ್ನು ಕರೆದು ಸುಗ್ರೀವ ಕೆಳಯ್ಯ ಸುಗ್ರೀವ ಬೇಳುವೆನು ಎಲ್ಲ ಸಚಿವ ಜಾಲವನ್ನು ವಾರ್ತೆಯನು ಕೇಳಿದನು ಮೆರವ ಕಾದಂಬವನೊಳಗೆ ಉಯ್ಯಾಲೆಯಲ್ಲಿ ಸತಿರುವೆಯೊಳಗೆ ಕೇಳಯ್ಯ ಸುಗ್ರೀವ. ಮಂತ್ರಿ ಶ್ರೇಷ್ಠ ಸುಗ್ರೀವ, ಮುಖ್ಯವಾದ ವಿಷಯವನ್ನು ಹರುವುದಕ್ಕೆ ನಿನ್ನನ್ನೇ ಬರಹೇಳಿದ್ದು. ಯಾವುದು? ತಮ್ಮಂದಿರಾದ ಚಂಡಮುಂಡರು ಬೇಟೆಗಾಗಿ ಹೋದವರು ಕದಂಬಾವನದಲ್ಲಿ ಹೆಣ್ಣೊಬ್ಬಳು ಚಿನ್ನದ ಉಯ್ಯಾಲೆ ತೂಗುವಂತಹ ದೃಶ್ಯವನ್ನು ಕಂಡರು. ಈ ವಿಚಾರವನ್ನು ಬಂದು ಹೇಳಿದ ಕ್ಷಣದಲ್ಲಿ ಯಾಕೋ ಆಕೆಯನ್ನು ಮದುವೆ ಆಗಬೇಕು, ನನ್ನ ಜೀವನ ಸಂಗಾತಿ ಅನ್ನಬೇಕೆನ್ನ ಆಶೆಯನ್ನು ಪಟ್ಟವ ನಾನಿದ್ದೇನೆ ಸುಗ್ರೀವ. ಅದಕ್ಕಾಗಿ ಏನು ವಯೋವೃತ್ತನು ಜ್ಞಾನ ಸಂಪನ್ನನಾದ ನೀನು ಈ ಕ್ಷಣವೇ ಕದಂಬವನಕ್ಕೆ ತೆರಳಿ ನನ್ನ ಬಗ್ಗೆ ಆಕೆಯಲ್ಲಿ ಚೆನ್ನಾಗಿ ವರಿಸಿ ಆದಷ್ಟು ಬೇಗ ಆಕೆಯನ್ನು ಕರೆದುಕೊಂಡು ಪ್ರಯತ್ನ ಮಾಡ್ತೇನೆ ಪ್ರಭು. ತೆರಳು ಕದಂಬವನ. ನೇರವಾಗಿ ಕದಂಬವನದೆಡೆಗೆ ನಾನು ಧಾವಿಸಿ ಬಂದವ. ಹಾಗಿದ್ರೆ ಶುಂಭ ಹೇಳಿದನಲ್ಲ, ಕದಂಬವನದಲ್ಲಿ ತರುಣಿಯೋರ್ವಳಿದ್ದಾಳೆ, ನೋಡಿ ಮಾತನಾಡಿಸಿ ಮತ್ತೆ ಕರೆದುಕೊಂಡು ಬಾ ಸುಗ್ರೀವ ಅನ್ನುವ ಹಾಗೆ. ಎಲ್ಲಿದ್ದಾಳೆ ಅಂತ ನೋಡಿದ್ರೆ ಅಬ್ಬಬ್ಬ, ಏನನ್ನು ನನ್ನ ಕಣ್ಣ ದೃಷ್ಟಿಯಿಂದ ಕಾಣುತ್ತಾ ಇದ್ದೇನೆ. ಅಂಬರ ಪಥದಿಂದಲೇ ಕೆಳಗಿಳಿದ ತೂಗುಯ್ಯಾಲೆಯೊಂದು, ಆ ಉಯ್ಯಾಲೆಯಲ್ಲಿ ಕುಳಿತು ಕೈಯಲ್ಲಿ ಒಂದು ವೀಣೆಯನ್ನು ಹಿಡಿದು ಇಂಪಾಗಿ ಗಾಯನವನ್ನು ಪಾಡುತ್ತಾ ಇದ್ದಾಳೆ. ಈ ಗಾಯನವನ್ನು ಕೇಳುತ್ತಾ ಇದ್ದಂತೆ ಇನ್ನೂ ಕೇಳಬೇಕು ಅನ್ನುವಂತಹ ಆಶೆ. ಆದರೆ ನಮ್ಮ ಒಡೆಯನ ಬಗ್ಗೆ ನಾನು ಯೋಚನೆಯನ್ನು ಮಾಡುವುದು ಕೇವಲ ಚಂಡಮುಂಡರು ಆಡಿದಂತಹ ಮಾತುಗಳನ್ನು ಕೇಳಿ ಇವಳನ್ನು ನೋಡದೆಯೇ ಮನ್ಮಥನ ಶರಹತಿಗೆ ಸಿಲುಕಿ ಕಾಮಾತುರನಾಗಿ ಇವಳನ್ನು ಬಯಸಿದನಲ್ಲ. ಇವಳು ಸಿಕ್ಕಿದರೂ ದಕ್ಕಿಸಿಕೊಳ್ಳುವುದಕ್ಕೆ ಸಾಧ್ಯತೆ ಉಂಟೆ. ಇವಳನ್ನು ಬಯಸಿ ನಮ್ಮ ಒಡೆಯ ಅವ ಕೆಟ್ಟದ್ದು ಮಾತ್ರ ಅಲ್ಲ, ನಮ್ಮನ್ನೆಲ್ಲ ಕೆಡಿಸಿದ ಅನ್ನುವುದರಲ್ಲಿ ಯಾವ ಸಂದೇಹವೇ ಇಲ್ಲ. ಇವಳನ್ನು ನೋಡಿದರೆ ಈ ಪ್ರಪಂಚವನ್ನೇ ರಂಗಸ್ಥಳವನ್ನಾಗಿಸಿ ನಮ್ಮನ್ನೆಲ್ಲ ಕುಡಿಸುವಂತಹ ಸೂತ್ರಧಾರಿಣಿ ಇವಳು. ಈ ಪ್ರಪಂಚದಲ್ಲಿ ಒಂದು ಹುಲ್ಲು ಕಡ್ಡಿಯಾದರೂ ಅಲುಗಾಡಬೇಕಾದರೆ ಇವಳ ಕರುಣೆ ಬೇಕು. ಹಾಗಿದ್ರೆ ಇವಳನ್ನು ಮಾತನಾಡಿಸಬೇಕಲ್ಲ, ಶುಂಭನಿಗೆ ಬೇಕಾಗಿ ನಾನು ಮಾತನಾಡಿಸಬೇಕು. ಅವನಿಗೆ ಮಾತು ಕೊಟ್ಟಾಗಿದೆ, ಏನು ಮಾಡೋಣ ನೋಡೋಣ, ಪ್ರಯತ್ನ ಮಾಡ್ತೇನೆ ಅಮ್ಮ.
ಜನನಿಗೆ ಭಿನ್ನಹಾವನು ಕರುಣದೊಳಿಂದು ಜನನಿಗೆ ಭಿನ್ನಹಾವನು ಕರುಣದೊಳಿಂದು ವನದಲ್ಲಿ ಕುಳಿತಿಹುದೇಕೆ ಯಾಕಮ್ಮ ಸನುಮತವಲ್ಲಿದು ನಿನಗೆ ಬೇಡುವೆನುವೆನು ಸನುಮತವಲ್ಲಿದು ನಿನಗೆ ಬೇಡುವೆನುವುದು ಧನುಜೇಶ ಶುಂಭನ ಬಯಕೆ ಜನರಿಗೆ ಭಿನ್ನ ಓ ಜನನಿ, ಪವಿತ್ರವಾದಂತಹ ಚರಣಾರವಿಂದಗಳಿಗೆ ಸುಗ್ರೀವನ ಪ್ರಣಾಮಗಳು ತಾಯೇ. ಬಹಳಷ್ಟು ದೂರದಿಂದಲೇ ನಾನು ಬಂದವ ಅಂದ್ರೆ ಶೋಣಿತಾಪುರ. ನಮ್ಮ ಒಡೆಯನಾದಂತಹ ಶುಂಭ ಇಲ್ಲಿಯವರೆಗೆ ಕಳುಹಿಸಿಕೊಟ್ಟಿದ್ದಾನಮ್ಮ. ತಾಯೇ, ನಿನ್ನನ್ನು ನೋಡಿದರೆ ನನಗೆ ಬೇಸರವಾಗುತ್ತಾ ಉಂಟು. ಇದು ಘೋರವಾದಂತಹ ಅರಣ್ಯ, ಮೃಗ ಪಕ್ಷಿಗಳು ಅತ್ತಿಂದಿತ್ತ ಓಡಾಡುತ್ತಾ ಉಂಟಮ್ಮ. ನಿನ್ನ ಗಾಯನ ಇಂಪಾಗಿದೆ ತಾಯಿ, ಆದರೆ ಇಂತಹ ಒಳ್ಳೆಯ ಸ್ವರವನ್ನು ಕೇಳಬೇಕಾದವರು ಯಾರು? ನಮ್ಮಂಥವರು ಕೇವಲ ಮೃಗ ಪಕ್ಷಿಗಳು ಮಾತ್ರ ಇಲ್ಲಿ ಇರುವುದಮ್ಮ. ತಾಯೇ, ನಮ್ಮ ಒಡೆಯನ ಬಗ್ಗೆ ಹೇಳುವಾಗ ನಾನು ನೊಂದು ಹೇಳಬೇಕಾಗುತ್ತದಮ್ಮ. ಯಾಕೆ ಅಂತ ಹೇಳಿದ್ರೆ ಇಷ್ಟರವರೆಗೆ ಅವನಿಗೆ ಮದುವೆಯೇ ಆಗಲಿಲ್ಲ. ಈಗ ಯಾಕೋ ನಿನ್ನ ಸುದ್ದಿ ತಿಳಿದ ಮೇಲೆ ಒಂದು ಮದುವೆ ಆಗಬೇಕು ಅನ್ನುವಂತಹ ಉದ್ದೇಶಕ್ಕೆ ಬೇಕಾಗಿಯೇ ನನ್ನನ್ನು ಇಲ್ಲಿಯವರೆಗೆ ಕಳುಹಿಸಿಕೊಟ್ಟಿದ್ದಾರಮ್ಮ. ನನ್ನನ್ನು ಮಾತ್ರ ಅಲ್ಲ, ಇದೋ ಚಿನ್ನದ ಅಂದನವನ್ನೇ ಇಲ್ಲಿಯವರೆಗೆ ತರಿಸಿಕೊಟ್ಟಿದ್ದಾರೆ ತಾಯಿ. ಅಮ್ಮ, ಒಂದು ಬೇಡಿಕೆ ಅಮ್ಮ. ಆ ಉಯ್ಯಾಲೆಯಿಂದ ಇಳಿದು ಈ ಅಂದಣದಲ್ಲಿ ನೀನು ಕುಳಿತರೆ ನಾನು ಹೆಗಲು ಕೊಟ್ಟು ಶೋಣಿತಾಪುರಕ್ಕೆ ಕರೆದುಕೊಂಡು ಹೋಗುತ್ತೇನೆ ತಾಯಿ. ತದನಂತರದಲ್ಲಿ ಶುಂಭನಿಗೂ ನಿನಗೂ ಸರ್ವರ ಸಮ್ಮುಖದಲ್ಲಿ ಮದುವೆಯ ಅಯ್ಯೋ ಈತನಳಿದರೆ ಎನ್ನ ವಾರ್ತೆಯ ಈತನಳಿದರೆ ಎನ್ನ ವಾರ್ತೆಯ ದೂತ ಶುಂಭಾಸುರಗೆ ಬೇಡುವ ದೂತನಿಲ್ಲೆಂದೆನು ಸುಗ್ರೀವನಾಡಿದ ಮಾತನ್ನ ಆಲಿಸಿದಾಗ ಮುಖದಲ್ಲೊಂದು ಕಿರುನಗೆ ಉಕ್ಕಿ ಹೋಯಿತು. ನನ್ನ ನಗೆ ಈತನಿಗೆ ದಗೆಯಾಗಿ ಹೋಯಿತಲ್ಲ. ಧರೆಯಲ್ಲಿ ಈತ ಸತ್ತು ಬಿದ್ದಿದ್ದಾನೆ ಪಾಪ. ಈತನಳಿದನೆಂದಾದರೆ ಆ ಧೂರ್ತ ಶುಂಭನಿಗೆ ಇದನ್ನ ವಿಚಾರ ತಿಳಿಸುವುದಕ್ಕಾಗಿ ಬೇರೆ ದೂತನ್ನು ನಾನು ನೇಮಿಸಬೇಕಾಗುತ್ತದೆ. ಹಾಗಾಗ ಕೂಡದು. ನಿಗ್ರಹ ಮತ್ತು ಅನುಗ್ರಹ ಎರಡು ಶಕ್ತಿಯನ್ನು ಹೊಂದಿದವಳು ನಾನು. ಆದುದರಿಂದಲೇ ಕರುಣಾರಸವನ್ನು ಬೀರಿ ಈತನನ್ನು ಎಬ್ಬಿಸುತ್ತೇನೆ ನೋಡುವ. ಶಿವನೇ, ಕ್ಷಣ ಮಾತ್ರದಲ್ಲಿ ಏನು ನಡೆದು ಹೋಯಿತು. ದೇವಿಯಲ್ಲಿ ಮಾತನಾಡ್ತಾ ಇದ್ದ ಹಾಗೆ ನನ್ನ ಪ್ರಾಣ ಪಕ್ಷಿಯೇ ಹಾರಿ ಹೋಯಿತಲ್ಲ. ಮತ್ತೆ ನಾನು ಎದ್ದು ಕುಳಿತುಕೊಳ್ಳುವುದಕ್ಕೆ ಕಾರಣನೇ ಯಾರು ಅಂತ ಯೋಚನೆಯನ್ನು ಮಾಡಿದ್ರೆ ಈ ತಾಯಿ ಹಾಗಿದ್ರೆ ನನ್ನನ್ನು ಬದುಕಿಸಿದ್ದಾಳೆ. ಹಾಗಿದ್ರೆ ಇಷ್ಟರವರೆಗೆ ನಾನು ಮಾಡಿದ್ದು ತಪ್ಪು, ನಾನು ಮಾತನಾಡಿದ್ದೆ ತಪ್ಪಲ್ವೇ? ಕ್ಷಮೆಯನ್ನು ಕೇಳಬೇಕು. ಅಮ್ಮ ಅಮ್ಮ ಹೆದರಿಕೊಂಡೆಯಾ ಮಗನಿ? ಹೌದಮ್ಮ. ಹೆದರಬೇಡ ಅಮ್ಮ. ಓ, ನಗಾಡಬೇಡಮ್ಮ. ಯಾಕೆ? ನನ್ನನ್ನು ಮತ್ತೊಮ್ಮೆ ಕೊಲ್ಲಬೇಡ ಆಹಾ. ತಾಯಿ, ನಾನು ಯೋಚನೆ ಮಾಡುವುದಮ್ಮ. ಏನಪ್ಪ? ಶುಂಭನಿಗೆ ಯಾವ ರೀತಿಯಲ್ಲಿ ನಾನು ಉತ್ತರ ಕೊಡಬೇಕು? ಉತ್ತರ ಬೇಕೆ ನನಗೆ? ಹೌದಮ್ಮ. ಸುಗ್ರೀವ, ಸಂದರ್ಭದಲ್ಲಿ ಕತ್ತಿ ಕಾಳಗ ಅಭ್ಯಾಸ ಮಾಡಿದವಳು ನಾನು. ಆವಾಗಲೇ ತೀರ್ಮಾನಕ್ಕೆ ಬಂದೆ, ಕತ್ತಿ ಕಾಳಗದಲ್ಲಿ ಯಾರು ನನ್ನನ್ನು ಗೆಲ್ಲುತ್ತಾರೋ ಅಂತವರ ಕರುಳಿಗೆ ಸಮದಮಾಲೆಯನ್ನು ಹಾಕಿ ವರಿಸುತ್ತೇನೆ ಎನ್ನುವುದಾಗಿ ಕೊನೆಯದಾಗಿ ಹೇಳುತ್ತಾ ಇದ್ದೇನೆ. ಶುಂಭನಾಗಲಿ ನಿಶುಂಭನಾಗಲಿ ಅವರಿಬ್ಬರ ವಿಷಯ ಬಿಡು. ಪ್ರತ್ಯಕ್ಷ ಶಂಭುವೆ ದರಿಗಿಳಿದು ಬಂದರು. ಧುರಕ್ಕೆ ಅಂಜುವಳು ನಾನಲ್ಲ, ಹೋಗಿ ಹೇಳು. ಈ ಮಾತನ್ನು ಸ್ಪಷ್ಟವಾಗಿ ಶುಂಭನಿಗೆ ಹೇಳ್ತೇನಮ್ಮ. ಕೊನೆಯದ್ದಾಗಿ ಒಂದು ಬೇಡಿಕೆ ತಾಯಿ. ಶುಂಭನ ಜೊತೆಯಲ್ಲಿ ಇಷ್ಟರವರೆಗಿದ್ದು ಏನು ಒಳ್ಳೆಯದನ್ನು ನಾನು ಮಾಡಲಿಲ್ಲಮ್ಮ. ದುಷ್ಟರ ಒಳ್ಳೆಯವನಾಗಬೇಕು ಅಂತ ನೀನೇ ಹೇಳಿದೆಯಲ್ಲ ತಾಯಿ. ಪ್ರಯತ್ನ ಮಾಡ್ತೇನಮ್ಮ. ದೇವಿ ದಾಸನಾಗು. ನಾನು ಬರುವಾಗ ಶುಂಭನ ದೂತ, ಹೋಗುವಾಗ
ಧೂಮ್ರಾಕ್ಷ. ಕದಂಬವನದಲ್ಲಿ ಹೆಣ್ಣು ಪಡೆದಿದ್ದಾರೆ ಎಂಬ ವಿಚಾರ ತಿಳಿದಿದ್ದೇನೆ. ಆದಷ್ಟು ಬೇಗ ಕರೆದುಕೊಂಡು ಸಂಧಾನಕ್ಕೆಂದು ಸುಗ್ರೀವನನ್ನು ಕಳುಹಿಸಿದ. ಸಂಧಾನವನ್ನು ಮುರಿದೆಯಾ, ಸಂಗ್ರಾಮವನ್ನೇ ಬಯಸಿದೆಯಾ? ಇದು ಧೂಮ್ರಾಕ್ಷ ಬಂದಿದ್ದೇನೆ. ಅನಿರತ ಸಿದ್ಧವಾಗಿದೆ. ಅರುವುದಿಲ್ಲ.
ಕಾಳಿಕಾಂಬಿಕೆ ಜಗನ್ಮಯ ಮೂಲ ರೂಪಿಣಿ ವಿಶ್ವವಂದಿತೆ ಪಾಲಿಸಲು ಶಾಂತಳಾಗಬೇಕು ಧರ್ಮನು ಧರಿಸುವುದ ಕೈ ಮಹಾಕಾಳಿಯಾಗಮ್ಮ. ಶಿವ ನಮ್ಮಂತವರೆಲ್ಲರಳವಾಗಿ ಹೋಯ್ತಲ್ಲ, ಏನು ಮಾಡೋದು? ಸರಿ ಸರಿ, ಆಕೆಯನ್ನು ಕರೆತರಲೇಬೇಕೆನ್ನುವ ತೀರ್ಮಾನಕ್ಕಾಗಿ ಬಂದವ ನಾನಿದ್ದೇನೆ. ಅದಕ್ಕಾಗಿ ತಲೆಮಾಡು ಸರಿಯಲ್ಲ. ಉತ್ತಮವಾದ ಮಣಿರಂತ ಆಯುಧ ಸಿದ್ಧವಾಗಿದೆ. ಕುಸಿಯಿತು, ಕುಂಬಿಳಿಯ ಇಬ್ಬಾಗವಾಯಿತು, ಹೋಯ್ತು ಎಂಬ ಸಿಡಿಲಪ್ಪರದ ಗರ್ಜನೆ ಓಡಾಡಿಕೊಂಡು ಬಂದೆ. ಇಲ್ಲಿ ಬಂದು ನಿನ್ನ ಮುಖ ನೋಡಿದರೆ ಪ್ರಳಯಕಾಲದ ವೃತ್ತಾಂತೆ, ಕಣ್ಣಲ್ಲಿ ಕೆಂಗಿಡಿ, ಸಿದ್ಧವಾದ ರಥ, ಬದ್ಧವಾದ ಸೇನೆ. ಎಲ್ಲಿಗೆ ಪ್ರಭು? Oh,
ಚಿನ್ನದ ಉಯ್ಯಾಲೆ ತೂಗುವಂತಹ ದೃಶ್ಯವನ್ನು ಕಂಡರು. ಓಹೋ, ಈ ವಿಚಾರವನ್ನು ಬಂದು ಹೇಳಿದ ಕ್ಷಣದಲ್ಲಿ ಯಾಕೋ ಆಕೆಯನ್ನು ಮದುವೆ ಆಗಬೇಕು, ನನ್ನ ಜೀವನ ಸಂಗಾತಿಯನ್ನು ಬೇಕೆಲ್ಲ ಆಶೆಯನ್ನು ಪಟ್ಟವ ನಾನಿದ್ದೇನೆ. ನಿನ್ನ ಬಗೆಯಲ್ಲಿ ಮೂಡಿದ ಬಯಕೆ ಏನು ಮಾಡಿದೆ? ಅದಕ್ಕಾಗಿಯೇ ನೋಡು, ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳಿಸಿಕೊಟ್ಟಿದ್ದೇನೆ. ಸುಗ್ರೀವನ ಸಂಧಾನ ಫಲಿಸಿದೆ ಪ್ರಭು. ಸಂಧಾನ ವಿಫಲವಾಗಿ ಹೋಯ್ತು. ಸಂಗ್ರಾಮವೇ ಕೈಯನ್ನು ಪಣವನ್ನೇ. ನೀನೇನು ಮಾಡಿದೆ? ಧೂಮ್ರಾಕ್ಷರನ್ನು ಕಳಿಸಿಕೊಟ್ಟಿದೆ. ಯಾಕೆ? ತರುವುದಕ್ಕಾಗಿ ಎಳೆದು ತಂದರೆ ಪ್ರಭು. ಕಳಿಸಿಕೊಟ್ಟಂತಹ ಧೂಮ್ರಾಕ್ಷರನ್ನು ಓಂಕಾರ ಧೂಮ್ರಾಕ್ಷರನ್ನು ಸುಟ್ಟೂರಿದರೆ ಧೂಮ್ರಾಕ್ಷರ ಅಳಿವಾಗಿ ಹೋಯ್ತು. ಅಲ್ಲಿಗೆ ನಿನ್ನ ಪ್ರಯತ್ನ ಅರ್ಧದಲ್ಲಿ ನಿಂತು ಹೋಯ್ತಾ ಅಲ್ಲ ಮುಂದುವರಿತಾ? ತಮ್ಮಂದಿರಾದ ಗಂಡುಗಲಿಯಾದ ಚಂಡಮುಂಡರನ್ನು ಕಲಿಸಿಕೊಟ್ಟಿದ್ದೇನೆ. ಏನಾದರೂ ಸಾಧಿಸಿದರೆ ಪ್ರಭು? ಚಂಡಮುಂಡರ ರುಂಡವನ್ನು ಚಂಡಿಕೆಯಾಗಿ ಭೂಮಿಯ ಮೇಲೆ ಚಂಡಮುಂಡರು ಅಳಿದು ಹೋದರೆ ನಮ್ಮ ಪಾಲಿಗೆ ಚಂಡಮುಂಡರು ಇಲ್ಲವಾದ್ರೆ ಬರೆಯೇ ಹೋಗ್ಲಿ ಬಿಡು. ಮುಂದೇನು? ಅದಕ್ಕಾಗಿ ಆಕೆಯನ್ನೇ ಕರೆತರುವುದಕ್ಕಾಗಿ ಒಂದೆರಡು ಮಾತಿಗೆ ಅವಕಾಶ ಬೇಕು. ಕೊಂಡಾಡುವಾಗ ಹೃದಯ ತುಂಬಿ ಬರುತ್ತಾ ಉಂಟು. ಹೌದೇ? ದಾನವ ಕುಲದಲ್ಲಿ ನಿನಗಿಂತಲೂ ಪೂರ್ವದಲ್ಲಿ ಅದೆಷ್ಟೋ ಮಂದಿ ಹುಟ್ಟಿ ಬಾಳಿ ಬೆಳಗಿದರು. ಧನುಜೇಶನಂತ ನರ್ತನಾಮ ನಿನಗೆ ಮಾತ್ರ ಸಲ್ಲಲ್ಪಟ್ಟದ್ದು. ನಿನ್ನಂತ ವ್ಯಕ್ತಿ ಹಿಂದೆ ಹುಟ್ಟಿಲ್ಲ, ಮುಂದೆ ಹುಟ್ಟುವುದಕ್ಕೂ ಸಾಧ್ಯವಿಲ್ಲ. ನಭೂತ ನಾಭವಿಷ್ಯತ್ ಎಂಬ ಹಾಗೆ ಒಂದು ಕಾಲದಲ್ಲಿ ದಾನವ ಕುಲಕ್ಕೆ ನೆಲೆಯೇ ಇಲ್ಲ ಎಂಬಂತ ಹಿನ್ನೆಲೆಯಲ್ಲಿ ಧನುದೇವಿಯ ಗರ್ಭಾಂಬುದಿಯನ್ನು ಪಾವನಗೊಳಿಸಿ ಇದೇ ಬೆಳಕನ್ನು ಕಂಡಂತ ಚಂಡ ವಿಕ್ರಮಿ ನೀನು. ನಿಜ. ಹುಟ್ಟಿನಿಂದಲೇ ಧೈರ್ಯ ಸಾಹಸಗಳನ್ನು ಮೈಗೂಡಿಸಿಕೊಂಡು ಹುಟ್ಟಿದರೂ ಕೂಡ ಎತ್ತರವಂತಹ ಕೀರ್ತಿಯನ್ನು ಧರಿಸಬೇಕೆಂಬಂತ ಉದ್ದೇಶದಿಂದ ಘೋರ ಕಾಂತಾರವನ್ನು ಸೇರಿ ಬ್ರಹ್ಮನನ್ನು ತಪಸ್ಸ ಮೂಲಕವಾಗಿ ಮೆಚ್ಚಿಸಿ ಬೇಕಾದಂತಹ ವರದ ಸಿದ್ಧಿಯನ್ನು ಪಡೆದವ ನೀನು. ಸತ್ಯ. ನೀನು ಪಡೆದಂತಹ ವರದ ಸಿದ್ಧಿಯನ್ನು ಕೇವಲ ನಿನ್ನಪ್ಪನ ಸ್ವಾರ್ಥಕ್ಕಾಗಿ ಬಳಸದೆ ಅಖಂಡವಾದಂತಹ ದಾನವ ಸಮಾಜಕ್ಕೆ ತ್ಯಾಗ ಮಾಡಿದಂತಹ ತ್ಯಾಗಮೂರ್ತಿ ನೀನು. ದಾನವರಿಗೆ ಭದ್ರವಾದಂತಹ ನೆಲೆಯನ್ನು ಒದಗಿಸಿಕೊಡುವಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡವ ನೀನು. ನಿಜ. ನೀನು ಏರಿದಂತಹ ಎತ್ತರವೆಷ್ಟು ಬೀಳಂತಹ ಪ್ರಭಾವವನ್ನು ಮಾಡಿದಂತಹ ಸಾಧನೆಯನ್ನು ಇಂದ್ರಾದಿ ದೇವತೆಗಳನ್ನು ಬೆಸೆಗೆಡಿಸಿ ದೇವತೆಗಳ ಚಿತ್ತದಲ್ಲಿ ಭಯದ ಬೀಜವನ್ನು ಬಿತ್ತಿದವ. 3 ಮೂರ್ತಿಗಳು ಕೂಡ ನಿನ್ನ ಪರಾಕ್ರಮವನ್ನು ಕಂಡು ಕಂಗೆಟ್ಟು ಹೋಗಿದ್ದಾರೆ. ಪ್ರಭಾ, ಸಾಧನಾ ಪ್ರಪಂಚದಲ್ಲಿ ಬಹಳಷ್ಟು ಎತ್ತರಕ್ಕೆ ಏರಿ ಬಿಟ್ಟಿದ್ರು ಪ್ರಭು. ಆದ್ರೆ ಅಷ್ಟೇ ಸುಲಭದಲ್ಲಿ ಜಾರಿ ಬಿಟ್ಟಿಯಲ್ಲ. ಏನಾಯ್ತು? ಚಂಡಮುಂಡರ
ಮಾತನ್ನು ಕೇಳಂತ ನೀನು ಕಣ್ಣರಿಯದ ಚೆಲುವೆಗಾಗಿ ಹಂಬಲಿಸಿದೆ. ಅವಳು ಯಾರು, ಅವಳ ಕುಲ ಯಾವುದು, ಅವಳ ಗೋತ್ರ ಯಾವುದು ಒಂದನ್ನು ನೀನು ವಿಚಾರ ಮಾಡಿ. ನನಗೆ ಅಗತ್ಯವಿಲ್ಲ ಅದರ ವಿಷಯ. ಲೋಕದಲ್ಲಿ ಸೌಂದರ್ಯವತಿ ಅಂತ ಹೆಣ್ಣನ್ನು ಕಂಡು ಪುರುಷನಾದವ ಮರಳಾದ್ರೆ ಅದು ಪ್ರಕೃತಿ ಸಹಜವಂತ ಗುಣ. ಗೊತ್ತುಂಟಲ್ಲ ನಿನಗೆ ಅದು. ನೀನೇನು ಆಕೆ ನೋಡಿಲ್ಲ, ಆಕೆಯಲ್ಲಿ ಮಾತಾಡಲಿಲ್ಲ. ಆದ್ರೂ ಅವಳ ಬಗ್ಗೆ ನಿನ್ನಂತರಂಗದಲ್ಲಿ ಅನುರಾಗ ಅಳಿತಂದ್ರೆ ಕಾಲಸ್ಯ ಕುಟಿಲಾಗತಿ ಅನ್ನದ ವಿಧಿ ಇಲ್ಲ. ಲೋಕವನ್ನೇ ನಡೆಸಂತ ನೀನು ಮನಸ್ಸಿನ ಶರಕ್ಕೆ ಮನಸೋತೆಯ ಹೋಗಿ ಹೋಗಿ ವರವಣಿತೆಯನ್ನು ಬಯಸಿಬಿಟ್ಟೆಯಲ್ಲ ಪ್ರಭು. ನಿನಗಿದು ಪುರುಷರೇ. ನೀನು ಆಕೆಯ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಅವಳೊಬ್ಬಳು ಬಲೆ ತರುಣಿ ಅಲ್ವೇ ಅವಳು? ಚಂಡಮುಂಡರು ಕದಂಬಾವನದಲ್ಲಿ ಕಂಡದ್ದು ತರುಣಿಯನ್ನು ಅಲ್ಲದೊರೆ ಮತ್ತೆ ಯಾರು? ಆದಿಮಾಯೆಯನ್ನು. ಆದಿಯಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರನ್ನು ಸೃಷ್ಟಿಸಿದಂತ ಮಹಾಮಾತಿ ಆಕೆ. ಅಕಾರ ಉಕಾರ ಮಕರ ಸಂಯೋಗದಿಂದ ಉಂಟಾದ ಓಂಕಾರ ಸ್ವರೂಪಿಣಿ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ. ಬ್ರಹ್ಮಾಂಡದ ಚರಾಚರ ಜೀವಿಗಳಲ್ಲಿ ಚೇತನವನ್ನು ತುಂಬುವಂತಹ ಮಹಾಶಕ್ತಿಯಾಗಿದ್ದಾಳೆ. ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಮೇಧಾಶಕ್ತಿ, ಅಂತರಂಗದಲ್ಲಿ ಆತ್ಮಶಕ್ತಿಯಾಗಿ ಸರ್ವ ಶಕ್ತಿಗಳ ಉತ್ತುಂಗ ಪ್ರೇರಂತ ಆಕೆಯನ್ನು ದೇವಿ ದುರ್ಗಿಯಿಂದಲೂ ಕೊಂಡಾಡುತ್ತಾ ಇದ್ದಾರೆ. ವರ್ತಮಾನ ಕಾಲದಲ್ಲಿ ದೇವತೆಗಳ ಮಾತನ್ನು ಆರಿಸಂತ ಆಕೆ ಧನುಜಾರಣ್ಯಕ್ಕೆ ತವಾಗ್ನಿಯಾಗಿ ನಮ್ಮನ್ನೆಲ್ಲ ಕುತ್ತಿಕೊಳ್ಳುತ್ತಾ ಇದ್ದಾನೆ. ಒಂದು ವೇಳೆ ಸಾಮಾನ್ಯ ಹೆಣ್ಣೋಗ್ತಿದ್ರೆ ಭಯಕ್ಕೆ ಹುಟ್ಟೆನಿಸುವಂತಹ ಭಯಂಕರವಾದಂತ ಕದಂಬವನದಲ್ಲಿ ಏಕಾಂಗಿಯಾಗಿ ಉಯ್ಯಾಲೆಯಲ್ಲಿ ಕುಳಿತು ಗಾನವನ್ನು ಪಾಡೋದಕ್ಕೆ ಸಾಧ್ಯವಿತ್ತೆ. ವಯೋವೃತ್ತನು ಜ್ಞಾನವಂತಹ ಸುಗ್ರೀವ ನಿನ್ನ ಗುಣಗಾನವನ್ನು ಆಕೆಯ ಸಮ್ಮುಖದಲ್ಲಿ ಮಾಡುವಾಗ ಅವಳಿಗೆ ನಗು ಬಂದು ಹೋಯ್ತಂತೆ. ಆ ನಗುವೆ ನಿನ್ನ ಅಮಾತ್ಯನಿಗೆ ತೆಗೆಯಾಗಿ ಪರಿಣಾಮಿ ದಶೆಯಿಂದಾಗಿ ಅಲ್ಲಿಯೇ ಮೃತಪಟ್ಟನಂತೆ. ತನ್ನ ಸಂದೇಶವನ್ನು ಶುಂಭನಿಗೆ ತಿಳಿಸುವವರು ಮತ್ತೊಬ್ಬರಿಲ್ಲ ಎಂದು ತಿಳಿದಂತ ಆಕೆ ಮರಳಿ ಪ್ರಾಣವನ್ನು ಅನುಗ್ರಹಿಸ್ತಾಳಂತೆ. ಇದರ ಅರ್ಥ ಏನು? ನಿಗ್ರಹ ಅನುಗ್ರಹ ಶಕ್ತಿಯನ್ನು ಆಕೆ ಹೊಂದಿದ್ದಾಳೆಂಬುದೇ ಸ್ಪಷ್ಟ. ಆ ಬಳಿಕ ಧೂಮ್ರಾಕ್ಷ ಅವನೇನು ಅಲ್ಪನೆ, ಕೇವಲ ಹುಂಕಾರ ಮಾತದಿಂದ ಆತನನ್ನು ಸುಟ್ಟು ಸುಂದರವಾದ ಅರ್ಥವೇನು? ಅಗ್ನಿತತ್ವದ ಅಧಿದೇವತೆ ಎಂಬುದನ್ನು ಪ್ರಪಂಚ ಮುಖಕ್ಕೆ ಪ್ರಕಟಿಸಿದ್ದಾಳೆ. ಇನ್ನು ಚಂಡಮುಂಡರು ಎಂತಹ ಗಣಪರಾಕ್ರಮಿಗಳು ನಭೋಮಂಡಲ ನಿಂತು ಭೂಮಂಡಲವನ್ನೇ ಅಲ್ಲಾಲಕಲ್ಲೋಲ ಮಾಡುವಂತಹ ಯೋಗ್ಯತಾವಂತರು. ಯೋಗಾದಿಗಳಿಂದ ಕಾಯಕಲ್ಪ ಮಾಡಿದ್ದಾರೆ. ಬ್ರಹ್ಮನಿಂದ ಅಜೇಯವಾದ ಅಭೇದ್ಯವಾದಂತಹ ವರಬಲ ಉಂಟು. ಎಲ್ಲಿಯವರೆಗೆ ಕಾಯನವಾಚ ಮನಸ ತ್ರಿಕರಣಪೂರ್ವಕವಾಗಿ ಬ್ರಹ್ಮಚರ್ಯವನ್ನು ಪರಿಪಾಲಿಸಿಕೊಂಡು ಬರ್ತಾರೋ ಅಲ್ಲಿಯವರೆಗೆ ಮಾನವದ ಪ್ರೀತಿಯೇ ಇಲ್ಲ. ಅಂತ ಚಂಡಮುಂಡರನ್ನು ಬದ್ಧಕಾರಿಯಾಗಿ ಬಂದು ಅವರ ರುಂಡವನ್ನು ಕಡಿದು ಅರ್ಥವೇನು ಪ್ರಭು? ಏನು ಬ್ರಹ್ಮನವರ ಸುಳ್ಳಾಯ್ತೆ? ಚಂಡಮುಂಡರ ಏನು ಸಂಸಾರಿ ಆದ್ರೂ ಸತ್ರ ಹೇಗೆ ಅದು? ಅವಳ ರೂಪವನ್ನು ಕಂಡು ಮನಸೋತ ದಿಶೆಯಿಂದಾಗಿ ಮಾನಸಿಕವಾದಂತಹ ವ್ಯಭಿಚಾರಕ್ಕೆ ಒಳಪಟ್ಟ ದಿಶೆಯಿಂದಾಗಿ ಅವರಿಗೆ ಸಾವು ಅರೈಸುವುದು. ಹೌದಾ? ಇಷ್ಟೆಲ್ಲಾ ಪ್ರಕರಣಗಳು ನಡೆದರೂ ಕೂಡ
ಇನ್ನು ಆಕೆಯನ್ನು ಗೆದ್ದೇ ವರಿಸ್ತೇನೆ. ಇದು ಅಪ್ರಯೋಜಕ ಅಂತ ಅನಿಸ್ತಾ ಯಾಕೆ? ಆದ್ದರಿಂದ ಹೇಳ್ತಾ ಇದ್ದೀನಿ, ನಿನ್ನ ಮನಸ್ಸಿಗೆ ಅವಂತ ಭ್ರಮೆಯನ್ನು ಬಿಡು. ಯಾವುದು? 3 ಲೋಕದ ಒಡತಿ ಎಂಬಂತಹ ಪರಮ ಸತ್ಯವನ್ನು ತಿಳಿಯಾದಂತಹ ಕೊಳದಲ್ಲಿ ಮಾತ್ರ ನಮ್ಮ ಪ್ರತಿಬಿಂಬವನ್ನು ಕಾಣುವುದಕ್ಕೆ ಸಾಧ್ಯ ಉಂಟು. ಅದೇ ಕಲುಷಿತವಾದಂತಹ ಕೊಳದಲ್ಲಿ ನಮ್ಮ ಪ್ರತಿಬಿಂಬವನ್ನು ಕಾಣುವುದಕ್ಕೆ ಸಾಧ್ಯವಿಲ್ಲ. ಕಾಮಾದಿ ವಿಕಾರಗಳಿಂದ ಕಲುಷಿತವಂತಹ ನಿನ್ನ ಮನಸ್ಸಿಂದ ಆಕೆಯನ್ನು ತಿಳಿದಕ್ಕೆ ಅಸಾಧ್ಯವಾಗಿ ಹೋಗಿದೆ. ಅದಕ್ಕಾಗಿ ಬಗೆಗಣ್ಣನ್ನು ತಿಳಿ ಆಕೆ ಯಾರು ನಾವು ಯಾರು ಅಂತ ಸ್ಪಷ್ಟ ಜ್ಞಾನ ನಮಗೆ ಬರ್ತದೆ. ಪ್ರಭು, ಒಂದೇ ಒಂದು ಮಾತು, ಬ್ರಹ್ಮ ದೇವನು ಕೊಟ್ಟ ವರದ ತೆರದಲ್ಲಿ ಮುಂದಿನ ಬದುಕಬೇಕೆಂಬ ಆಸೆ ಇದ್ರೆ ಆಕೆಯ ಕೈ ಹಿಡಿಯುವ ಮನವನ್ನು ಬಿಡು. ಬಾಯಿ ಮುಚ್ಚ. ಇನ್ನೊಮ್ಮೆ ತುಟಿ ಬಿಚ್ಚಿದ್ರೆ ನಿನ್ನ ನಾಲಿಗೆ ಬೈದು ಬಿಡ್ತೇನೆ. ಅಧಿಕ ಪ್ರಸಂಗಿ, ಸಲುಗೆ ಕೊಟ್ಟೆ ಬಹಳ ಮಾತಾಡ್ತಾ ಇದೆಯಲ್ಲ, ಹೆಚ್ಚಾಯ್ತಾ? ಮುಚ್ಚುವಾಯ್. ಇಷ್ಟರವರೆಗೆ ನನಗೆ ಸಭೆಯಲ್ಲಿ ಮಾತಾಡೋಕೆ ಅವಕಾಶ ಕೊಟ್ಟದೇ ನಾನು ಹೆಚ್ಚಿಗೆ ನನ್ನ ಭಾಗ್ಯ. ಯಾಕೆ ಕೊಟ್ಟಿದ್ದೇನೆ? ನನ್ನ ತಂಗಿ ಮಗ ನನ್ನ ಅಲಿಯನೆನ್ನುವ ಕಾರಣಕ್ಕಾಗಿ ಬಿಟ್ಟಿದ್ದೇನೆ. ಈಗಲೂ ಬಾಂಧವ್ಯದ ಸೆಳೆ ಹಾಗೇ ಉಂಟು. ಏನು ಸಲುಗೆಯ? ಇಲ್ಲವಾದರೆ ನೀನು ಮೊನ್ನೆ ಹುಟ್ಟಿದವ. ನೀನು ಏನು ನಿನ್ನ ನೀತಿ ಮಾತಾ ನನಗೆ ಅಗತ್ಯವಿಲ್ಲ. ಆ ಕಾಡಿದಂತಹ ಬಡ ಹುಡುಗಿ ಆಕೆ ನೀನು ಬಹಳವಾಗಿ ಹೊಗಳ್ತಾ ಇದ್ದೀಯಲ್ಲ. ಯಥಾರ್ಥ ಸ್ಥಿತಿ ಹೇಳಿದ್ದೇನೆ. ಏನು? ಅವಳ ಹೆಣ್ಣಲ್ಲ ಎಂಬುದು. ಆಕೆ ಬಗ್ಗೆ ನಾನು ತಿಳಿದಂತೆ ವರ್ತಿಸಿಕೊಂಡೆಯ ಎಲ್ಲ ವಿಚಾರವನ್ನು ತಿಳಿದುಕೊಂಡಿದ್ದೇನೆ. ಅವ ಹಾಗೆ ಸತ್ತ, ಮತ್ತೊಬ್ಬ ಹೀಗೆ ಸತ್ತ. ಸತ್ತವರ ಬಗ್ಗೆ ನಾನು ಯಾವತ್ತೂ ಆಲೋಚಿಸುವುದಿಲ್ಲ, ಆಲೋಚನೆ ಮಾಡುವುದೇ ಬೇಡ. ಯಾಕೆ? ಈ ಪ್ರಪಂಚದಲ್ಲಿ ನಾನು ಕೂಡ ಒಬ್ಬ ಗಂಡುಗಲಿಯಾಗಿ ಹುಟ್ಟಿದವ. ನೋಡು, ಗಂಡುಗಲಿಯಾಗಿ ಹುಟ್ಟಿದ್ದೇನೆ, ಗಂಡುಗಲಿಯಾಗಿ ಮೆರೆತೇನೆ, ಗಂಡುಗಲಿಯಾಗಿ ಸಾಯ್ತೇನೆ. ಇದು ಕೊನೆಯ ನಿರ್ಧಾರ. ಅದಕ್ಕೆ ನೋಡು, ಛಲವನ್ನು ಯಾವತ್ತು ಬಿಡುವ ನಾನಲ್ಲ. 3 ಲೋಕಾಧೀಶ ಎನ್ನುವಂತ ಹೆಸರನ್ನು ಗಳಿಸಿದವ ನಾನು. ನಿನ್ನ ಈ ಕಟ್ಟು ಕತೆಗಳನ್ನು ಕೇಳಿದ ಅಕ್ಷರದಲ್ಲಿ ಏನು 3 ಲೋಕಾಧೀಶರಾಗಿರುವಂತ ಶುಂಭ ಹೆದರಿ ಸುಮ್ಮನೆ ಬಯಸಿಕೊಂಡೆಯಾ? ನನ್ನ ಯೋಗ್ಯತೆ ಏನೆಂದು ನೀನು ತಿಳಿದುಕೊಂಡಿದ್ದಿ? ಕೇವಲ ಹಸಿ ಮಾಂಸ, ಹುಲಿ ಎಂಡವನ್ನು ಕುಡಿಯುವಂತ ಕಾಟು ರಕ್ಕಸೆ ಬಾಯಿಸಿಕೊಂಡೆಯಾ? ದೇವತೆಗಳ ಪಂಕ್ತಿಯಲ್ಲಿ ಕುಳಿತು ಅವಿಸ್ಸನ್ನು ಸ್ವೀಕರಿಸುವಂತ ಯೋಗ್ಯತೆ ನನಗುಂಟು. ಯಾಕೋ ದೇವ ಶುಂಭ ಗೊತ್ತುಂಟಲ್ಲ, ನೆಗಳ್ತಗೆ ಮಾತನಾಡ. ಈಗ ನಿನ್ನ ಮಾತಿನ ಅರ್ಥ ಏನೆಂದು ನಾನು ಈಗ ತಿಳಿದುಕೊಂಡಿದ್ದೇನೆ. ಏನು? ಈ ಮೊದಲು ಕಲಿಸಿಕೊಟ್ಟಂತಹ ವೀರರು ಎಲ್ಲರೂ ಅಳಿದು ಹೋಗಿದ್ದಾರೆ. ಅವರಾಗೆ ಸಾಹಿತ್ಯನೇ ಅಂತ ಭಯ ಅಲ್ವೇ ನನಗೆ? ನನ್ನ ಮುಖದಲ್ಲಿ ನಿನಗೆ ಭಯದ ಚಿಹ್ನೆ ಇದೆ. ಅದಕ್ಕಾಗಿಯೇ ನಿನ್ನಲ್ಲಿ ಹೇಳು, ಏನು ಅಂತ ಭಯ ನಿನ್ನಲ್ಲಿ ಉಂಟೆ ಅಂತ ಆದ್ರೆ ನೀನೊಂದು ಕೆಲಸ ಮಾಡು. ಏನು? ಕೈಗೆ ಬಲೆಯನ್ನು ಕೊಡು, ಸೇರೇನು. ನೀನೊಬ್ಬ ರಣ ಹೇಳಿ ಅಂದೆ. ಬಂದು ಮಾತಾಡುವ ಚಂಡಮುಂಡರ ಹೆಸರೆತ್ ಬೇಡ. ಯಾಕೆಂದ್ರೆ ಅವರು ಗಂಡುಗಳಿಗಳು ನಿನ್ನಾಗೆ ಷಂಡರಲ್ಲ, ಗೊತ್ತುಂಟಲ್ಲ ನಿನಗೆ ನಿತ್ಯವಾಗಿ ಬೇಡ, ಅಗತ್ಯವಿಲ್ಲ. ಅನುಮಾನ ಯಾಕೆ? ಕೊಡು, ಹೋಗು.
ತಂದೊಳಗೆ ಇವನು ಬಯಸಿ ಇಳಿದಾಯ್ತೆ ಆಡಿದನು ತಂದೊಳಗೆ ಇವನು ಬಯಸಿ ಇಳಿದಾಯ್ತೆ ಶಿವ ಶಿವ ಜಯ 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 ರೋಮಾಂಚನವಾಗುತ್ತಾ ಇದೆ. ಭಯ ಎಂಬಂತ ಶಬ್ದಕ್ಕೆ ಅರ್ಥವೇ ತಿಳಿದಂತ ರಕ್ತಬೀಜ ಇಂದು ನಲುಗಿ ಹೋಗಿದ್ದ. ನಿಂತ ನೆಲವೇ ಕುಸಿದು ಹೋಯ್ತೋ ಎಂಬ ಹಾಗೆ ಭಾಸವಾಗುತ್ತಾ ಉಂಟು. ಸಾವರಿಸಿ ನೋಡಿದರೆ ನಿಂತ ನೆಲ ಕುಸಿದದ್ದಲ್ಲ, ರಕ್ತಬೀಜನ ಅಂತಃಸತ್ವವೇ ಕುಸಿಯುತ್ತಾ ಉಂಟಲ್ಲ. ನೆರಹಿ ಕೋಟಿ ದೈತ್ಯರ ಮಣಿರಥವನ್ನು ಏರಿಕೊಂಡು ತ್ವರಿತಗತಿಯಿಂದ ಕದಂಬಾವನಿಗೆ ಬಂದರೆ ಶಿವ ಶಿವ ಭಾನುಮಂಡಲವೇ ಕುಸಿದು ಬಿತ್ತು ಎಂಬ ಹಾಗೆ ಪ್ರಖರವಾದಂತ ಕಿರಣಗಳಿಂದ ಪ್ರಜ್ವಲಿಸ್ತಾ ಇದೆ ಈ ಕದಂಬಾವನ. ಕೇವಲ ಪ್ರಜ್ವಲಿಸುವುದು ಮಾತ್ರವಲ್ಲ, ಇಲ್ಲಿ ಎಲ್ಲಿ ನೋಡಿದರೂ ಓಂಕಾರ ಎಂಬಂತ ನಿನಾದ. ಕೇಳುವಂತ ಓಂಕಾರಕ್ಕೂ ಕಾಣುವಂತ ಬೆಳಕಿಗೂ ಒಂದು ರೀತಿಯ ಸಂಬಂಧ ಇದ್ದೇ ಇದೆ ಎಂದು ನನ್ನ ಅಂತರಾತ್ಮ ಹೇಳುತ್ತಾ ಉಂಟು. ಬೆಳಕೆಂಬುದು ಸತ್ಯದ ಪ್ರತೀಕ. ಅಂದರೆ ಅರ್ಥ ಏನು? ಇಲ್ಲಿಗೆ ಬಂದವರಿಗೆ ಸತ್ಯದರ್ಶನವಾಗುತ್ತದೆ ಎಂಬುದೇ ಸ್ಪಷ್ಟವಾಯಿತು. ಪ್ರಪಂಚದ 24 ತತ್ವಗಳಿಗೂ ಅಧಿದೇವತೆಯಾದಂತಹ ಓಂಕಾರ ಸ್ವರೂಪೆಯ ಸನ್ನಿಧಾನ ಇಲ್ಲಿರುವ ದೆಸೆಯಿಂದಾಗಿಯೇ ಈ ರೀತಿಯಾಗಿ ಕಂಗೊಳಿಸ್ತಾ ಉಂಟು. ಕದಂಬ ವನದಲ್ಲಿರುವಂತಹ ಮುಳ್ಳಿನ ಗಿಡಗಳು ಕೂಡ ಮಲ್ಲಿಗೆ ಹೂವಿನ ಕಂಪನ್ನು ಬೀರ್ತಾ. ಅಂದ್ರೆ ಅರ್ಥವೇನು? ಎಲ್ಲವನ್ನು ಸಾಧಿಸಬಲ್ಲಂತಹ ಒಂದು ಶಕ್ತಿ ಇಲ್ಲಿ ಇದೆ ಎಂಬುದೇ ಸ್ಪಷ್ಟ. ಹಾಗಾದ್ರೆ ಆ ಮೂಲ ಸ್ವರೂಪ ಎಲ್ಲಿ ಎಂಬುದನ್ನು ಕಾಣಬೇಕೆಂಬಂತಹ ಉದ್ದೇಶದಿಂದ ಪಥವನ್ನು ಉತ್ತರಿಸಿ ಮುಂದೆ ಬಂದರೆ ಶಿವನೇ ಏಕಕಾಲದಲ್ಲಿ ಕೋಟಿ ಸೂರ್ಯರು ಉದಯಿಸ್ತರೋ ಎಂಬಂತೆ ದಿವ್ಯವಾದಂತಹ ಪ್ರಭೆಯೆಂದು ನನ್ನ ಕಣ್ಣಿಗೆ ಬಡಿದಂತ ಅನುಭವವಾಯಿತು. ಅರೆ ಕ್ಷಣ ನಾನು ಕುರುಡನಾಗಿ ಹೋದೆನು ಎಂಬಂತ ಭ್ರಮೆಗೆ ನಾನು ಸಿಲುಕಿ ಹೋದೆ. ನಾನು ಆರ್ಜಿಸಿದ ಪುಣ್ಯ ವಿಶೇಷವೋ ಎಂಬಂತೆ ಪ್ರಯತ್ನಪೂರ್ವಕವಾಗಿ ಕಂತಿರು ನೋಡಿದರೆ ಶಿವ ಶಿವ ಕಂಡವರ ಕಣ್ಣಿನ ಕಲ್ಮಶವನ್ನು ಕಳೆವ ಜನ್ಮ ಜನ್ಮಾಂತರದ ಪಾಪವನ್ನು ತೊಳೆಯಬಲ್ಲ ಭವ್ಯ ಮೂರ್ತಿ ನನ್ನ ಕಣ್ಣ ಮುಂಭಾಗದಲ್ಲಿ ವಿಜೃಂಭಿಸ್ತಾ ಉಂಟು. ನೋಡಬಾರದೆ? ಈಕೆಯ ಪಾದ ನೋಡಿದರೆ ಪಾತಾಳದಲ್ಲುಂಟು, ಶಿರ ನೋಡಿದರೆ ಸ್ವರ್ಗದಲ್ಲುಂಟು. ಹಾಗಾದ್ರೆ ಆದಿ ಮಧ್ಯ ಅಂತ್ಯರಿತಾಳ ಅಂತ ಮಹಾಶಕ್ತಿಯೇ ಇಂದು ಆವಿರ್ಭಾವಗೊಂಡಿದ್ದಾಳೆ ಎಂಬುದೇ ಸ್ಪಷ್ಟ. ಆಕಾಶದಿಂದ ಇಳಿಬಿಟ್ಟಂತಹ ಬಂಗಾರದ ಉಯ್ಯಾಲೆ, ಕೈಯಲ್ಲಿರುವಂತಹ ತ್ರಿಶೂಲ, ಅಪ್ಪ ಏನು ಗಾಢ ಗರ್ವದಿಂದ ಕುಳಿತುಕೊಂಡಿದ್ದಾಳೆ. ಲೋಕದ ತಾಯಿಯಾದಂತಹ ಈಕೆಗೆ ಈ ಗಾಢ ಗರ್ವ ಎಂಬುದು ಭೂಷಣವೆಂತ ಯೋಚನೆ ಮಾಡಿದ್ರೆ
ಸರಿ ಸರಿ, ಈಕೆಯನ್ನು ನೆಲೆಯನ್ನು ಅರಿತಂತಹ ದಾನವರು ಒಂದು ವೇಳೆ ಶರಣು ಬಂದರೂ ಕೂಡ ಸರ್ವತಾ ಪೊರೆಯಲಾರೆನು ಎಂಬಂತಹ ದೃಢ ಸಂಕಲ್ಪದೊಂದಿಗೆ ಗಾಢ ಗರ್ವದಿಂದ ಕುಳಿತುಕೊಂಡಿದ್ದಾಳೆ. ತಿಳಿದು ನೋಡಿದರೆ ಈಕೆ ಮಾನಿನಿ ಖಂಡಿತ ಅಲ್ಲ. ಈಕೆಯನ್ನು ಬಯಸಿ ನಮ್ಮ ಶುಂಭ ಕೆಟ್ಟು ಹೋದ. ಶುಂಭ ಮಾತ್ರ ಕೆಟ್ಟದ್ದಲ್ಲ, ಸಮಗ್ರವಾದಂತಹ ದಾನವ ಕುಲವನ್ನೇ ಕೆಡಿಸಿಬಿಟ್ಟ. ಮಾಡಲಿನ್ನೇ ನಕಟ ಶುಂಭನ ಕೂಡೆ ಒರೆದು ಭಾಷೆಗೆ ಬಂದಿದ್ದೇನೆ. ಮಹಾಮಾತೆ ಎಂದು ತಿಳಿದರೂ ಕೂಡ ಈಕೆಗೆ ಶರಣಾಗುವಂತಿಲ್ಲ. ಶುಂಭನ ಉಪ್ಪಣ್ಣದ ರಣ ನನ್ನನ್ನು ಬಾಧಿಸ್ತಾ ಇದೆ. ನಾನೇನು ಮಾಡಲಿ ಶಿವನೇ ಅಂತ ಯೋಚನೆ ಮಾಡಿದ್ರೆ ಸರಿ, ಅಂತರಂಗದಲ್ಲಿ ಭಕ್ತಿ, ಬಹಿರಂಗದಲ್ಲಿ ಶಕ್ತಿಯನ್ನು ಪ್ರಕಟಿಸ್ತಾ ತನ್ನ ತನವನ್ನು ಮಹಾಮಾತೆಯ ಪಾದ ಧೂಳಾಗಿಸಿಕೊಳ್ತೇನೆ. ಅದಲ್ಲ ನಮಗೆ ಬೇರೆ ದಾರಿಯೇ ಇಲ್ಲ. ಇನ್ನು ನಾವೆಷ್ಟು ಹೋರಾಡಿದರೂ ಕೇಡು ನಮಗಿದು ಬತ್ತವೂ ಸಿದ್ಧವೂ ಆಗಿದೆ. ಆದರೆ ಒಂದು ನೆಮ್ಮದಿಟ್ಟು, ಪಂಚಭೂತಾತ್ಮಕವಾದಂತಹ ಕಾಯವಿರುವಾಗಲೇ ಈ ದಿವ್ಯಮಂಗಳ ಮೂರ್ತಿಯನ್ನು ಕಂಡು ಕೃತಾರ್ಥನಾದೆ, ಸಾನಂದ ನೇತ್ರನಾದೆ, ಪುಳಕಿತಾನಂದ ಗಾತ್ರನಾದೆ. ಬದುಕಿಗೆ ಬೆಳಗಟ್ಟುವ ಬಂಗಾರದ ಗಳಿಗೆ ಒದಗಿ ಬಂದಾಗ ಮಹಾಮಾತೆಯ ದಿವ್ಯನಾಮಸ್ಮರಣೆಯನ್ನು ಮಾಡದಿದ್ರೆ ನರಕಭಾಜನಾಗುವುದಿವೆ. ಅದಕ್ಕಾಗಿ ಮಹಾಮಾತೆಯನ್ನು ಮನಸಾ ಜಾರಿಸುತ್ತೇನೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತಸ್ಯೈ. ತಲೆ ಮೇಲಿನ ಭಾರ ಕೆಳಗೆ ಇಳಿಸಿದಂತಾಯ್ತು. ಏನು ತಂಗಾಳಿ, ಏನು ತಂಬೆಳಕು. ಈ ತಂಬೆಳಕು ಎಲ್ಲಿನಂತ ಅಂಬರ ನೋಡಿದರೆ ಅಂಬರದಲ್ಲಿ ಏನಾಂಕ ಇಲ್ಲ. ಬದಲಾಗಿ ಈಕೆಯ ಮುಖಮಂಡಲದಲ್ಲಿ ವಿಚಮಿಸ್ತಾ ಇದ್ದಾನೆ. ಈಕೆಯಲ್ಲಿ ಮಾತಾಡಿಸುವರೆ ಹಾಗೇ ಸಂಭವಿಸ್ತೇನೆ. ಓ ಏನಾಂಕ ಅದೇ ರೀತಿಯ ಮುಖಮಂಡಲ ನಿನ್ನದು. ನಿನ್ನ ಮುಖ ಎನ್ನುವಂತ ಕನ್ನಡಿಯಲ್ಲಿ ಲೋಕವೇ ಕಂಗೊಳಿಸನ್ನು ಕಾಣುತ್ತಾ ಇದ್ದೇನೆ. ನೀನ್ಯಾರು, ನೀನೇನು, ನೀನೆಷ್ಟು ಎಂಬುದನ್ನು ಅಂತರಂಗದಿಂದ ಅರಿತಂತ ನಾನು ಶಿರ ಭಾಗಿಸಿದ್ದೇನೆ, ಕಾರಣ ಜೋಡಿಸಿದ್ದೇನೆ. ನನ್ನನ್ನು ಹೆತ್ತಂತಹ ತಾಯಿ ಕಲಾದೇವಿ ಅನ್ನ ಕೊಟ್ಟ ದೊರೆ ಶುಂಭನಿಗಲ್ಲದೆ ಮತ್ತೊಬ್ಬರಿಗೆ ಮಣಿದ ಶಿರವಲ್ಲ, ಜೋಡಿಸಿದ ಕರವಲ್ಲ. ಆದ್ರೆ ನಿನ್ನನ್ನು ಕಂಡಾಗ ಅದೆಲ್ಲವೂ ಯಾಂತ್ರಿಕವಾಗಿ ನಡೆದು ಹೋಯಿತು. ಅಮ್ಮ ಎಂಬಂತ ಉದ್ಗಾರ ಒಳ್ಳೆಯದು ನನಗೆ ಅರಿವಿಲ್ಲದೆ ಬಂದು ಹೋಯಿತು. ಅದರ ಮೂಲ ರೂಪವೇ ಓಂಕಾರ. ಈ ಪ್ರಪಂಚದಲ್ಲಿರುವಂತಹ ಪಂಚಭೂತಗಳಲ್ಲಿ ಕೂಡ ಓಂಕಾರವೇ ಮೂಲ ಸ್ವರೂಪದಲ್ಲಿ ಇದೆ. ಸರಿ, ಕಾಣುವುದಕ್ಕೆ ಹೆಣ್ಣಾಗಿ ಕಂಡರೂ ಕೂಡ ನೀನು ನಿಜವಲ್ಲ, ಹೆಣ್ಣಲ್ಲ ಎಂಬಂತಹ ಸತ್ಯತೆಯನ್ನು ನಾನು ಅರಿತಿದ್ದೇನೆ. ಬೀಜದೊಳಗಿರುವಂತಹ ಹೆಮ್ಮರದಂತೆ ಎಲ್ಲ ನಿನ್ನ ಅಸ್ತಿತ್ವವು ಸಾಮಾನ್ಯರಿಗೆ ತಿಳಿದಕ್ಕೆ ಅಸಾಧ್ಯ. ಈ ಶಕ್ತಿ ನಾನು ಅಮ್ಮ, ನಾನು ರಕ್ತಬೀಜ ತಾಯಿ. ಊರು ಶೋಣಿತಾಪುರ. ದೊರೆ ಶುಂಭ ಸಂಬಂಧ ಅವ ಮಾವ, ನಾನು ಅಳಿಯ, ಅವ ಅರಸ, ನಾನು ಮಂತ್ರಿ. ಬಂದ ಉದ್ದೇಶ ನಿನ್ನ ಇರವನ್ನು ಚಂಡಮುಂಡನಂತ ನಮ್ಮ ದೊರೆ ಶುಂಭ ಸಾನೂರಾಗಂದ ಬರೆಸಿದರೆ ನೀನು ಚೂಣಿಯನ್ನು ಬಯಸಿರ್ತೀಯ. ನಿಜ. ಶುಂಭನಾದರೆ ಶುಂಭನಾದರೆ ಸಾಕ್ಷಾತ್ ಶಂಭುವೇ ಬರಲಿ. ಅಮ್ಮ, ಶುಂಭನನ್ನು ಕೇವಲ ಸಾಮಾನ್ಯ ವ್ಯಕ್ತಿ ಅಂತ ಭಾವಿಸಿಕೊಂಡು ಏನು ಮಹಾ
ಚಾರು ಚತುರ್ದಶ ಗೋಣದಲ್ಲಿ ತನ್ನದೇ ಆದಂತಹ ಅಧಿಕಾರ ಉಂಟು. ನಕ್ಷತ್ರ ಮಂಡಲದಲ್ಲಿ ವಾಸ ಉಂಟು. ದೇವತೆಗಳ ಪಂಕ್ತಿಯಲ್ಲಿ ಹವಿರ್ಭೋಜನ ಉಂಟು. ಪರಶಿವನ ಸರಿಮಂಚದಲ್ಲಿ ವಾಸವನ ಸಮಗತ್ತಿಗೆ ಸರಸಿಜೋತ್ಸವನ ತೊಡೆ ಸೋಂಕಿನಲ್ಲಿ ಕುಳಿತುಕೊಳ್ಳುವಂತ ಎಲ್ಲ ಅರ್ಹತೆ ಉಂಟು. ಆದ್ರೆ ಬುದ್ಧಿ ಮಾತ್ರ ಸರಿ ಇಲ್ವಲ್ಲ. ಇದಕ್ಕೆ ಕಾರಣ ಚಂಡಮುಂಡರು. ಹೌದಾ? ಅವರ ಬಣ್ಣದ ಮಾತಿಗೆ ಮರಳಾದ ತನ್ನ ಅಸ್ತಿತ್ವವನ್ನೇ ಮರೆತು ಬಿಟ್ಟನಲ್ಲ. ಅಮ್ಮ, ಧೂಮ್ರಾಕ್ಷ ಬಂದರೆ ಹುಂಕರಿಸಿದೆಯಾ? ನಿಜ. ಚಂಡಮುಂಡರು ಬಂದರೆ ಭದ್ರಕಾಳಿಯಾದೆಯಾ? ನಾನು ಬಂದು ನೋಡಿದರೆ ಏನಾಂಕರಿಬೇಕಿದ್ರೆ ಆಲಾಸ್ತಿನಿಂದ ಅರ್ಥ ಏನಮ್ಮ? ಅವರಂತೆ ನೀನಲ್ವಲ್ಲ. ಓಹೋ, ಅವರವರ ಭಾವಕ್ಕೆ ತಕ್ಕಂತೆ ನಿನ್ನ ಪ್ರತಿಕ್ರಿಯೆ. ಹಾಗಾದ್ರೆ ನಿನ್ನಲ್ಲಿ ಕರುಣೆಗೆ ಸ್ಥಾನ ಇದೆ ಎಂಬುದು ಸ್ಪಷ್ಟ ಅಲ್ರಿ? ಅಮ್ಮ, ಏನು ದ್ವಂದ್ವಮಯವಾದಂತಹ ಪ್ರಪಂಚ ಇದು. ನ್ಯಾಯ ಅನ್ಯಾಯ, ಧರ್ಮ ಅಧರ್ಮ, ಸತ್ಯ ಮಿಥ್ಯ ಇದೆಲ್ಲ ಇದ್ದದ್ದೇ. ಅದೇ ಇತಿಮಿತಿಯಲ್ಲಿ ಇರಬೇಕು. ನಮ್ಮಲ್ಲಿ ಅಪರಾಧ ಆಗಿಲ್ಲ ಅಂತ ಹೇಳುವಂತ ಪ್ರಮಾಣ ಮಾಡುವಂತಹ ಶಕ್ತಿ ನನ್ನಲ್ಲಿಲ್ಲ. ಏನೋ ನಮ್ಮಲ್ಲಿ ಅಪರಾಧ ಆಗಿದೆ. ಈ ಪ್ರಪಂಚದಲ್ಲಿ ಬಿಡು, ಮೇಲ್ಲೋಕದಲ್ಲೂ ಕೂಡ ಅನ್ಯಾಯ ಮಾಡಿದವರು ಇಲ್ವಾ? ಏನೋ ಶುಂಭ ತನ್ನದಾದಂತಹ ಸಾಮರ್ಥ್ಯವನ್ನು ತೊಡಗಿಸಲು ಮುಖೇನವಾಗಿ ಲೋಕದಲ್ಲಿ ಅಪ್ರತಿಮ ಸೂರ್ಯನನ್ನು ಎಣಿಸಿದ್ದಾನೆ. ಅವನಿಗೆ ಒಂದು ಶಿಕ್ಷೆ ವಿಧಿಸಬೇಕಾದ್ರೆ ನಮ್ಮನ್ನೆಲ್ಲ ಕற்பನೆ ಮಾಡಬೇಕಂತ ಅನಿವಾರ್ಯ ಏನು? ಅದು ಅವನೇ ಕಳಿಸಿಕೊಟ್ಟದಲ್ಲ ನಿಮ್ಮನ್ನು. ಅಮ್ಮ, ಇಲ್ಲಿಗೆ ಬಂದವರಿಗೆಲ್ಲ ಸತ್ಯದರ್ಶನ ಆಗಿದೆ. ಇಲ್ಲಿ ಗಂಡು ಮೆಟ್ಟಿದ ಮಕ್ಕಳೇ ಬಂದದ್ದು, ಗಂಡು ಮಕ್ಕಳೇ ಬಂದದ್ದು. ಹೌದು, ಅವರಿಗೆಲ್ಲ ಸತ್ಯದರ್ಶನ ಮಾಡಿದ್ದೀನಿ. ನಮ್ಮ ಶುಂಭನಿಗೆ ಒಂದು ಸತ್ಯದರ್ಶನ ಆದ್ರೆ ಹೇಗೆ ಅಂತ. ಅವ ಬಂದ್ರೆ ಒಳ್ಳೆದಿತ್ತು ಅಲ್ಲ. ಅಮ್ಮ, ಅವನ ಪ್ರತಿನಿಧಿಯಾಗಿ ನಾನು ಬಂದಿದ್ದೇನೆ. ಅದಕ್ಕೆ ಬರಿಗೈಯಲ್ಲಿ ಬಂದಿಲ್ಲ. ಮತ್ತೆ ಇದ ಬಂಗಾರದ ಪಲ್ಲಕ್ಕಿ. ಅದ್ಯಾಕೆ ನೀನು ಬಂಗಾರದ ಉಯ್ಯಾಲೆಯಿಂದ ಇಳಿಬೇಕು? ಹೇಗಾರು ನಾನು ಕೊಡುದು. ಹಾರಾಗ್ಲಿಕ್ಕಿಲ್ವಾ? ಅಮ್ಮ, ನಿನ್ನ ಕರುಣೆ ಇದ್ರೆ ಮೇರು ಪರ್ವತ ಕೂಡ ಮಲ್ಲಿಗೆಯ ದಂಡೆಯಾದಿತ್ತು. ನೋಡು, ಏನು ಇವರು ಭಕ್ತ ಜನರು ನಿನ್ನ. ಇವರ ಕೈಯಲ್ಲಿ ಹರಿದು ಹಾರುವ ಕೂರಂಬುಗಳು ನಮ್ಮ ಹಿರಿಮೆಗಲ್ಲಮ್ಮ, ಮತ್ತೆ ನಿನ್ನ ಸ್ವಾಗತಕ್ಕಾಗಿ ಇವರೆಲ್ಲ ಭಜನೆ ಮಾಡ್ತಾರೆ. ಆ ಶುಂಭ ನಿನಗಾಗಿ ಕಟ್ಟಿದ ಯಾವ ಪ್ರೇಮ ಮಂದಿರ ಉಂಟೋ ಅದು ದುರ್ಗಾ ಮಂದಿರವಾಗಬೇಕು. ಅದಕ್ಕಾಗಿ ಇಳಿದುವ ನಲಿದುವ ರಕ್ತ ಬೀಜ. ಅಮ್ಮ, ನನ್ನನ್ನು ಕಂಡಂತ ನೀನು ಹಾಡಿದೆ, ಹೊಗಳಿದೆ, ಕೊಂಡಾಡಿದೆ. ಭಕ್ತಿಯ ಮಹಾಪುರವನ್ನೇ ಹರಿಸುತ್ತಾ ಇದ್ದೀಯಾ. ನಿನ್ನನ್ನು ಹುಂಬನನ್ನ ಬೇಕೋ ಪ್ರಾಜ್ಞನನ್ನ ಬೇಕೋ? ಅಮ್ಮ, ನಿನ್ನ ಭಕ್ತನಾದವ ಯಾವ ಕಾಲದಲ್ಲೂ ಹುಂಬನಕ್ಕೆ ಸಾಧ್ಯ ಉಂಟೇನಮ್ಮ? ನಾ ಯೋಚಿಸುದು ಯಾಕೆ ಬಲ್ಲೆಯ? ಯಾಕೆ? ಕಾಸರ್ಕನ ಮರದ ಬುಡದಲ್ಲಿ ಶ್ರೀಗಂಧ ಮರ ಹೇಗೆ ಹುಟ್ಟಿದ್ದೆ ಎನ್ನುವುದಾಗಿ ಯೋಚನೆ ಮಾಡುತ್ತಾ ಇದ್ದೇನೆ. ಯೋಚನೆಯನ್ನು ಸಾಧುವಾದ್ದೆ, ಆದ್ರೆ ಗಂಧದ ಮರ ತನ್ನ ಗಂಧವನ್ನು ಬಿಟ್ಟುಕೊಡ್ಲಿಲ್ಲಲ್ಲ. ಸ್ಮಶಾನದಲ್ಲಿ ಹುಟ್ಟಿದ ತುಳಸಿ ಗಿಡ ಪೂಜೆಗೆ ಯೋಗ್ಯವೇ? ಇದ್ದಕ್ಕಾಗದೆ ಕಷಾಯಕ್ಕಾದ್ರೂ ಆದಿತ್ತು. ಪಣದ ವಿಚಾರಿತ ಬಡೆ ದುರಕ್ಕಾಗಿ ಬರಬೇಕಿತ್ತು. ಅದರ ಮೊದಲು ಅಲ್ಪರ ಅಂತ ನಿಮ್ಮನ್ನೆಲ್ಲ ಕಳಿಸಿಕೊಟ್ಟ ನನ್ನ ಕೈಗೆ ರಣ ಹೇಳಿ ಅಂತ ಅರಮನೆ ಒಳಗೆ ಕುಳಿತುಕೊಂಡಿದ್ದಾರಲ್ಲ ನಿನ್ನ ಒಡೆಯನವ ಷಂಡ ಹೊಗಳುವ ನೀನು. ದರುದಿನಲ್ಲಿ ಹೋರಾಟ ಮಾಡಿ ಶರೀರಕ್ಕೆ ಆಯಾಸವಾಗುತ್ತಾ ಇದೆ. ಅಷ್ಟರವರೆಗೆ ಈ ಜೊತೆ ಕಾಳಿ ನಡೆಸುವುದಕ್ಕಾಗಿ ನನ್ನ ಶರೀರವನ್ನೇ ಅಲಗಿಸಿ ಸತ್ತ ಮಾತ್ರಿಗೆ ಅನುಸರಿಸುತ್ತೇನೆ.
ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ. ಬಡಿದರೆ ಇಂದಾಗಿ ತಲೆಯೊಡೆದು ರಕ್ತ ಚಿಮ್ಮುತ್ತಾ ಇದೆ. ಚಿಮ್ಮುತ್ತಿರುವಂತಹ ರಕ್ತವನ್ನು ಎಡಗೈಯಲ್ಲಿ ತಿಳಿದ್ದೇನೆ. ಬ್ರಹ್ಮದೇವನ ವರ ಬಿಂದು ಮಾತ್ರ ರಕ್ತ ಕುಂಬಿನಿಯ ಸ್ಪರ್ಶವಾದರೆ ನನ್ನಂತೆ ಕೋಟ್ಯಾನು ಕೋಟಿ ರಕ್ತ ಬೀಜರು ಉದಿಸಿ ಬರ್ತಾರೆ. ಬ್ರಹ್ಮದೇವನ ವರದ ಸಾಕ್ಷಾತ್ಕಾರಕ್ಕಾಗಿ ಸುರಿಯುವಂತಹ ರುದಿರವನ್ನು ರಕ್ತವನ್ನು ಹೇರುವುದಕ್ಕಾಗಿ ಹುಗಿದಿಳ ಬದಲಾಲಿಗೆಯನ್ನು ಚಾಚಿ ಅತಿ ಶೀಘ್ರಡು ಉಳ್ಳಾಟಿನ ತೇಡು ದಿಕ್ರಿಯೊಬ್ಬ ಕುಡಿದು ಬರ್ತಾಳೊಂದು ಬಲ ಆಂಡ ಹೆಣ್ಣು ಮಾತ್ರ ದಂಕು ನರ್ಮದ ಕೈ ತಂಡ ಕಣ್ಣು ಬಿಟ್ಟರು ಬಹು ಜಾಗ್ರತೆ ಮಾಡ್ತಾನು ಸ್ವರ್ಗಕ್ಕೆ ಪೋ ಈ ಸ್ವರ್ಗಗೆ ಸೇರು ಇನ್ನಿತ ಕಾರ್ಯ ಎಂದು ಕರ್ತೃ ಇತ್ತಿನ ಶ್ರೀಮಾನ್ ಸುಧೀರ್ ಆಚಾರ್ಯರೇ ಶಾಣ ಸಮಾಧಾನ ಕಟೀಲ್ದ ಉಳ್ಳಾಡಿನ ಸೇವೆನ ಬರೀ ಭಕ್ತಿನ ಮಲ್ಪೇರ್ಬೇಕು ಉಜ್ಜಿನ ಮಲ್ಪಾರೆ ನಿಖಿಲ್ ಮಲ್ಪಾಯತಿನ ಸೇವೆ ಅಪ್ಪನ ಭಂಡಾರಕ್ಕೂ ಸಂಧ್ಯಾತಿನ ಸಂದೇಹ ಹೆಚ್ಚಿ ಅಂಜಾದು ಕಂಜಿ ಕೈ ಕಂಜಿ ಬುಳ್ಳ ಸಲಭಂ ಸಂಸಾರ ಕೂಡು ಕುಟುಂಬದ ಆರಬಾರ್ದೊಟ್ಟಿಗೂ ವ್ಯಾಪಾರ ವ್ಯವಹಾರ ಆರೋಗ್ಯ ವೃದ್ಧಾದಿ ಪೊಯ್ನಲ್ಪ ಬತ್ತನಲ್ಪ ಶತ ಸಾವಿರ ವರ್ಷ ಬೇರೆ ಸರ್ವೇ ಪೊತ್ತನ್ನಂಬಿಕೆ ಭಗವತ್ರೆ ಬಾರಿ ಬಾದ ಭಂಡಾರಿ ಜತ್ತೆ ಆವೃತ್ತಿನಪ್ಪನ ಸೇವೆಯನ್ನು ಮಾಡ್ಕೊಂಡು ತರ್ನಾಡ ಬನ್ನಿ ಶಿವಶಂಕರ ಮಠದ ಬಜೆಟ್ಗಾರ ಫಲ್ಪಾವೆ ಇವ್ರ ನಾಲಿಗೆ ಸರಸ್ವತಿ ದೇವತೆ ಯಾವ್ದು ಉಂಪಾವೆ
ಕಾಲದ ಕೀರ್ತಿ ಮೊದಲಾಗಾದ ಅಪರೂಪದ ಬಿನ್ನೆ ಜಾಗದ ಮರ್ಯಾದೆ ಮುಖ್ಯತ್ತೆ ಹಾಡು ಬಾರಿ ಬಟ್ಟ ರಂಗದಲ್ಲಿ ಹೆಚ್ಚು ಕಡಿಮೆ ಇದ್ರೆ ಸಭದೂಗುರು ಬೊಟ್ಟು ದಾಟದ ಮಿತ್ತು ಪಾಟಿದ್ರೆ ಸಂತೋಷ ಅಂದ ಅಪೂರ್ಪದ ಬಿನ್ನ ಬೊಟ್ಟಾಣಿಯರಾವ ಚೆಂಡೆ ಇಲ್ಲ ಕೋಲಿ ಇಲ್ಲ ಬೊಟ್ಟಾಣಿ ಅಂದ ಮಾಯದ ಮಾರಿ ಸೇರ್ ಮಾಡ್ಕೊಳ್ಳಿ ಕೈಟ್ ಆ ಉಳ್ಳಾಳ್ದು ಶಕ್ತಿಯ ಮೊದಲಾಗಾರ ಯಾರು ಹಿರಿಯರಾಗಿದ್ದರೆ ಹಿರಿಯರದಾಗಲಿ ಯಾವ್ದಾರು ಕೊರದು ಕೊಡುವಳಿಗೆ ತೂಂದುಳ್ಳರುತ್ತೆ ಕುಡದಂಗಿನ ಮನಸ್ಸಿಂದ ಬಾಳು ಸಂತೋಷ ಆಡ ಸಮಾಧಾನ ಇಂಜಿನ ಅಪ್ಪನ ಸೇವನೆ ಮಾಡಿದ್ರೆ ಆಯುಷ ಆರೋಗ್ಯ ಭಾಗ್ಯ ಕೊರದು ಉಳ್ಳಾಳ್ದು ಸೇರಿಗಾರ ಭಾರಿ ಬಿಟ್ಟರೆ ಭಾರಿ ಬಿಡ್ತಾರೆ ಸಂತೋಷ ಆಡ ಸಮಾಧಾನ ಅವಡಿದ್ದ ಅಪ್ಪನ ಸೇವನೆ ಮಾಡ್ತಾರೆ ಹೆಚ್ಚೆಚ್ಚಿಗೆ ಕಾರ್ಯಕ್ರಮಕ್ಕ ಉಳ್ಳಾಳ್ದು ನಾನು ಕಡೆ ಪಾಲು ಭಗವಂತರೇ ಬ್ರಹ್ಮಸಭೆ ಗುತ್ತುಬಾರಿಗೆ ಮಾತಾಡಿದ್ರೆ ಭಾರಿ ಮಾಲ ಸಭೆ ಕಾಶಿಗೆ ಬೆಳಿಬಾರ್ದು ಹೌದಾ ಆಡೆ ಶಿರುಡ್ದ ಕೇರಿಮುಟ್ಟ ಅಪ್ಪನ ಸೇವನೆ ಭಕ್ತಿ ಭಾವಡು ಕುಳ್ಳುದು ಸೂರ್ಯನಿಗೆ ಮಾತಾಡಿದ್ರೆ ಕಟೀಲ್ದ ಉಳ್ಳಾಳ್ದಿನ ಅನುಗ್ರಹಪಡೆ ಪತೊನ್ನಂಬಿಕೆ ತೆರೆದ್ರೆ ಮಾತ್ರ ತಂಪನ ಕೊರಿಯೇ ಎಲ್ಲ ಉಡಾಳ ತಂಪು ಬೊಂಡ ಉಂಡ ಅಯ್ಯಪ್ಪ ಭಾಗವತರೆ ಬೊಂಡ ಬೊಂಡನೆ ಕಲ್ಪವೃಕ್ಷದ ಅಮೃತದ ಸಮಾನ ಸ್ಪರ್ಧಕ ಕೃಷಿವಾಗಿ ಕಾಣಿಕೆ ಸ್ವೀಕಾರ ಮಾಡ್ತೀನಿ ಮಾಡಿ ಮುಂದುವರಿತಾ ಇದೆಯಲ್ಲ ನಿನ್ನೆದ್ರು ಬಂದವ ಸಾಮಾನ್ಯ ಸುರವ ಎಂತಹ ದೃಶ್ಯವನ್ನು ಕಂಡೆ ನಾನು. ಸಾಮಾನ್ಯ ಒಂದು ಹೆಣ್ಣೆಂಬ ಭಾವಿಸಿ ಯುದ್ಧವನ್ನು ಮಾಡಿದೆ ಎಂದಾದರೆ ಚಂಡಿಗೆಯಾಗಿ ಕಾಣಿಸಿಕೊಂಡಲ್ಲ, ಹಾಗಿದ್ದಲೇ ಇವಳನ್ನು ಪಡೆಯುವುದು ಆದರೆ ಹೀಗೆ ಅಥವಾ ಸರಿಯಾದ ನಮ್ಮನ್ನು ಸುಮ್ಮನೆ ಬಯಸ್ತೀನಿ ಅಂತಾದ್ರೆ ದುರವನ್ನು ಬಯಸ್ತೀಯ, ನಮ್ಮವರನ್ನು ಸದಗಡಿದೆಯ, ಇದೋ ಬಂದಿರೋನು ಸುಮ್ಮನೆ
ಮಾರಿ ನಮ್ಮ ಅಸುರ ಕುಲವನ್ನೆಲ್ಲ ಮುಕ್ಕುತ್ತಾ ಮುಂದುವರ್ತಾ ಇದ್ದ. ನಿಜ ನಿಜ. ತಮ್ಮನಾದ ಋಷಿಗಳನ್ನು ಕೊಂದೇ. ನಾನೇ ಬಂದದ್ದು. ನಿನ್ನ ಎದುರಲ್ಲಿ ನಿಂತವ ಸಾಮಾನ್ಯವಾಗಿ ಯಾರೋ ನೀನು? ನಿನ್ನನ್ನು ಕತ್ತಿ ಕಾಲಗಳಲ್ಲಿ ಗೆದ್ದು ಮದುವೆ ಆಗುವುದಕ್ಕಾಗಿ ಬಂದ ಶುಭ. ಧೂಮ್ರಾಕ್ಷರ ಸುಟ್ಟೆ, ಚಂಡ ಮುಂಡರ ಶಿರವನ್ನು ಚೆಂಡಾಡೋದಕ್ಕೆ ಮಹಾಕಾಳಿಯಾದೆ, ರಕ್ತ ಬೀಜ ರಕ್ತವನ್ನು ಹೀರುವುದಕ್ಕಾಗಿ ರಕ್ತೇಶ್ವರಿಯಾದೆ, ಕೊನೆಗೆ ಶಾಂಭವಿಯಾಗಿ ಶುಂಭಾರಿ ಶಿಬಿರ ಶಿರವನ್ನ ಚಂಡಾಡಿ ನಿಮಗೆಲ್ಲರಿಗೂ ಸೌಖ್ಯವನ್ನು ಒದಗಿಸಿದ್ದೇನೆ. ಇದುವೇ ನನ್ನ ಲೀಲೆ, ಇದುವೇ ನನ್ನ ಮಹಾತ್ಮೆ, ಇದುವೇ ದೇವಿ ಮಹಾತ್ಮೆ. ಕಣ್ಣಾರ ಕಂಡು ಸಂತೋಷಗೊಂಡೆ ಎಲ್ಲ ಹೋಗಿ ಬಗೆರ ಸ್ವರ್ಗವನ್ನು ಯಾರು ಅಮ್ಮ ಮುಂದೆ ನಿನ್ನನ್ನು ಕಾಣುವಂತಹ ಭಾಗ್ಯ ಹೇಗಿದ್ದಾಯೆ? ನಿನ್ನ ಮನಸ್ಸಿನ ಆಸೆ ಏನೋ ಸರಿ, ಆದರೆ ಈ ರೂಪದಿಂದ ಕಾಣಿಸಿಕೊಳ್ಳು ನಾನಲ್ಲ. ದ್ವಾಪರ ಯುಗದಲ್ಲಿ ಧರೆಯ ಧರ್ಮ ಉದ್ಧರಿಸುವುದಕ್ಕಾಗಿ ಶ್ರೀಹರಿಯ ಕೃಷ್ಣನಾಗಿ ಹುಟ್ಟುತ್ತಾನೆ. ಆತನ ತಂಗಿಯಾಗಿ ಮಾಯಿ ಎನ್ನುವ ಹೆಸರಿನ ಕ್ಷಣ ಮಾತ್ರ ಗೋಚರಿಸುತ್ತೇನೆ. ಅದೋ ಸುರುಳ ಶುಂಭನ ಮಾತ್ರ ದಾರುಣ ದೈತ್ಯ ನನ್ನಲ್ಲಿ ಹೋರಾಡಿರಡ ಹೇಡಿಯತ್ತೆ ಓಡಿ ಹೋಗುತ್ತಾ ಇದ್ದಾನೆ. ಅಂತಹ ದೈತ್ಯರನ್ನು ಕೊಲ್ಲುವುದಕ್ಕಾಗಿ ಕಲಿಯುಗದ ಆದಿಯಲ್ಲಿ ಬ್ರಹ್ಮರಾಮಿಗೆ ಕಾಣಿಸಿಕೊಳ್ಳುತ್ತೇನೆ. ನಿಮಗೆಲ್ಲರಿಗೂ ಶುಭವಾಗಲಿ. ಭದ್ರಂ ಶುಭಂ ಮಂಗಳಂ. ವಿ ಅಂದ್ರೆ ವಿದ್ಯಾಪ್ರಾಪ್ತಿ, ಮಾ ಅಂದ್ರೆ ಮಹಾಲಕ್ಷ್ಮಿ ಒಳಿದು ಬರುವಳು, ಹ ಅಂದ್ರೆ ಹರಿಹರ ಸುತ್ತ ಸಾನ್ನಿಧ್ಯ, ಬೇ ಎನ್ನಲು ಸಕಲ ಇಷ್ಟಾರ್ಥಗಳನ್ನ ಆ ದೇವಿ ಸಿದ್ಧಿಸಿಕೊಡುವಳು ಎಂಬುದಾಗಿ ಶ್ರೀದೇವಿ ಮಹಾತ್ಮೆ ಎಂಬ ಪುಣ್ಯ ಕಥಾಭಾಗವನ್ನು ಯಾರು ಆಡುತ್ತಾರೋ, ಯಾರು ಆಡಿಸುತ್ತಾರೋ ಅವರಿಗೆಲ್ಲರಿಗೂ ನಾವು ನಂಬಿಕೊಂಡು ಬಂದಿರುವಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಹಾಗೂ ಮೇಳದಲ್ಲಿ ವಾಸವಾಗಿರುವಂತಹ ಮಹಾಗಣಪತಿ ದೇವರು ಸಕಲ ಆರೋಗ್ಯ ಸುಖ ಸಂಪತ್ತನ್ನು ಕೊಟ್ಟು ಕರುಣಿಸಲೆಂದು ಹೇಳುತ್ತಾ ಈ ಪುಣ್ಯ ಕಥಾಭಾಗಕ್ಕೆ ಮಂಗಲವನ್ನು ಹಾಡುವುದಕ್ಕಾಗಿ ಸಭ್ಯ ಸಮೀಕರಣದಲ್ಲಿ ಅಪ್ಪಡಿ ಕೇಳುತ್ತೇನೆ. ಭದ್ರಂ ಶುಭಂ ಮಂಗಳಂ.
ಪಗಾಯ ಜಯ ಅಮ್ಮ ಬನ್ನಿ ಇಡ ಬನ್ನಿ ಬನ್ನಿ ವೀಳ್ಯ ಬರ್ತೀನಿ ವೀಳ್ಯ ಬರ್ತೀನಿ ವೀಳ್ಯ ಅದು ಸೇರಿಸಿದೆ ಆಹೋ ಆಹೋ ಶ್ರೀಮತಿ ಗಾಯತ್ರಿ ಶ್ರೀಮನ್ ಸುಧೀರಾಚಾರ್ಯ ಮತ್ತು ಮನೆಯವರು ಶ್ರೀಮತಿ ಗಾಯತ್ರಿ ಶ್ರೀಮಾನ್ ಸುಧೀರಾಚಾರ್ಯ ಹಾಗೂ ಮನೆಯವರು ಗಾಯತ್ರಿ ಶ್ರೀಮಾನ್ ಸುಧೀರಾಚಾರ್ಯ ಹಾಗೂ ಮನೆಯವರು ಆರ್ತಿಗಾರರು ಕುಶಾಲಗಾರರು ಮೋಜುಗಾರರು ಭಕ್ತಿಪೂರ್ವಕವಾಗಿ ಶ್ರೀ ಮುಳಿಗಂಧ ಪ್ರಸಾದ ಶಿವಾರ್ ದಕ್ಕಿತ್ತು ಬಿಡಾರ ಕಪ್ಪಣೆ
ಸರ್ವ ವಿಷಯವನ್ನು ಸಂರಕ್ಷಣೆ ಮಾಡಿ ಸನ್ಮಂಗಲವನ್ನು ಅನುಗ್ರಹ ಮಾಡಿ ನಡೆಸ್ತಾರೆ. ಮಂಗಲಂ ಭಗವಾನ್ ಮಂಗಲಂ ಮಧುಸೂದನ ಮಂಗಲಂ ಸಂಕಲ್ಪ ಸಿದ್ಧಿರಸ್ತು. Ooh.